कृष्णाय वासुदेवाय हरये परमात्मने प्रणतक्लेशनाथाय गोविन्दाय नमो नमः। नरसिंहोऽखिलाज्ञानमतध्वान्तद्दिवाकराय यत्किमिति सुज्ञानसुखशक्तिप्रयोनिधिः। हरि ओम श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः मातृदेवो भव पितृदेवो भव आचार्यदेवो भव नारायणं निखिलपूर्णगुणैकदेहं निर्दोषमाप्यमखिलैः सुवाक्यैः अस्योद्भवादितमशेष विशेषतोपि वन्द्यं सदा प्रियतमं सन्नमामि। कृष्णं वन्दे मन्तपाशधर दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं नमस्ते प्राणेश प्रणतविभवायावनिमगाः नमस्वामिन् रामप्रियतम हनूमन् गुरुगुण नमस्तुभ्यं भीम प्रभलतम कृष्णेष्ट भगवन् नमः श्रीमन्मध्वप्रदिशु सुदुर्शन्नो जय जय तपो विद्या विरक्त्यादि सद्गुणौघाकरानहं वादिराज गुरून् वन्दे हयग्रीव दयाश्रयान् हयग्रीव पदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वाधिद्वन्द्वरवये वैष्णवेन्दीवरिन्दवे श्री राघवेन्द्र गुरवे नमो अत्यंत दयाळवे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रयेत्। हरिः ओम श्री गुरुभ्यो नमः। हरिः ओम हरिः ओम। परम पूज्य ಶ್ರೀಪಾದರಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರ ಮಾಡುತ್ತಾ ಭಾಗವತ ಸಪ್ತಾಹ ಕೊನೆಯ ದಿನ ಇವತ್ತು ನಾವು ನೋಡಬೇಕಾಗಿದ್ದು ದಶಮ ಸ್ಕಂಧ, ಏಕಾದಶ ಸ್ಕಂಧ ಮತ್ತು ದ್ವಾದಶ ಸ್ಕಂಧ, ಮೂರೂ ಸ್ಕಂಧಗಳು. ಅದರಲ್ಲಿ ಮುಖ್ಯವಾಗಿ ಏಕಾದಶ ಸ್ಕಂಧ ಬಹಳ ದೊಡ್ಡ ಸ್ಕಂಧ, ಇಡೀ ಭಾಗವತದಲ್ಲೇ ದೊಡ್ಡ ಸ್ಕಂಧ ಅದು. ಯಾಕೆಂತಂದ್ರೆ ಅದರ ಗಾತ್ರದಲ್ಲಿಯೂ ದೊಡ್ಡದು, ಆಮೇಲೆ ಶಾಸ್ತ್ರದಲ್ಲಿಯೂ ದೊಡ್ಡದು. ಅಂತಂದ್ರೆ ಹೇಳಬೇಕು ಅಂತಂದ್ರೆ ಗಾತ್ರದಲ್ಲಿ ಸಿಕ್ಕಾಪಟ್ಟೆ ಅನೇಕ ಮಂತ್ರಗಳಿದೆ. ಯಾಕೆಂದ್ರೆ ತುಂಬಾ ಋಷಿಗಳು ಅನೇಕ ಜನರಿಗೆ ಬೋಧನೆ ಮಾಡಿದ್ದು ಮುಖ್ಯವಾಗಿ ಕೃಷ್ಣನ ಜ್ಞಾನ ಸಂದೇಶ ಅದರಲ್ಲಿ ಬರುತ್ತೆ ಏಕಾದಶ ಸ್ಕಂದದಲ್ಲಿ. ನಾವು ನಿನ್ನೆ ತನಕ ಕೃಷ್ಣನ ಎಲ್ಲ ಬಾಲಲೀಲೆಗಳನ್ನು ನಾವು ನೋಡಿ ಕೃಷ್ಣ ಸಾಂದೀಪಿನ್ಯಾಚಾರ್ಯ ಹತ್ರ ಅಧ್ಯಯನ ಮಾಡಲಿಕ್ಕೆ ತೆರಳಿದ ಅಂತ ನೋಡಿದ್ವು. ಕೃಷ್ಣ ಸಾಂದೀಪಿನ್ಯಾಚಾರ್ಯ ಹತ್ರ ಬರೀ 64 ದಿನ ಇದ್ದ. ಬೇರೆ ವಿದ್ಯಾರ್ಥಿಗಳ ತರ ಅಲ್ಲೇ ಕೂತು ಬಿಡ್ಲಿಲ್ಲ ಕಾಯಂ ಆಗಿ. 12, 13 ವರ್ಷ, 14 ವರ್ಷ ಹುಡುಗರು ಅವ್ರ ಹತ್ರ ಕೂತಿದ್ರು. ಆದರೆ ಕೃಷ್ಣ ಬಲರಾಮರು 64 ದಿನ. ಯಾಕೆ ಅಂತಂದ್ರೆ ಸಾಂದೀಪಿನ್ಯಾಚಾರ್ಯ ಏನು ವಿದ್ಯೆ ಕಲಿತಿದ್ದಾರೆ ಅದನ್ನು ಕೃಷ್ಣಾರ್ಪಣ ಮಾಡಲಿಕ್ಕೆ ಹೋದ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೋದ. ಅಲ್ಲಿ ಅದು ಒಂದು ಲೋಕದೃಷ್ಟಿಯಲ್ಲಿ ಒಬ್ಬ ಗುರುಗಳು ಬೇಕು. ಹಾಗೆ ಕೃಷ್ಣನೂ ಕೂಡ ಸಾಂದೀಪಿನ್ಯಾಚಾರ್ಯ ಹತ್ರ ಹೋಗಿ ಸಾಂದೀಪಿನ್ಯಾಚಾರ್ಯ ಏನು ಕಲ್ತಿದ್ದಾರೆ ಅವು ಎಲ್ಲ ವಿದ್ಯೆಯನ್ನು ಕೃಷ್ಣ ಸ್ವೀಕಾರ ಮಾಡಲಿಕ್ಕೆ ಅಲ್ಲಿ ಹೋದ. ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಗುರುಕುಲಕ್ಕೆ ಹೋಗಬೇಕಾದ್ರೆ ಚಿನ್ನ, ಬೆಳ್ಳಿ, ಬಂಗಾರ, ದುಡ್ಡು ತಗೊಂಡು ಹೋಗ್ತಾ ಇರಲಿಲ್ಲ. ಆಗ ದುಡ್ಡು, ಚಿನ್ನ, ಬೆಳ್ಳಿ, ಬಂಗಾರ ತಗೊಂಡು ಹೋದ್ರೆ ಗುರುಗಳು ವಿದ್ಯಾಭ್ಯಾಸನೆ ಕೊಡ್ತಿರ್ಲಿಲ್ಲ. ಆಗ ಏನ್ ಮಾಡ್ತಿದ್ರು ಅಂದ್ರೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಸಮಿತೆಗಳು, ಯಜ್ಞಕ್ಕೆ ಯಾಗಕ್ಕೆ ಬೇಕಾದ ಸಮಿತೆಗಳನ್ನು ತಗೊಂಡು ಹೋಗ್ತಿದ್ರು. ಕೃಷ್ಣನೂ ಕೂಡ ಸಮಿತೆಗಳನ್ನು ತಗೊಂಡು ಹೋಗಿದ್ದ. ಕೃಷ್ಣ 64 ದಿನ ಸಂಪೂರ್ಣವಾಗಿ ಸಾಂದೀಪಿನ್ಯಾಚಾರ್ಯ ಹತ್ರ ಕಲ್ತ. ಅವನಿಗೇನು ಅವಶ್ಯಕತೆ ಇಲ್ಲ, ಆದರೂ ಕೂಡ ಹೇಳಿದಂತೆ ಸಾಂದೀಪಿನ್ಯಾಚಾರ್ಯ ಕೃಷ್ಣಾರ್ಪಣ ಮಾಡಲಿ ಅಂತ ಕೃಷ್ಣ ಅಲ್ಲಿ ಹೋಗಿದ್ದ. 64 ದಿನ ವಿದ್ಯೆ ಕೇಳಿದಾಗ ವಿದ್ಯೆ ಮುಗಿಸಿದ ಮೇಲೆ ಇದು ಆಗಬೇಕು, ಗುರುಗಳ ದಕ್ಷಿಣೆ ಕೊಡಬೇಕು. ಗುರು ದಕ್ಷಿಣೆ ಏನಾದರೂ ಕೇಳ್ರಿ ಅಂತ ಕೃಷ್ಣ ಸಾಂದೀಪಿನ್ಯಾಚಾರ್ಯ ಹತ್ರ ಹೇಳ್ತಾನೆ. ಆಗ ಸಾಂದೀಪಿನ್ಯಾಚಾರ್ಯ ಹೇಳ್ತಾರೆ, ನನಗೆ ಗೊತ್ತಾಗಲ್ಲ, ನಮ್ಮ ಮನೆಯವರಿಗೆ ಕೇಳ್ತೀನಿ ಅಂತ ಹೇಳ್ತಾರೆ ಅವರು. ನೋಡಿ, ಕೃಷ್ಣ ಭಗವಂತ ಎದುರಿಗೆ ಬಂದಾಗ ಮೋಕ್ಷ ಕೇಳಲಿಲ್ಲ ಅವರು, ಬೇರೆ ಇನ್ನೇನೋ ಅಹಿಕ ಸಂಪತ್ತು ಕೇಳಿದ್ರು. ಆಗ ಸಾಂದೀಪಿನ್ಯಾಚಾರ್ಯರು ತನ್ನ ಪತ್ನಿಯಲ್ಲಿ ಕೇಳ್ತಾರೆ, ಕೃಷ್ಣ ಬಹಳ ಪ್ರಚಂಡವಾದ ಹುಡುಗ, ಅವನ ಹತ್ರ ಅಂತ ಇಂಥದ್ದು ಏನೂ ಕೇಳಬೇಡಿ. ನಮ್ಮ ಮಗ ಒಬ್ಬ ಪ್ರಭಾಸಕ್ಕೆ ಸ್ನಾನಕ್ಕೆ ಹೋದಾಗ ಅವನು
ಮರಳಿ ಬರಲೇ ಇಲ್ಲ. ಆ ಸ್ನಾನದ ಸಮುದ್ರದಲ್ಲೇ ಮುಳುಗಿಬಿಟ್ಟ. ಪ್ರಭಾಸ ಅಂತಂದ್ರೆ ಸಮುದ್ರ, ಸಮುದ್ರದಲ್ಲೇ ಮುಳುಗಿಬಿಟ್ಟ. ಆ ಮಗನನ್ನು ವಾಪಸ್ ತಂದು ಕೊಡ್ಲಿಕ್ಕೆ ಹೇಳಿ ಕೃಷ್ಣನಿಗೆ ಅಂತ ಸಾಂದೀಪನ್ಯಾಚಾರ್ಯರು ಪತ್ನಿ ಸಾಂದೀಪನ್ಯಾಚಾರ್ಯ ಹತ್ರ ಹೇಳ್ತಾರೆ. ಆಗ ಸಾಂದೀಪನ್ಯಾಚಾರ್ಯ ಕೃಷ್ಣನ ಮುಂದೆ ನಿವೇದಿಸಿಕೊಂಡಾಗ ಆಯ್ತು ಅಂತ ಕೃಷ್ಣ ಪ್ರಭಾಸಕ್ಕೆ ತೆರಳುತ್ತಾನೆ. ಕೃಷ್ಣ ಬಲರಾಮರು ಪ್ರಭಾಸಕ್ಕೆ ಹೋಗಿ ಸಮುದ್ರ ರಾಜನಿಗೆ ಕೇಳ್ತಾರೆ ಆ ಮಗುವನ್ನು ವಾಪಸ್ ಕೊಡುವಂತ. ಆಗ ಸಮುದ್ರ ರಾಜ ಹೇಳ್ತಾನೆ, ನನ್ನ ಹತ್ರ ಇಲ್ಲ ಮಗು, ಸಮುದ್ರದಲ್ಲಿ ಒಬ್ಬ ಪಂಚಜನ ಅಂತ ಒಬ್ಬ ಅಸುರ ಅಡಗಿದ್ದಾನೆ, ಅವನು ಶಂಖದ ಆಕಾರದಲ್ಲಿ ಅಡಗಿದ್ದಾನೆ, ಅವನಲ್ಲಿ ಮಗು ಇರಬೇಕು ಅಂತ ಸಮುದ್ರ ರಾಜ ಹೇಳ್ತಾನೆ. ಆಗ ಕೃಷ್ಣ ನೇರ ಸಮುದ್ರಕ್ಕೆ ಒಳಗೆ ಹೋಗಿ ಆ ಪಂಚಜನ ಅಸುರನನ್ನು ಸಂಹಾರ ಮಾಡ್ತಾನೆ. ಅಲ್ಲಿ ಹುಡುಗ ಇರಲಿಲ್ಲ. ಅದೇ ಪಂಚಜನ ಶಂಖವನ್ನು ಕೃಷ್ಣ ಹಿಡ್ಕೊಂಡು ಬಂದ. ಅದೇ ಕೃಷ್ಣನ ಕೈಯಲ್ಲಿ ಅದು ಪಂಚಜನ್ಯವಾಗಿ ಮೆರೆಯಿತು. ಆಗ ಕೃಷ್ಣ ಏನು ಮಾಡ್ತಾನೆ, ನೇರವಾಗಿ ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕಕ್ಕೆ ಹೋಗಿ ಶಂಖನಾದ ಮಾಡಿದಾಗ ಯಮರಾಜ ಬರ್ತಾನೆ. ಯಮಧರ್ಮರಾಜ ಬಂದು ಕೃಷ್ಣ ಏನಾಗಬೇಕು ಅಂತ ಕೇಳಿದಾಗ ಸಾಂದೀಪನ್ಯಾಚಾರ್ಯ ಮಗನನ್ನು ಯಾವ ವಯಸ್ಸಿನಲ್ಲಿ ಅವನು ಆಗಿದ್ದ ಅದೇ ಶರೀರ ಅದೇ ದೇಹದಲ್ಲಿ ಅವನನ್ನು ಮರಳಿ ಕೊಡುವಂತ ಯಮನಿಗೆ ಕೃಷ್ಣ ಹೇಳಿದಾಗ, ಆಯ್ತು ಭಗವಂತ, ಇದು ನಿನ್ನ ಸೇವೆ ಅಂತ ಸಾಂದೀಪನ್ಯಾಚಾರ್ಯ ಮಗನನ್ನು ಅವನು ಯಮ ಕೃಷ್ಣನ ಕೈಯಲ್ಲಿ ಒಪ್ಪಿಸ್ತಾನೆ. ಅದನ್ನೇ ಅವರು ಕೃಷ್ಣ ಬಲರಾಮರು ಆ ಮಗನನ್ನು ತಂದು ಸಾಂದೀಪನ್ಯಾಚಾರ್ಯಗೆ ಒಪ್ಪಿಸಿ ಕೃಷ್ಣ ಅಲ್ಲಿಂದ ಮಥುರೆಗೆ ಹೊರಡ್ತಾನೆ. ಮಥುರೆಗೆ ಹೊರಡಬೇಕಾದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಜರಾಸಂಧ ಏನು ಮಾಡಿರ್ತಾನಂತಂದ್ರೆ ಅವನು ಕೃಷ್ಣನ ಬದ್ಧ ವೈರಿ. ಕೃಷ್ಣನ ಬದ್ಧ ವೈರಿ. ಆಗ ಅವನು ಏನ್ ಮಾಡ್ತಾನಂತಂದ್ರೆ ಎಲ್ಲಾ ರಾಜರು ಯಾರ್ಯಾರು ಕೃಷ್ಣ ದ್ವೇಷಿಗಳಿದ್ರು ಅವರೆಲ್ಲರೂ ಒಂದು ಒಟ್ಟುಗೂಡಿಸ್ತಾನೆ ಜರಾಸಂಧ ಏನು ಮಾಡಿರ್ತಾನಂತಂದ್ರೆ ಅದಕ್ಕಿಂತ ಮುಂಚೆ ಅವನು ಕೆಲವು ಟ್ರೀಟಿ ಮಾಡ್ಕೊಂಡಿರ್ತಾನೆ. ಭೀಷ್ಮಾಚಾರ್ಯ ಹತ್ರ ಒಂದು ಒಪ್ಪಂದ, ನಾನು ನಿಮ್ಮ ಮೇಲೆ ದಾಳಿ ಮಾಡಲ್ಲ, ನೀವು ನನ್ನ ಮೇಲೆ ಮಾಡಬೇಡಿ. ಯಾಕಂದ್ರೆ ಭೀಷ್ಮಾಚಾರ್ಯಗೆ ಜರಾಸಂಧನಿಗೆ ಅವನ ಶಕ್ತಿಯ ಮೇಲೆ ಇವರಿಗೆ ಆಕ್ಷೇಪ, ಇವನ ಶಕ್ತಿಯ ಮೇಲೆ ಅವರಿಗೆ ಆಕ್ಷೇಪ. ಆದ್ದರಿಂದಾಗಿ ಅವರೊಂದು ಟ್ರೀಟಿ ಮಾಡ್ಕೊಂಡಿರ್ತಾರೆ. ಯಾದವರಲ್ಲಿ ಏನ್ ಮಾಡ್ತಾನೆ, ಯಾದವರು ಮತ್ತೆ ಕೌರವರು ಪಾಂಡವರು ಬಲಿಷ್ಠರಾದಂತಹ ರಾಜರು ಆಗಿನ ಸಮಯದಲ್ಲಿ. ಯಾದವ ರಾಜ ಕಂಸನಿಗೆ ಏನ್ ಮಾಡ್ತಾನೆ ಜರಾಸಂಧ ಅಂತ ತನ್ನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅಸ್ತಿ ಪ್ರಾಸ್ತಿ ಅಂತ ಇಬ್ಬರು ಮಕ್ಕಳು, ಅವರಿಬ್ಬರು ಕೂಡ ಕಂಸನಿಗೆ ಹೆಂಡಂದಿರವರು. ಕಂಸನನ್ನು ಮದುವೆ ಆಗಿರ್ತಾರೆ. ಜರಾಸಂಧ ಹೆಣ್ಣು ಕೊಟ್ಟು ಮಾವ. ಅಸ್ತಿ ಪ್ರಾಸ್ತಿ ಏನು ಮಾಡ್ತಾರೆ, ಜರಾಸಂಧನ ಹತ್ರ ಬಂದು ಹೇಳ್ತಾರೆ, ಇಲ್ಲ ನಾವು ಕೃಷ್ಣನಿಂದ ವಿಧವೆ ಆದಿವು ಅಂತ. ಕೃಷ್ಣ ನಮ್ಮನ್ನು ವಿಧವೆಗಳನ್ನು ಮಾಡಿಬಿಟ್ಟ ಅಂತ ಹೇಳಿದಾಗ ಮೊದಲೇ ಕೃಷ್ಣ ದ್ವೇಷಿ ಅವನು ಜರಾಸಂಧ. ಆಗ ಏನ್ ಮಾಡ್ತಾನಂತಂದ್ರೆ ಆಗ ಕೃಷ್ಣನಿಗೆ ಸುಮಾರು 12-13 ವರ್ಷ. ಆ ಒಂದು ಚಿಕ್ಕ ಮಗುವಿನ ಮೇಲೆ 23 ಅಕ್ಷೋಹಿಣಿ ಸೈನ್ಯ ಒಟ್ಟು ಮಾಡ್ತಾನೆ. ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಇತ್ತು, ಅದಕ್ಕಿಂತ ಜಾಸ್ತಿ ಮಾಡ್ತಾನೆ ಜರಾಸಂಧ. ಮುಂದೆ ಮಹಾಭಾರತ ಯುದ್ಧದಲ್ಲಿ ಯಾರ್ಯಾರು ಪಾಂಡವರ ಕಡೆ ಇದ್ರು, ದೃಪದ, ಅವರು ಜರಾಸಂಧನಿಗೆ ಸಪೋರ್ಟ್ ಮಾಡ್ತಿದ್ರು. ಯಾಕೆಂದ್ರೆ ಜರಾಸಂಧ ಬಹಳ ಬಲಿಷ್ಠವಾದಂತ ರಾಜ. ಅವನು ನನಗೆ ನಿಮ್ಮ ಸೈನ್ಯ ಕಳಿಸಿಕೊಡಿ ಅಂತಂದ್ರೆ ಕಳಿಸೋದೇ, ಬೇರೆ ಮಾತೇ ಇಲ್ಲ ಅದರಲ್ಲಿ. ಆಗ ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ 23 ಅಕ್ಷೋಹಿಣಿ ಸೈನ್ಯ ತಯಾರು ಮಾಡದ. ಒಂದು ರೀತಿಯಿಂದ ಬಿಹಾರದಿಂದ ಮಥುರೆಗೆ, ಈಸ್ಟ್ ಟು ವೆಸ್ಟ್. ಆ 23 ಅಕ್ಷೋಹಿಣಿ ಸೈನ್ಯ ಏನಾಯ್ತು ಅಂತಂದ್ರೆ ಕೃಷ್ಣನ ಹಿಂದೆ ಬಂತು. ಆಗ ಬಂದಾಗ ಕೃಷ್ಣ, ಬಲರಾಮ, ಸಾತ್ಯಕಿ ಮುಂತಾದಂತ ವೀರರು ಅವರನ್ನು ಸದೆಬಡಿ ವಾಪಸ್ ಕಳಿಸಿದ್ರು. 18 ಬಾರಿ ಜರಾಸಂಧ ಕೃಷ್ಣನ ಮುಂದೆ ಸೋತಿದ್ದಾನೆ. 18 ಬಾರಿ. 23 ಅಕ್ಷೋಹಿಣಿ ಸೈನ್ಯ ಏನಾಗ್ತಿತ್ತು ಅಂತಂದ್ರೆ ಒಂದು ಬಿಹಾರದಿಂದ ಮಥುರೆಗೆ ಬರಬೇಕಾದ್ರೆ ಮಧ್ಯದಲ್ಲಿ ಅನ್ನ ನೀರು ಇರಲಾರದೆ ಸೈನ್ಯ ಅಲ್ಲೇ ಕೆಲವರು ಮೃತರಾದರು. ಆಗ ಕೃಷ್ಣ ಏನು ಮಾಡ್ತಾನಂತಂದ್ರೆ ಕೃಷ್ಣ ಗೋಮಂತ ಪರ್ವತಕ್ಕೆ ಹೋಗ್ತಾನೆ. ಗೋಮಂತ ಪರ್ವತ ಅಂತಂದ್ರೆ ಈಗಿನ ಗೋವಾನೇ ಗೋಮಂತ. ಅಲ್ಲಿ ಕೃಷ್ಣನು ಹೋಗಿದ್ದ, ಆಚಾರ್ಯ ಮಧ್ವರು ಹೋಗಿದ್ರು ಅಲ್ಲಿ ಗೋಮಂತ ಪರ್ವತಕ್ಕೆ. ಅಲ್ಲಿ ಗೋಮಂತ ಪರ್ವತದಲ್ಲಿ ಪರಶುರಾಮನ ಭೇಟಿ, ಎರಡು ಭಗವಂತನ ಸಮಾಗಮ, ಇಬ್ಬರು ಪರಶುರಾಮನ ಭೇಟಿಯಾಗುತ್ತೆ ಕೃಷ್ಣನಿಗೆ. ನೋಡಿ, ಕೃಷ್ಣ ಅವತಾರ ಮಾಡಿದಾಗ ಎಲ್ಲಾ ದೇವತೆಗಳು ಭೂಮಿಗೆ ಬಂದಿದ್ರು. ಎಲ್ಲಾ ದೇವತೆಗಳು ಮತ್ತೆ ರಾಕ್ಷಸರು ಎಲ್ಲರೂ ಭೂಮಿಗೆ ಅವತಾರ ಮಾಡಿದ್ರು. ಯಾಕೆಂತಂದ್ರೆ ಅದಕ್ಕೆ ಕೃಷ್ಣನಿಗೆ ದಶಾಕೃತಿಕೃತೆ ಕೃಷ್ಣಾಯ ತುಭ್ಯಂ ನಮ ಅಂತ ಜಯದೇವ ಗೀತ ಗೋವಿಂದದಲ್ಲಿ ಹೇಳ್ತಾನೆ. ದಶಾವತಾರದ ಮೂಲ ಪುರುಷ ಅಂತಂದ್ರೆ ಕೃಷ್ಣ. ಈಗ ಬಂಗಾಲದಲ್ಲಿ ಏನು ಮಾಡ್ತಾರಂತಂದ್ರೆ ದಶಾವತಾರಕ್ಕೆ ಮೂಲ ಪುರುಷ ಕೃಷ್ಣ, ಅವನು ಪೂರ್ಣಾವತಾರ. ಬೇರೆ ಎಲ್ಲ ಅವತಾರವೂ ಪೂರ್ಣಾವತಾರವೇ, ಯಾವುದೂ ಭಗವಂತನ ಅವತಾರದಲ್ಲಿ ಚ್ಯುತಿ ಇಲ್ಲ.
ಆಗ ಅವರು ಹಾಗೆ ಕನ್ಸಿಡರ್ ಮಾಡ್ಕೋತಾರೆ, ಕೃಷ್ಣನೇ ಪರಿಪೂರ್ಣ ಅವತಾರ, ಅದಕ್ಕೆ ಅವರು ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯಂ ನಮಃ ಅಂತ ಹೇಳಿದ್ರು. ಆಗ ಏನ್ ಮಾಡ್ತಾನೆ, ಗರುಡ ಬರ್ತಾನಲ್ಲಿ. ಗರುಡನಿಗೆ ಬೇರೆ ಸಮಯದಲ್ಲಿ ಕೆಲಸ ಇಲ್ಲ. ಗರುಡನ ಕೃಷ್ಣಾವತಾರದಲ್ಲಿ ಗರುಡನ ಕೆಲಸ, ಗರುಡಾರೂಢನಾಗಿ ಕೃಷ್ಣ ಯುದ್ಧ ಮಾಡಿದ್ದಾನೆ, ಅದು ಬೇರೆ ಮಾತು. ಆದರೆ ಗರುಡನ ಕೆಲಸ, ಬಲಿ ಏನು ಮಾಡಿರ್ತಾನಂತಂದ್ರೆ, ಬಲಿ ಚಕ್ರವರ್ತಿ ಒಂದು ಅದಿತಿಯ ಒಂದು ಕಿರೀಟ ಅವನು ಅಪಹಾರ ಮಾಡಿರ್ತಾನೆ. ಅದನ್ನು ತಂದು ಗರುಡ ಕೃಷ್ಣನಿಗೆ ಒಪ್ಪಿಸ್ತಾನೆ. ಅಲ್ಲಿಗೆ ಆ ಗರುಡನ ಕಥೆ ಮುಗೀತು. ಗರುಡ ಅಷ್ಟೇ, ಅದೊಂದು ಸೇವೆ ಗರುಡಂದು. ಮುಂದೆ ಏನಾಗತ್ತೆ, ಅಲ್ಲಿಂದ ಕರವೀರಪುರ, ಗೋಮಂತ ಪರ್ವತದಿಂದ ಕರವೀರಪುರ, ಈಗಿನ ಕೊಲ್ಹಾಪುರ. ಆಗ ಮಹಾಲಕ್ಷ್ಮಿ ದೇವಸ್ಥಾನ ಇರಲಿಲ್ಲ. ಕರವೀರಪುರದಲ್ಲಿ ಕೃಷ್ಣನ ಅಣ್ಣ ಒಬ್ಬ ಇದ್ದ, ಸೃಗಾಲ ವಾಸುದೇವ ಅಂತ. ಅವನು ಕೃಷ್ಣ ದ್ವೇಷಿ, ಒಂದೇ ತಂದೆಯ ಮಕ್ಕಳು, ಆದರೂ ಕೂಡ ಕೃಷ್ಣ ದ್ವೇಷಿ ಅವನು, ಶ್ರೀಗಾಲ ವಾಸುದೇವ. ಕೃಷ್ಣ ಕರವೀರಪುರಕ್ಕೆ ಬಂದಿದ್ದಾನೆ ಅಂತ ಹೇಳಿ ಅವನ ಸತ್ಕಾರವೂ ಮಾಡಲಿಲ್ಲ. ಅವನಿಗೆ ಸತ್ಕಾರ ಮಾಡದೆ ಅವನ ಜೊತೆ ಕಾಲಕ್ಕೆದರಿ ಜಗಳಕ್ಕೆ ಬಂದ. ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಕರವೀರಪುರದಲ್ಲಿ ಶ್ರೀಗಾಲ ವಾಸುದೇವನ ಸಂಹಾರ ಆಯಿತು. ಆಮೇಲೆ ಮುಂದೆ ಏನಾಗತ್ತೆ ಅಂತಂದ್ರೆ, ಇವನು ಜರಾಸಂಧ ಪ್ರತಿ ಬಾರಿ ಕೃಷ್ಣನ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಕೃಷ್ಣ ಅಂತಾನೆ, ಜರಾಸಂಧನ ಒಂದು ದ್ವೇಷ ಏನಿದೆ, ನಂದು ಅವಂದು ಜಗಳ, ಬೇರೆ ಪಾಪ ಜನರಿಗೆ ಯಾಕೆ ತೊಂದರೆ ಅಂತ ಕೃಷ್ಣ ವಿಶ್ವಕರ್ಮನನ್ನು ಕರೆಸಿ ದ್ವಾರಕೆಯ ನಿರ್ಮಾಣ ಆಗುತ್ತೆ. ಇದೇ ಒಂದು ಘಟ್ಟದಲ್ಲಿ ಕೃಷ್ಣನಿಗೆ ಆಗ ಸುಮಾರು 17-18 ವಯಸ್ಸು. ಆಗ ಪ್ರಭಾಸ ತೀರದಲ್ಲಿ ದ್ವಾರಕೆಯ ನಿರ್ಮಾಣವಾಗುತ್ತೆ. ದ್ವಾರಕೆಯ ನಿರ್ಮಾಣ ಆಗಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ಗರ್ಗಾಚಾರ್ಯರು, ಕೃಷ್ಣನಿಗೆ ನಾಮಕರಣ ಮಾಡಿದ ಪುರೋಹಿತರು, ಅವರಿಗೆ ಒಂದು ತಾಮಸ ಆವೇಶ ಬಂದು ಕೃಷ್ಣನ ಸಂಹಾರ ಮಾಡಲಿಕ್ಕೆ ಒಬ್ಬ ಮಗ ಹುಟ್ಟಬೇಕು ಅಂತ ಯಾಗ ಮಾಡ್ತಾರೆ. ನೋಡಿ, ಗರ್ಗಾಚಾರ್ಯರು ಭಗವಂತನ ನಾಮಕರಣ ಮಾಡಿದವರು, ಅವರಿಗೆ ಅದು ಆವೇಶ ಬರುತ್ತೆ, ಕೃಷ್ಣನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ಯಾಗ ಮಾಡ್ತಾರೆ. ಆ ಯಾಗದ ಫಲದಿಂದ ಒಬ್ಬ ಕೃಷ್ಣನನ್ನು ಕೊಲ್ಲುವ ಮಗ ಹುಟ್ಟತಾನೆ. ಅವನೇ ಕಾಲಯವನ. ಅವನೇನ್ ಮಾಡ್ತಾನೆ, ಕೃಷ್ಣನಿಗೆ ದಾಳಿ ಮಾಡ್ಲಿಕ್ಕೆ ಬರ್ತಾನೆ. ಕೃಷ್ಣ ಏನ್ ಕೃಷ್ಣನ ತಂತ್ರ, ಅನೇಕ ತಂತ್ರ ಅದು. ಒಂದು ಸರ್ತಿ ಯುದ್ಧ ಮಾಡ್ತಾನೆ, ಇನ್ನೊಂದು ಸರ್ತಿ ಯುದ್ಧ ಮಾಡಲ್ಲ, ಹೋಗ್ಬಿಟ್ಟ ಕೃಷ್ಣ. ಓಡ್ತಾ ಒಂದು ಯಾವುದೋ ಒಂದು ಪರ್ವತದ ಗುಹೆ ಒಳಗೆ ಹೋಗಿ, ಮೊದಲೇ ಕೃಷ್ಣ, ಕಪ್ಪು ಕೃಷ್ಣ ಕತ್ಲೆಯಲ್ಲಿ ನಿಂತು ಬಿಟ್ಟ. ಕತ್ಲೆಯಲ್ಲಿ ನಿಂತಾಗ ಇವನು ಕಾಲಯವನ ಬಂದ. ಅಲ್ಲೊಬ್ಬ ಮನುಷ್ಯ ಮಲಗಿರ್ತಾನೆ, ಅವನಿಗೆ ಒದ್ದು ಬಿಡ್ತಾನೆ. ಅವನು ಯಾರು ಮನುಷ್ಯ ಅಂತಂದ್ರೆ ಮುಚುಕುಂದ ಪ್ರಸಾದಕೃತ. ಅವನು ಮುಚುಕುಂದ, ಮಾಂಧಾತ ಮಹಾರಾಜರ ಮಗ. ಅವನು ಮುಚುಕುಂದ ಅಲ್ಲಿ ಯಾಕೆ ಮಲಗಿರ್ತಾನಂತಂದ್ರೆ, ದೇವದಾನವರ ಯುದ್ಧದಲ್ಲಿ ಮುಚುಕುಂದ ಬಹಳ ಸಹಾಯ ಮಾಡಿರ್ತಾನೆ ದೇವತೆಗಳಿಗೆ. ಆಗ ದೇವತೆಗಳು, ಇಂದ್ರಾದಿ ದೇವತೆಗಳು ಬಂದು ಅವನಿಗೆ ಹೇಳ್ತಾರೆ, ನಿನ್ಗೆ ಏನು ವರ ಬೇಕು ಕೇಳು ಅಂತಂದಾಗ, ಇಲ್ಲ, ನಾನು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ, ನಂಗೆ ನಿದ್ದೆ ಬೇಕು ಅಂತ. ಯುಗಾಂತರ ನಿದ್ದೆ ಇದು. ಒಂದೇ ದಿನದ ನಿದ್ದೆ ಅಲ್ಲ, ಯುಗಾಂತರ ನಿದ್ದೆ. ಆಗ ಮುಚುಕುಂದ ಅಲ್ಲಿ ಮಲಗಿರ್ತಾನೆ, ವಿಶ್ರಾಂತಿ ತಗೋತಿರ್ತಾನೆ. ಆಗ ಅವನು ಬಂದು ಒದ್ದಾಗ ಮುಚುಕುಂದ ಹೇಳಿರ್ತಾರೆ, ಯಾರಾದರೂ ನನ್ನ ನಿದ್ದೆಗೆ ತೊಂದರೆ ಮಾಡಿದ್ರೆ, ನಾನು ಕಣ್ಣು ತೆಗೆದೆ ಅಂದ್ರೆ ಅವ್ರು ಸುಟ್ಟ ಭಸ್ಮ ಆಗಬೇಕು ಅಂತ. ಕಾಲಯವನ ಬಂದು ಮುಚುಕುಂದನಿಗೆ ಒದಿತಾನೆ. ಮುಚುಕುಂದ ಕಣ್ಣು ತೆಗಿತಾನೆ, ಕಾಲಯವನ ಭಸ್ಮ ಆಗ್ತಾನೆ. ಅಲ್ಲಿ ಕೃಷ್ಣ ನಿಂತಿದ್ದಾನೆ. ಏನು ಕೃಷ್ಣ ಇದು ಅಂತ ಕೇಳಿದಾಗ, ನಿನ್ನ ನಿದ್ದೆಯೂ ಕೂಡ ನನ್ನ ಸೇವೆಗೆ ಸಾರ್ಥಕ ಆಯಿತು ಅಂತ ಅವನಿಗೆ ಆಶೀರ್ವಾದ ಮಾಡಿ, ಮುಚುಕುಂದ ಮತ್ತೆ ಒಂದು ಬ್ರಾಹ್ಮಣನ ಮುಂದಿನ ಒಂದು ಜನ್ಮದಲ್ಲಿ ಬ್ರಾಹ್ಮಣನಾಗಿ ತನ್ನ ದೇಹವನ್ನು ಅವನು ಕೂಡ ಮುಚುಕುಂದ ಮೋಕ್ಷಕ್ಕೆ ಹೋದ ಅಂತ ಒಂದು ಇದು ಕಥೆ. ಮುಚುಕುಂದ ಪ್ರಸಾದಕೃತ ಅಂತ. ಕೃಷ್ಣನ ಸಮಯದಲ್ಲಿ ಎಲ್ಲಾ ಕೆಲಸವೂ ಕೂಡ ಅವನು ಯಾವುದೇ ವೇಸ್ಟ್ ಅಂತ ಕೆಲಸ ಮಾಡಲಿಲ್ಲ. ಅದಕ್ಕೆ ಭಗವಂತನ ಕೆಲಸ ಅಂತಂದ್ರೆ ಏಕಾಕ್ರಿಯಾ ವ್ಯರ್ಥಕರಿ ಬಭುವ, ಯಾವ ಕೆಲಸವೂ ವೇಸ್ಟ್ ಇಲ್ಲ ಭಗವಂತನ ಇದರಲ್ಲಿ. ಮುಚುಕುಂದ ಆಯಿತು. ಆಗ ಪಾಂಡುಕೇಶ್ವರದಲ್ಲಿ ಪಾಂಡವರ ಜನನ, ಪಾಂಡುರಾಜ ಸಾಯ್ತಾನೆ. ಕುಂತಿ ಪಾಂಡವರನ್ನು ಕರ್ಕೊಂಡು ಹಸ್ತಿನಪುರಕ್ಕೆ ಬರ್ತಾಳೆ. ಆಗ ಕೃಷ್ಣನಿಗೆ ಒಂದು ಸುದ್ದಿ ಬರುತ್ತೆ, ಧೃತರಾಷ್ಟ್ರ ಪಕ್ಷಪಾತ ಮಾಡ್ತಾ ಇದ್ದಾನೆ, ಪಾಂಡವರ ತಮ್ಮಂದರ ಮಕ್ಕಳ ಮೇಲೆ ಪಕ್ಷಪಾತ ಮಾಡ್ತಾ ಇದ್ದಾನೆ ಅಂತ ಒಂದು ಕೃಷ್ಣನಿಗೆ ಸುದ್ದಿ ಬರುತ್ತೆ. ಆಗ ಕೃಷ್ಣ ಏನು ಮಾಡ್ತಾನೆ, ಅಕ್ರೂರನನ್ನು ಕೊಟ್ಟು ಕಳಿಸ್ತಾನೆ, ಹೋಗಿ ಸ್ವಲ್ಪ ಮುದುಕನಿಗೆ ಬುದ್ಧಿವಾದ ಹೇಳಿ ಬಾ. ಯಾಕೆ ಅಂತಂದ್ರೆ ಪಕ್ಷಪಾತ ಮಾಡೋದು ಮಹಾಪಾಪ. ಅವರು ಬೇರೆ ಯಾರೂ ಅಲ್ಲ, ತಮ್ಮನ ಮಕ್ಕಳು, ತಂದೆ ಕಳ್ಕೊಂಡಿರುವಂತಹ ಅನಾಥರು, ಅವರಿಗೆ ನೀನು ಪಕ್ಷಪಾತ ಮಾಡಬೇಡ ಅಂತ ಅಕ್ರೂರ ಹೋಗಿ ಧೃತರಾಷ್ಟ್ರನಿಗೆ ಬುದ್ಧಿವಾದ ಹೇಳ್ತಾನೆ. ಆದರೆ ಧೃತರಾಷ್ಟ್ರ ಏನಂತಾನೆ, ಹರಿಚಿತ್ತ ಅಂತಾನೆ. ನನ್ನ ಮನಸ್ಸು, ನನಗೇನು ಅವರಿಗೆ ಪಕ್ಷಪಾತ ಮಾಡಬೇಕಂತ ಏನೂ ಇದು ಉದ್ದೇಶ ಇಲ್ಲ, ಭಗವಂತ ನಮ್ಮ ಅಂತರ್ಯಾಮಿಯಾದ ಭಗವಂತ ಏನ್ ಮಾಡ್ತಾನೆ ಹಾಗೆ ಅಂತ ಹೇಳಿ ಒಂಥರ ಉಡಾಫೆ ಮಾತಾಡ್ಬಿಡ್ತಾನೆ ಧೃತರಾಷ್ಟ್ರ. ಆದರೆ ಇನ್ನ ಈ ಮುದುಕನಿಗೆ ಬುದ್ಧಿ ಹೇಳಿ ಉಪಯೋಗ ಇಲ್ಲ ಅಂತ ಹೇಳಿ ಅಕ್ರೂರನು ಭೀಮ, ಅರ್ಜುನ ಮತ್ತು ಸಹದೇವರನ್ನು ಕರ್ಕೊಂಡು ದ್ವಾರಕೆಗೆ ಬರ್ತಾನೆ. ಭೀಮ ಬಲರಾಮನಲ್ಲಿ ಗದಾಯುದ್ಧ ಕಲಿತ, ಅರ್ಜುನ ಶಸ್ತ್ರಾಸ್ತ್ರ ಕಲಿತ, ಉದ್ಧವನ ಹತ್ರ ಸಹದೇವ ನೀತಿಶಾಸ್ತ್ರ ಕಲಿತಾನೆ.
ಅದು ಒಂದು ಘಟ್ಟ. ಆ ಒಂದು ಘಟ್ಟ ಆದಾಗ ಕೃಷ್ಣನು ದೊಡ್ಡವನಾದ. ಇವಾಗ ಕೃಷ್ಣವನು ದೊಡ್ಡವನಾದರೆ ಈಗ ಕೃಷ್ಣ ರುಕ್ಮಿಣಿಯ ಚಿಚ್ಚೋರ, ರುಕ್ಮಿಣಿಯ ಮದುವೆಯ ಸಂಭ್ರಮ. ರುಕ್ಮಿಣಿ ಕೃಷ್ಣನನ್ನೇ ವಿವಾಹ ಆಗಬೇಕು ಅಂತ ಬಹಳ ಬಯಸಿರ್ತಾಳೆ. ಪ್ರಾಯ ನಮ್ಮ ಇತಿಹಾಸದಲ್ಲಿ ಮೊದಲನೇ ಪ್ರೇಮ ಪತ್ರ ಬರೆದಿದ್ದೇ ರುಕ್ಮಿಣಿ ಕೃಷ್ಣನಿಗೆ. ಅದೇ ಫಸ್ಟ್ ಲವ್ ಲೆಟರ್ ಇರಬಹುದು ಅಂತ ಅನ್ಸುತ್ತೆ ನಮ್ಮ ಇತಿಹಾಸದಲ್ಲಿ. ರುಕ್ಮಿಣಿ ಕೃಷ್ಣನಿಗೆ ವಿವಾಹ ಆಗಬೇಕು ಅಂತ ಬಯಸ್ತಾಳೆ. ಆದರೆ ರುಕ್ಮಿಣಿಯ ಅಣ್ಣ ರುಕ್ಮಿ ಮದುವೆ ಮಾಡಿಕೊಡೋ ಅವನು ಕೃಷ್ಣನ ವೈರಿನೇ, ಕೃಷ್ಣನ ದ್ವೇಷಿ. ಇಲ್ಲ, ಅವನಿಗೆ ನಾನು ಮದುವೆ ಮಾಡಿಕೊಡಲ್ಲ ಅಂತ ಸ್ವಲ್ಪ ಉದ್ಗಾರ ಮಾಡ್ತಾನೆ. ಉದ್ಗಾರ ಮಾಡಿದಾಗ ಆದರೂ ಕೂಡ ನಾನು ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ಅವಳು ತೀರ್ಮಾನ ಮಾಡ್ತಾಳೆ. ಶಿಶುಪಾಲನ ದಿಬ್ಬಣ ಕೂಡ ಬಂದ್ಬಿಟ್ಟಿದೆ ಅಲ್ಲಿ ಇದರಲ್ಲಿ ವಿದರ್ಭ ದೇಶದಲ್ಲಿ. ಶಿಶುಪಾಲ ಇನ್ನೇನು ಬರ್ತಾ ಇದ್ದಾನೆ, ಎಲ್ಲರೂ ಬಾಸಿಂಗ ಕಟ್ಕೊಂಡು ಶಾಲ್ ಹಾಕೊಂಡು ಎಲ್ಲ ಮದುವೆ ಮಂಟಪದಲ್ಲಿದ್ದಾರೆ. ರುಕ್ಮಿಣಿ ಏನ್ ಮಾಡ್ತಾಳೆ ಅಂತಂದ್ರೆ ಗೌರಿ ಪೂಜೆಗೆ ಅಂತ ಅಲ್ಲಿ ದುರ್ಗಾ ದೇವಸ್ಥಾನ, ಕ್ಷತ್ರಿಯರಲ್ಲಿ ದುರ್ಗೆಯ ಪೂಜೆ ಬಹಳ ಮುಖ್ಯವಾದದ್ದು. ಈಗ ನಮ್ಮ ಎಲ್ಲರ ಮದುವೆಯಲ್ಲೂ ಕೂಡ ಗೌರಿ ಪೂಜೆ ಅಂತ ಮಾಡ್ತಾರೆ. ಒಂದು ಗೌರಿ ಪೂಜೆ ಈಗ ಮಾಡ್ತಾರೆ, ಮದುವೆ ಆದಮೇಲೆ ಮಂಗಳ ಗೌರಿ ಪೂಜೆ ಅಂತ ಮಾಡ್ತಾರೆ. ಗೌರಿ ಪೂಜೆ ನಮ್ಮ ಸಂಸಾರ ಜೀವನಕ್ಕೆ ಸುಖ ಇರಲಿ ಅಂತ ಅದೊಂದು ಗೌರಿಯ ಆಶೀರ್ವಾದ. ಅದಕ್ಕೆ ಮದುವೆಗಿಂತ ಮುಂಚೆ ರುಕ್ಮಿಣಿ ಗೌರಿ ಪೂಜೆ ಮಾಡ್ಲಿಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಾಳೆ. ಆಗ ಕೃಷ್ಣ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಒಂದು ಪತ್ರ ಬರೆದು ಕಳಿಸ್ತಾನೆ, ನಾನು ಊರು ಹೊರಗೆ ರಥ ತಗೊಂಡು ಬರ್ತೇನೆ, ಅಲ್ಲಿ ಬಂದು ಬಿಡು ಅಂತ ಬ್ರಾಹ್ಮಣನ ಜೊತೆಗೆ. ಒಂದು ಮಾತಿದೆ, ಒಂದು ಮಾತು ನಮ್ಮ ಮಾಧ್ವರಲ್ಲಿ, ಅದಕ್ಕೆ ಆಧಾರ ನೀವು ನನಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಆ ಬ್ರಾಹ್ಮಣ ಯಾರು ಅಂತ ಕೇಳಿದರೆ ಅದೇ ಬ್ರಾಹ್ಮಣ ಮುಂದೆ ವಾದಿರಾಜರಾಗಿ ಬಂದರು ಅಂತ ಒಂದು ಕಥೆ ಇದೆ. ಅದು ನೀವು ಅದಕ್ಕೆ ಆಧಾರ ಕೊಡಿ ಅಂತಂದ್ರೆ ನಾನು ಕೊಡಲ್ಲ. ಯಾಕೆ ಅಂತಂದ್ರೆ ಕೃಷ್ಣನ ಪರಿಪೂರ್ಣವಾಗಿ ಅವರು, ಪರಿಪೂರ್ಣ ಅಂತಂದ್ರೆ ಎಷ್ಟು ಕೃಷ್ಣನ ಬಗ್ಗೆ ವರ್ಣನೆ ಮಾಡಿದ್ದಾರೆ ವಾದಿರಾಜರು. ಅದೇ ಬ್ರಾಹ್ಮಣನೇ ಮುಂದೆ ವಾದಿರಾಜರಾಗಿ ಬಂದರು ಅಂತ ಒಂದು ಐತಿಹ್ಯ ಹೇಳ್ತಾರೆ. ಬಂದಿರ್ಬೋದು, ನಮಗೆ ಅದಕ್ಕೆ ಆಧಾರ ಇಲ್ಲ ಏನು. ಆ ಬ್ರಾಹ್ಮಣ ರುಕ್ಮಿಣಿ ಕರ್ಕೊಂಡು ಬರ್ತಾನೆ, ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಹೋಗ್ತಾನೆ. ಆಗ ಇಲ್ಲಿ ಮದುವೆ ಮಂಟಪದಲ್ಲಿ ಗೊತ್ತಾಗತ್ತೆ ರುಕ್ಮಿಣಿಯನ್ನು ಕೃಷ್ಣ ಅಪಹಾರ ಮಾಡಿದಾನೆ ಅಂತ ಹೇಳಿ. ಅಪಹಾರ ಮಾಡಿಲ್ಲ, ಕೃಷ್ಣನ ಇದನ್ನೇ, ಅದು ಕೃಷ್ಣನ ಹೆಂಡತಿನೇ ಅವಳು ಅವಿಯೋಗಿನಿ ಅವಳು. ಆಗ ರುಕ್ಮಿ ಏನ್ ಮಾಡ್ತಾನಂತಂದ್ರೆ ಕೃಷ್ಣನ ರಥದ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತಾನೆ, ಬೆನ್ನ ಹತ್ತಾನೆ. ಆಗ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ ಅವನ ಕುತ್ತಿಗೆ ಹಿಡಿದು ಇನ್ನೇನು ಅವನನ್ನು ಕೊಲ್ಲಬೇಕು ಅಂತ ಹೋದಾಗ ರುಕ್ಮಿ ತಡೆದು ಹೇಳ್ತಾಳೆ, ಇಲ್ಲ, ಅವನನ್ನು ಸಂಹಾರ ಮಾಡಬೇಡ ಅಂತ ಹೇಳಿದಾಗ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ ಅವನ ತಲೆ ಕೂದಲು ಕತ್ತರಿಸಿ ಬಿಟ್ಬಿಡ್ತಾನೆ. ಅವನಿಗೆ ಆ ತಲೆ ಕೂದಲು ಕತ್ತರಿಸಿದ್ದಕ್ಕೆ ಅವನಿಗೆ ಅವಮಾನ ಆಗಿ ನಾನು ಇನ್ನ ವಿದರ್ಭ ದೇಶದಲ್ಲಿ ಕಾಲಿಡಲ್ಲ ಅಂತ ಭೋಜಕಟಕ್ಕೆ ಹೋಗಿ ಕೂತ್ಬಿಟ್ಟ ಅವನು. ಆಮೇಲೆ ಇನ್ನೊಂದು ಒಂದು ರೋಚಕ ಗಮನ ಮಾಡಬೇಕು ನಾವು. ಇಡೀ ಮಹಾಭಾರತ ಯುದ್ಧದಲ್ಲಿ ಎಲ್ಲಾ ರಾಜರು ತಮ್ಮ ತಮ್ಮ ಸೇನೆ ಕಳಿಸಿದ್ರು, ಎಲ್ಲಾ ರಾಜರು ಕಳಿಸಿದ್ರು. ಆಗ ಈ ವಿದರ್ಭ ದೇಶದ ರಾಜ ಇವನೇನಿದ್ದ ಅಲ್ಲ, ಇವನು ರುಕ್ಮಿ, ಅವನು ಕಳಿಸಿರ್ಲಿಲ್ಲ. ಯಾಕೆಂದ್ರೆ ಪಾಂಡವರು ಕೌರವರು ಅವನ ಹತ್ರ ಹೋಗಿ ಕೇಳೇ ಇಲ್ಲ ನಿನ್ನ ಸೇನೆ ಕಳಿಸುವಂತ. ಯಾಕೆ ಅಂತಂದ್ರೆ ಅವನದೊಂದು ಸ್ವಭಾವ, ಏನೇ ಒಳ್ಳೇದಾದ್ರೂ ಅವನೇ ತಗೋತಿದ್ದ ಕ್ರೆಡಿಟ್, ನನ್ನಿಂದೇ ಆಯ್ತು ಅಂತ. ಈಗ ಪಾಂಡವರಿಗೆ ಸೇನೆಯನ್ನು ಕಳಿಸಿದ್ದ ಅಂತಾರೆ, ಪಾಂಡವರು ಗೆದ್ರು ಕುರುಕ್ಷೇತ್ರ, ನನ್ನಿಂದ ಗೆದ್ರು ಅಂತ ಅವನು ಹೇಳ್ಕೊಂಡು ತಿರುಗಾಡುವಂತ ಸ್ವಭಾವ ಮನುಷ್ಯ. ಹೀಗಾಗಿ ಇಡೀ ನಮ್ಮ ದೇಶದಲ್ಲಿ ಒಂದು ಕಾಶ್ಮೀರ ರಾಜ, ಯಾಕೆಂದ್ರೆ ಕಾಶ್ಮೀರ ರಾಜ ಇರಲಿಲ್ಲ, ರಾಣಿ ಇದ್ಲು. ರಾಣಿಯ ಮಗ ಚಿಕ್ಕ ಮಗು ಇದ್ದಾಗ, ಹಾಗಾಗಿ ಅಲ್ಲಿಂದ ಮತ್ತೆ ರುಕ್ಮಿಯಿಂದ ಸೈನ್ಯ ಬರಲಿಲ್ಲ ಮಹಾಭಾರತ ಯುದ್ಧಕ್ಕೆ. ಬೇರೆ ಎಲ್ಲ ರಾಜ್ಯ ದೇಶಗಳಿಂದ ಬಂದಿತ್ತು. ಅದು ಒಂದು ಘಟ್ಟ ಆಯಿತು. ಆಮೇಲೆ ಈಗ ರುಕ್ಮಿಣಿ ವಿವಾಹ ಆಯಿತು. ರುಕ್ಮಿಣಿ ವಿವಾಹ ಆದ ಮೇಲೆ ಮುಂದಿನ ಕಥೆ ಶಮಂತಕ ಉಪಾಖ್ಯಾನ, ಶಮಂತಕ ಮಣಿಯ ಕಥೆ. ಸತ್ರಾರ್ಜಿತ ಏನ್ ಮಾಡ್ತಾನಂತಂದ್ರೆ ಅವನು ಸೂರ್ಯನ ಕುರಿತು ತಪಸ್ಸೆ ಮಾಡ್ತಾನೆ. ಸೂರ್ಯನ ಕುರಿತು ತಪಸ್ಸು ಮಾಡಿದಾಗ ಸೂರ್ಯ ಅವನಿಗೆ ಒಂದು ಮಣಿ ಕೊಡ್ತಾನೆ, ಅದೇ ಶಮಂತಕ ಮಣಿ. ಆ ಶಮಂತಕ ಮಣಿ ಅವನು ಬಹಳ ಇದು ಇತ್ತು, ಅದು ವಿಜೃಂಭಣೆ ಮತ್ತೆ ಪ್ರಖರವಾಗಿರ್ತೈತಿ. ಯಾರಾದರೂ ಹಾಕೊಂಡು ಬಂದ್ರೆ ಲೈಟು ಇದು ಅದ ಅವಶ್ಯಕತೆನೇ ಇರಲಿಲ್ಲ. ಕತ್ಲೆಯಲ್ಲಿ ಹಾಕೊಂಡು ಹೋದ್ರೆ ಅದೇ ಒಂಥರ ಒಂದು ಫೋಕಸ್ ಲೈಟ್ ತರ ಇರ್ತಿತ್ತು ಅದು ಶಮಂತಕ ಮಣಿ. ಆ ಮಣಿಯನ್ನು ಏನ್ ಮಾಡ್ತಾನೆ ಇವನು, ಸತ್ರಾರ್ಜಿತನ ಮನೆಯಲ್ಲಿರುತ್ತೆ. ಒಂದು ದಿನ ಅವನ ತಮ್ಮ ಪ್ರಸೇನ ಆ ಮಣಿ ಹಾಕೊಂಡು ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ. ಬೇಟೆ ಆಡ್ಲಿಕ್ಕೆ ಹೋದಾಗ ಅವನು ಪ್ರಸೇನ ಯಾವುದೋ ಒಂದು ಸಿಂಹ ಅವನ ಮೇಲೆ ಎಗರಿ ಅವನನ್ನು ಸಂಹಾರ ಮಾಡುತ್ತೆ. ಆಗ ಒಂದು ದ್ವಾರಕೆಯಲ್ಲಿ ಒಂದು ಸುದ್ದಿ ಎತ್ತು, ಕೃಷ್ಣ ಮಣಿ ಎಲ್ಲೋ ಕದ್ದಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಅವನು ಹೆಂಡತಿಗೆ ಕೊಡಬೇಕು, ಅದಕ್ಕೆ ಕದ್ದಿಟ್ಟಿದ್ದಾನೆ ಅನ್ನೋದು ಒಂದು ಸುದ್ದಿ ಎತ್ತು ಕೃಷ್ಣನ ಮೇಲೆ. ಆ ಅಪವಾದ ಪರಿಮಾರ್ಜನೆ ಮಾಡಲಿಕ್ಕೆ ಕೃಷ್ಣ ಏನು ಮಾಡ್ತಾನೆ,
ಅದೇ ಪ್ರಸೇನ ಎಲ್ಲಿ ಹೋಗಿದ್ದ ಅದೇ ಕಾಡಿನಲ್ಲಿ ನೋಡ್ಕೊಂಡು ಹೋದಾಗ ಅವನ ಮೃತದೇಹ ಸಿಗತ್ತೆ ಅಲ್ಲಿ ಪ್ರಸೇನಂದು, ಆದ್ರೆ ಮಣಿ ಸಿಗಲ್ಲ. ಅಲ್ಲೇ ಒಂದು ಗುಹೆ ಇರುತ್ತೆ, ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲಿ ಒಂದು ಸಿಂಹ ಸತ್ತು ಬಿದ್ದಿದೆ, ಮಣಿ ಸಿಗ್ಲಿಲ್ಲ. ಮತ್ತು ಒಳಗೆ ಹೋಗ್ತಾನೆ ಕೃಷ್ಣ. ಅಲ್ಲಿ ಹೋದಾಗ ಜಾಂಬುವಂತ ಇದ್ದ. ಜಾಂಬುವಂತ ಏನ್ ಮಾಡಿದಾನಂತಂದ್ರೆ, ರಾಮಾಯಣದ ಕಾಲದ ಜಾಂಬುವಂತ ಈ ಕೃಷ್ಣನ ಸಮಯದಲ್ಲಿ ಅಲ್ಲಿ ಬಂದು ಅಲ್ಲೊಂದು ಸಂಸಾರ ಶುರು ಮಾಡಿದ್ದಾನೆ. ಸಂಸಾರ, ಮದುವೆ ಆಗಿದ್ದಾನೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗಿದ್ದಾರೆ ಅವನಿಗೆ, ಜಾಂಬುವಂತನಿಗೆ. ಅವನು ರಾಮಾಯಣ ಕಾಲದಲ್ಲೇ ಮುದುಕ. ಅವನು ಯಾವಾಗ ಹನುಮಂತ ಇದಕ್ಕೆ ಸೀತಾನ್ವೇಷಣೆಗೆ ಹೋಗಬೇಕಾದ್ರೆ ಕೇಳ್ತಾನೆ, ಅಪ್ಪ ನೀನು ಹೋಗು ಅಂತಂದ್ರೆ ಶನ್ನವತಿ ಫಲೋಸ್ಮಿ ಅಂತ ಹೇಳ್ತಾನೆ ಜಾಂಬುವಂತ. ನಾನು ಕೇವಲ 90 ಯೋಜನ ಮಾತ್ರ ಹಾರಬಲ್ಲೆ, ಅದಕ್ಕಿಂತ ಜಾಸ್ತಿ ನಾನು ಹಾರ್ಲಿಕ್ಕಾಗಲ್ಲ, ನೀನೇ ಹೋಗು ಅಂತ ಹೇಳ್ತಾನೆ. ಆಗಲೇ ಅವನು ಮುದುಕ ಜಾಂಬುವಂತ, ಬ್ರಹ್ಮಾಂಶ ಸಂಭೂತ. ಈಗ ಇಲ್ಲಿ ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ದ. ಆಗ ಕೃಷ್ಣನಿಗೂ ಮತ್ತು ಆ ಮಣಿ ಅಲ್ಲೇ ಇತ್ತು, ಆ ಮಣಿ ಜಾಂಬುವಂತನ ಹತ್ರ ಇತ್ತು. ಕೃಷ್ಣನ ಜೊತೆ ಯುದ್ಧ ಆಗತ್ತೆ, ಜಾಂಬುವಂತನ ಭೀಕರ ಯುದ್ಧ ಆಗತ್ತೆ. ಅದೇನು ಒಂದು ದಿನ ನಾನಿಲ್ಲಿ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ ಯುದ್ಧ ಆಯ್ತು ಅಂತ, ಅಲ್ಲಿ ಹಾಗಾಗಿಲ್ಲ. ಅಲ್ಲಿ ಸುಮಾರು ಒಂದು 40-45 ದಿನ ಹಂಗೆ ಯುದ್ಧ ಆಯ್ತು ಇಬ್ಬರದು. ಒಂದು ಸರ್ತಿ ಯುದ್ಧ ಆಗಬೇಕಾದ್ರೆ ಜಾಂಬುವಂತನಿಗೆ ಏನಾಗುತ್ತೆ, ಒಂದು ಸರ್ತಿ ರಾಮ ಕಾಣಿಸ್ತಾನೆ, ಒಮ್ಮೆ ಕೃಷ್ಣ ಕಾಣಿಸ್ತಾನೆ. ಇದೇನು ಅಂತ ಅವನಿಗೆ ಆಮೇಲೆ ಭಗವಂತನ ಇದು ಅವತಾರ ಅಂತ ಹೇಳಿ ಅರಿವಾಗಿ ಅವನಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾನೆ ಜಾಂಬುವಂತ. ಆಗ ನಿನಗೆ ಬರೀ ರತ್ನ ಒಂದೇ ಕೊಡಲ್ಲ, ಕನ್ಯಾ ರತ್ನವೂ ಕೊಡ್ತೀನಿ ಅಂತ ಹೇಳಿ ಜಾಂಬುವತಿಯನ್ನು ಕೊಟ್ಟು ಮದುವೆ ಮಾಡಿ, ಜಾಂಬುವತಿ ಮತ್ತೆ ಶಮಂತಕಮಣಿ ಎರಡೂ ಕೊಟ್ಟು ಕನ್ಯಾರತ್ನ ಮತ್ತೆ ರತ್ನ ಕೊಟ್ಟು ಕಳಿಸ್ತಾನೆ. ಇದು ಒಂದು ಘಟ್ಟ. ಇಲ್ಲಿ ಈಗ ರುಕ್ಮಿಣಿ ಮತ್ತೆ ಸತ್ಯಭಾಮ ಅವರ ಮದುವೆ ಆಯಿತು. ಕೃಷ್ಣ ಆಮೇಲೆ ಅದನ್ನು ತಗೊಂಡು ಬಂದು ಸತ್ರಾರ್ಜಿತನಿಗೆ ಒಪ್ಪಿಸ್ತಾನೆ. ನೋಡು ಮಣಿ ಇಲ್ಲಿದೆ, ಹೀಗಾಯ್ತು ಅಂತ ಎಲ್ಲ ಕತೆ ಹೇಳಿದಾಗ ಆಗ ಸತ್ರಾರ್ಜಿತನಿಗೂ ಸ್ವಲ್ಪ ಇದಾಗತ್ತೆ, ಮುಜುಗರ ಆಗತ್ತೆ. ಅಯ್ಯೋ ನಾನು ಸುಮ್ಮನೆ ಅಪವಾದ ಮಾಡಿದೆ ಕೃಷ್ಣನ ಮೇಲೆ ಅಂತ ಹೇಳಿ ಅವನು ಏನ್ ಮಾಡ್ತಾನಂತಂದ್ರೆ, ಆಯ್ತಪ್ಪ ಈ ಮಣಿ ನೀನೇ ಇಟ್ಕೋ, ನನ್ನ ಮಗಳನ್ನು ನಿನಗೆ ಕೊಡ್ತೀನಿ, ಕನ್ಯಾದಾನ ಮಾಡ್ತೀನಿ ಅಂತ ಹೇಳಿ ಸತ್ಯಭಾಮೆ ಮದುವೆ ಆಗತ್ತೆ. 3 ಜನ ಮದುವೆ ಆಯಿತು, ರುಕ್ಮಿಣಿ, ಜಾಂಬವತಿ ಮತ್ತೆ ಸತ್ಯಭಾಮ. ಕೃಷ್ಣನಿಗೆ ಇವಾಗ 30 ವಯಸ್ಸು, ಸುಮಾರು 30 ವಯಸ್ಸು. ಒಂದು ಸುದ್ದಿ ಬಂತು, ಪಾಂಡವರು ಅರಗಿನ ಮನೆಯಲ್ಲಿ ಸತ್ರು ಅಂತ. ಪಾಂಡವರು ಅರಗಿನ ಮನೆಯಲ್ಲಿ ಸತ್ರು ಅಂತ ಸುದ್ದಿ ಬಂದಾಗ ಕೃಷ್ಣ ಹಸ್ತಿನಪುರಕ್ಕೆ ಹೋಗಿ ಅವನು ಕೂಡ ಅಳ್ತಾನೆ. ಅಯ್ಯೋ ಚಿಕ್ಕ ವಯಸ್ಸಿನಲ್ಲಿ ಪಾಪ ಸತ್ತೋದ್ರು, ಒಳ್ಳೆ ಹುಡುಗರು ಅಂತ ಹೇಳಿ ಅವನು ಅಳ್ತಾನೆ. ಕೃಷ್ಣ ಹತ್ತು ಅವ್ರಿಗೂ ತಿಲಾಂಜಲಿ ಬಿಟ್ಟು ಬಂದಿರ್ತಾನೆ. ಕೃಷ್ಣ ಅಲ್ಲಿ ಅದನ್ನ ಮುಗಿಸಿ ಆಮೇಲೆ ಮತ್ತೆ ಬರ್ತಾನೆ. ಮತ್ತೆ ಬಂದಾಗ ಅಕ್ರೂರ ಮತ್ತೆ ಕೃತವರ್ಮ ಇವರಿಬ್ಬರು ಕೃಷ್ಣನ ಪರಮ ಭಕ್ತರು. ಆದರೂ ಕೂಡ ಅವರಿಗೆ ಒಂದು ಇದು ಇರುತ್ತೆ, ಸತ್ಯಭಾಮೆಯ ಮೇಲೆ ಅವು ಕಣ್ಣಿಟ್ಟಿರ್ತಾರೆ. ಅವರು ನಾವೇ ಮದುವೆ ಆಗಬೇಕು ಅಂತ. ಅವರು ಇವನಿಗೆ ಸತ್ರಾರ್ಜಿತನಿಗೆ ಹೋಗಿ ಕೇಳೇ ಇರ್ತಾರೆ, ಅಲ್ಲ ನಿಮ್ಮ ಹುಡುಗಿ ದೊಡ್ಡವಳಾದ್ಮೇಲೆ ನಮಗೆ ಕೊಡಿ ಅಂತ. ಹೌದಪ್ಪ ಕೊಡ್ತೀನಿ, ದೊಡ್ಡವಳಾದ್ರೂ ಆಗಲಿ ಅಂತ ಹೇಳ್ತಾನೆ ಅವನು. ಸಾಧಾರಣ ನಿರಾತಂಕ ಕನ್ಯಾಮನ್ಯೋಪಿ ಯಾಜತೆ ಅಂತ ಭಾಗವತ ಹೇಳುತ್ತೆ. ಆಯ್ತು ದೊಡ್ಡವಳಾದ್ಮೇಲೆ ನೋಡೋಣ, ಕೊಟ್ರೆ ಕೊಡೋಣ ಅಂತ ಹೇಳಿ ಬಿಟ್ಟಿರ್ತಾನೆ. ಆದರೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆಯ್ತು ಕನ್ಯಾ ಸಿಗಲಿಲ್ಲ, ನಮಗೆ ಅಟ್ಲೀಸ್ಟ್ ಅದು ಮಣಿ ಆದ್ರೂ ಬೇಕು ಅಂತ ಇವನೇನ್ ಮಾಡ್ತಾನಂತಂದ್ರೆ, ಕೃತವರ್ಮ ತನ್ನ ತಮ್ಮ ಇರ್ತಾನೆ ಶತಧನ್ವ ಅಂತ. ಶತಧನ್ವ ಸ್ವಲ್ಪ ದೂರ್ತಾ ಇರ್ತಾನೆ. ಅವನೊಂಥರ ಹುಚ್ಚಿರ ತರ ಮಾಡ್ತಿರ್ತಾನೆ. ಅವನಿಗೆ ಹೇಳ್ತಾನೆ, ಇಲ್ಲ ಶಮಂತಕ ಮಣಿ ಕಳುವು ಮಾಡು ಅಂತ ಹೇಳ್ತಾನೆ. ಅವನು ಶಮಂತಕ ಮಣಿ ತರೋದಲ್ಲ, ಆ ಸತ್ರಾರ್ಜಿತನನ್ನು, ಸತ್ಯಭಾಮೆ ತಂದೆಯನ್ನು ಸಂಹಾರ ಮಾಡಿ ಮನೆ ತಗೊಂಡ್ ಬಂದ್ಬಿಡ್ತಾನೆ. ಆಗ ಏನಾಗತ್ತೆ ಅಂತಂದ್ರೆ, ಅಲ್ಲಿಗೆ ಒಂದು ಘಟ್ಟ ನಿಂತ್ಕೊಳ್ಳುತ್ತೆ. ಆಗ ಪಾಂಡವರು ಮತ್ತೆ ದ್ರೌಪದಿ ಸ್ವಯಂವರ ಲಕ್ಷವೇದ. ಆಗ ಕೃಷ್ಣ ಯಾದವರಿಗೆ ಹೇಳ್ತಾರೆ, ಸುಮ್ಮನೆ ಬಂದು ನೀವು ನೋಡ್ಬೇಕು, ಮದುವೆ ನೋಡ್ಬೇಕು, ಮದುವೆ ಯಾರು ನೀವು ಲಕ್ಷವೇದ ಮಾಡುವಂಗಿಲ್ಲ, ಸುಮ್ಮನೆ ಬಂದು ನೋಡ್ಬೇಕು. ಯಾದವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಗಿಲ್ಲ. ಆಗ ಪಾಂಡವರು ಬ್ರಾಹ್ಮಣ ವೇಷದಲ್ಲಿ ಅಲ್ಲಿ ನಿಂತಿರ್ತಾರೆ. ಬಲರಾಮ ಕೂತಿರ್ತಾನೆ. ಆ ಹುಡುಗ ಯಾರು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆಗ ಅರ್ಜುನ ಏನ್ ಮಾಡ್ತಾನಂತ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಬಲರಾಮ ಕೇಳ್ತಾನೆ, ಕೃಷ್ಣ ಕೇಳ್ತಾನೆ, ಹುಡುಗ ಯಾರು ಗೊತ್ತಾಯ್ತಾ ಅಂತ. ಯಶೋರ್ಜುನ ನಾತ್ರ ವಿಚಾರ್ಯಮಸ್ತಿ ಯದ್ಯಸ್ಮಿ ಸಂಕರ್ಷಣ ವಾಸುದೇವ. ಅವನು ಅರ್ಜುನ ಅಂತ ಅಣ್ಣ, ಅವನು ಅರ್ಜುನ, ಬೇರೆ ಯಾರು ಅಲ್ಲ ಅಂತ ಹೇಳಿದಾಗ, ಅರ್ಜುನ ಅಲ್ಲಪ್ಪ, ಅವನು ಅರ್ಜುನ ಅರಗಿನ ಮನೆಯಲ್ಲಿ ಸತ್ತಿದ್ದಾನೆ, ಅವನೇಂಗೆ ಅಂತಂದ್ರೆ ಆಗ ಕೃಷ್ಣ ಸ್ವಲ್ಪ ಗದರ್ತಾನೆ. ನಾನು ಕೃಷ್ಣ ಹೌದೋ ಅಲ್ವೋ ಅಂತ ಕೇಳ್ತಾನೆ ಬಲರಾಮನಿಗೆ. ಹೌದು ನೀನು ಕೃಷ್ಣ, ಹೌದು ನಾನು ಕೃಷ್ಣ ಅಂದ್ರೆ ಅವನು ಅರ್ಜುನ. ಹಾಗೆ ಆಗ ಸುಮ್ ಕೂಡ್ತಾನೆ ಬಲರಾಮ. ಅರ್ಜುನ ಲಕ್ಷವೇದ ಆಗತ್ತೆ. ಲಕ್ಷವೇದ ಆದಮೇಲೆ ದ್ರೌಪದಿಯನ್ನು ವರಿಸ್ತಾರೆ ಪಾಂಡವರು. ಅರಗಿನ ಅಲ್ಲೇನು ಕುಂಬಾರನ ಮನೆಯಲ್ಲಿ ವಾಸ ಮಾಡ್ತಾರೆ. ಆಗ ಅಲ್ಲಿ ಬಂದಾಗ ಕೃಷ್ಣ ಬಂದು ಅವರಿಗೆ ಉಡುಗೊರೆ ಕೊಟ್ಟು ಅವರನ್ನು ಆಶೀರ್ವಾದ ಮಾಡ್ತಾನೆ. ಆಗ ಧರ್ಮರಾಜ ಕೇಳ್ತಾನೆ, ನಾವಿಲ್ಲಿದ್ದೀವಿ ಅಂತ ಹೇಗೆ ಗೊತ್ತಾಯ್ತು ಕೃಷ್ಣ ಅಂತ ಕೇಳಿದಾಗ ಆಗ ಹೇಳ್ತಾರೆ, ಅಪ್ಪ ಬೆಂಕಿ ಎಷ್ಟಾದ್ರೂ ಮುಚ್ಚಿಡು, ಅದರ ಶಾಖ ಬಡದೇ ಬಡಿಯತ್ತೆ ಅಂತ ಹೇಳಿ ವಿನೋದಕ್ಕಾಗಿ ಹಾಗೆ ಹೇಳಿ ಕೃಷ್ಣ ಅವರಿಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಟ್ಟು ಬಂದ್ಬಿಡ್ತಾನೆ.
ಆಮೇಲೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ಬಲರಾಮನಿಗೆ ಒಂದು ಡೌಟ್ ಬಂತು, ಈ ಮಣಿ ಕೃಷ್ಣನೇ ಎಲ್ಲಾದ್ರೂ ಇಟ್ಟಿರ್ಬೋದು ಅಂತ. ಇವನು ಮಣಿ ಎಲ್ಲೋ ತೆಗೆದಿಟ್ಟಿದ್ದಾನೆ, ಹೆಂಡತಿಗೆ ಕೊಡ್ಬೇಕು ಇವನು, ಅದಕ್ಕೆ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ಅವನು ಬಲರಾಮ ಸಿಟ್ಟಿನಿಂದ ಮಿಥಿಲೆಗೆ ಹೋಗ್ಬಿಡ್ತಾನೆ, ನೇಪಾಳಕ್ಕೆ, ಈಗಿನ ನೇಪಾಳ. ಮಿಥಿಲೆಗೆ ಹೋಗಿ ಅಲ್ಲೇ ಕೂತ್ ಬಿಡ್ತಾನೆ. ಅವನು ಅಲ್ಲಿ ಕೂತಿದಾನಂತ ಗೊತ್ತಾಗಿದ ತಕ್ಷಣ ದುರ್ಯೋಧನ ಹೋಗ್ತಾನೆ ಮೆಲ್ಲ ಗದಾ ಯುದ್ಧ ಕಲಿಲಿಕ್ಕೆ. ಅವನು ಬಲರಾಮ ಗದಾ ಯುದ್ಧ ಕಲಿಸ್ತಾನೆ. ಅವನಿಗೆ ಕಲಿಸಿದ ಮೇಲೆ ದುರ್ಯೋಧನ ಗುರು ದಕ್ಷಿಣೆ ಇಲ್ಲ, ಶಿಷ್ಯ ದಕ್ಷಿಣೆ ಕೊಡಿ ಅಂತ ಕೇಳ್ತಾನೆ. ನಿಮ್ಮ ತಂಗಿಯನ್ನು ಮದುವೆ ಮಾಡಿಕೊಡಿ ಸುಭದ್ರೆಯನ್ನು. ಆಯ್ತಪ್ಪ ನೋಡೋಣ, ನಿನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಬಲರಾಮ ಅವನಿಗೆ ಒಂದು ಪ್ರಾಮಿಸ್ ಮಾಡಿಬಿಡ್ತಾನೆ. ಅಲ್ಲಿಗೆ ಆಯ್ತು. ಅಲ್ಲಿ ಆಗಿದ ತಕ್ಷಣ ಮತ್ತೆ ಪಾಂಡವರು ದ್ರೌಪದಿಯನ್ನು ವರೆಸಿ ಹಸ್ತಿನಪುರಕ್ಕೆ ಬಂದರು. ಆ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟಿಲ್ಲ ಅನ್ನೋದು ಇಬ್ಬರಿಗೆ ಗೊತ್ತಿತ್ತು, ಒಬ್ಬ ವಿದುರ ಮತ್ತೆ ಕೃಷ್ಣ. ವಿದುರ ಭೀಷ್ಮಾಚಾರ್ಯರಿಗೂ ಹೇಳಿರಲಿಲ್ಲ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟಿದ್ದಾರೆ ಅಂತ, ಯಾಕೆಂದ್ರೆ ಅದೊಂದು ರಾಜನೀತಿ. ಅದಕ್ಕೆ ನಾವು ಒಂದು ಏನು ಸೀಕ್ರೆಟ್ ಇರುತ್ತೆ ಅದು ಯಾರ ಮುಂದೆ ಹೇಳಬಾರ್ದು ಅನ್ನೋದು ಇವು ಕೆಲವೆಲ್ಲ ಉದಾಹರಣೆಗಳು. ಪಾಂಡವರು ಖಾಂಡವ ವನವನ್ನು ಇಂದ್ರಪ್ರಸ್ಥ ಮಾಡಿದರು. ಇಂದ್ರಪ್ರಸ್ಥ ಮಾಡಿ ಅಲ್ಲಿ ಅಭೂತಪೂರ್ವವಾದಂತಹ ರಾಜ್ಯವನ್ನು ಕಟ್ಟಿದರು. ರಾಜ್ಯವನ್ನು ಕಟ್ಟಿದಾಗ ಒಂದು ದಿನ ಕೃಷ್ಣ ಅಲ್ಲೇ ಬಂದಿರ್ತಾನೆ. ಕೃಷ್ಣ ಅದೇ ಇದರ ಸಮಯದಲ್ಲಿ ಇನ್ನು ಮುಂದೆ ಅದು ಬರುತ್ತೆ, ದುರ್ಯೋಧನ ಬೀಳೋದು ಅದೆಲ್ಲ. ಅದಕ್ಕಿಂತ ಮುಂಚೆ ಕೃಷ್ಣಾರ್ಜುನರು ಸುಮ್ಮನೆ ಒಂದು ವಿಹಾರ ಮಾಡ್ಕೊಂಡು ಬರೋಣ ಅಂತ ಹೋದಾಗ ಅಲ್ಲಿ ಕಾಳಿಂದಿ ನದಿ, ಆ ಕಾಳಿಂದಿ ನದಿಯಿಂದ ಯಮುನೆ ಕಾಳಿಂದಿ, ಆಕಿ ಯಮುನೆಯ ತಂಗಿ ಆಕಿ ಕಾಳಿಂದಿ. ಕಾಳಿಂದಿ ನದಿ ಅವಳು ಸೂರ್ಯಪುತ್ರಿ. ಅವಳು ಆಚೆ ಬಂದು ಕೃಷ್ಣನಿಗೆ, ಕೃಷ್ಣ ನಾನು ನಿನ್ನನ್ನು ವರಸಬೇಕು ಅಂತ ಹೇಳಿ ಮದುವೆ ಆಗಬೇಕು ಅಂತ ಹೇಳ್ತಾಳೆ. ಅವಳು ಷಣ್ಮಹಿಷಿಯರಲ್ಲಿ ಮೊದಲೇ ಅವಳು ಮದುವೆ ಆಗ್ತಾಳೆ ಕೃಷ್ಣನನ್ನು. ಈಗ ಸತ್ಯಭಾಮ, ರುಕ್ಮಿಣಿ, ಸತ್ಯಭಾಮ ಮತ್ತು ಜಾಂಬವತಿ ಮತ್ತೆ ಇವಳು ಯಮುನೆ ಕಾಳಿಂದಿ ಅವಳು ಮದುವೆ ಆಯಿತು. ಮದುವೆ ಆದ ಮೇಲೆ ವಸುದೇವನ ತಂಗಿ ಇದ್ಲು ಇನ್ನೊಬ್ಳು, ಉಜ್ಜಯಿನಿ ರಾಜಾದಿದೇವಿ ಅಂತ, ಉಜ್ಜಯಿನಿಯಲ್ಲಿದ್ಲು. ಆ ರಾಜಾದಿದೇವಿಗೆ ಇಬ್ರು ಮಕ್ಕಳಿದ್ರು, ವಿಂದಾನವಿಂದ್ರರು ಅಂತ ಮತ್ತೆ ಮಿತ್ರವಿಂದ ಅಂತ ಮಗಳಿದ್ಲು. ಅವರು ಕೂಡ ವಿಂದಾನವಿಂದ್ರರು ಬದ್ಧ ಕೃಷ್ಣ ದ್ವೇಷಿಯವರು. ಅಲ್ಲಿ ಅವರನ್ನು ಸಂಹಾರ ಮಾಡಿ ಕೃಷ್ಣ ಆ ಸೋದರತ್ತೆ ಮಗಳನ್ನು ಮದುವೆ ಆಗ್ತಾನೆ. ಅವಳು ಕೂಡ ಷಣ್ಮಹಿಷಿಯರಲ್ಲಿ ಒಬ್ಬಳು ಬರ್ತಾಳೆ, ವಿಂದ ಅಂತ. ಆಮೇಲೆ ಹಾಗೆ ಇನ್ನು ಒಬ್ಬಳು ಸೋದರತ್ತೆ ಕೃಷ್ಣನಿಗೆ, ವಸುದೇವನ ತಂಗಿ, ಶ್ರುತಕೀರ್ತಿ ಅಂತ. ಕೇಕೆ ದೇಶದ ರಾಜ್ಯಕ್ಕೆ ಕೊಟ್ಟಿರ್ತಾರೆ. ಕೇಕೆ ದೇಶ ಅಂತಂದ್ರೆ ಈಗಿನ ಪಾಕಿಸ್ತಾನ, ಅದಕ್ಕೆ ಕೇಕೆ ದೇಶ ಅಂತಿದ್ರು. ಕೈಕೈ ಕೂಡ ಅಲ್ಲಿಯೇ ಒಳೆ ಬಂದಿದ್ಲು, ಕೈಕೈ ಕೂಡ ಪಾಕಿಸ್ತಾನದ ಒಳೆ. ಕೇಕೆ ದೇಶದ ಮಗಳು ಭದ್ರಾ ಅಂತ, ಅವಳಿಗೆ 5 ಜನ ಮಕ್ಕಳು ಇರ್ತಾರೆ. ಇಲ್ಲಿ ನೋಡ್ರಿ, ಕೃಷ್ಣನ ಅವತಾರ ಸಮಯದಲ್ಲಿ ಯಾರ್ಯಾರಿಗೆ 5 ಜನ ಮಕ್ಕಳಿದ್ದಾರೆ ಅವರೆಲ್ಲರೂ ಕೃಷ್ಣನ ಭಕ್ತರು. ಈ 1, 2, 3 ಇರೋರೆಲ್ಲ ಕೃಷ್ಣನ ದ್ವೇಷಿಗಳು. ಹಾಗೆ ಅವಳನ್ನು, ಭದ್ರನನ್ನು ಮದುವೆ ಆಗ್ತಾನೆ. ಅವಳು ಕೂಡ ಷಣ್ಮಹಿಷಿಯರಲ್ಲಿ ಒಬ್ಬಳು. ಆಮೇಲೆ ಈಗ ಒಂದು ಮುಖ್ಯವಾದಂತಹ ಘಟ್ಟ. ಒಬ್ಬ ಕೋಸಲ ದೇಶದಲ್ಲಿ ರಾಜ ಇರ್ತಾನೆ. ಅವನಿಗೆ ಒಬ್ಬಳು ಮಗಳು ಇರ್ತಾಳೆ. ಅವನು ಕೋಸಲ ದೇಶದ ರಾಜ ನಗ್ನಚಿತ್ ಅಂತ ಅವನ ಹೆಸರು. ಅವನಿಗೆ ಮಗಳು ನೀಲಾ ಅಂತ ಮಗಳಿರ್ತಾಳೆ. ಅವನೊಂದು ವಿಚಿತ್ರವಾದ ಪಣ ಇಟ್ಟಿರ್ತಾನೆ, 7 ಗೂಳಿ, ಬುಲ್. ಆ ಬುಲ್ ಫೈಟ್ ಈಗ ಶುರುವಾಗಿದ್ದಲ್ಲ, ಕೃಷ್ಣನ ಕಾಲದಲ್ಲೇ ಇತ್ತು. ಆ 7 ಗೂಳಿಯನ್ನು ಯಾರು ಅದನ್ನು ಒಂದು ಕಡೆ ಕಟ್ತಾರೆ ಅವರಿಗೆ ನನ್ನ ಮಗಳನ್ನು ಮದುವೆ ಹಾಕೊಡ್ತೀನಿ ಅಂತ, ಆ ಮಗಳನ್ನು ಮದುವೆ ಮಾಡಿಸ್ಕೊಡ್ತೀನಿ ಅಂತ ಒಂದು ಪಣ ಇಟ್ಟಿರ್ತಾನೆ. ಕೃಷ್ಣ ಹೋಗ್ತಾನೆ, 7 ಗೂಳಿಯನ್ನು ಒಂದು ಕಡೆ ಕಟ್ಟಿ ಆ ನೀಲೆಯನ್ನು ಮದುವೆ ಆಗ್ತಾನೆ. ಈ ನೀಲೆ ಯಾರು ಅಂತ ನಿಮಗೆ ಹೇಳ್ತೀನಿ. ಯಶೋಧೆಯ ತಮ್ಮ ಒಬ್ಬ ಇದ್ದ, ಕುಂಭಕ ಅಂತ. ಅವನ ಮನೆಯಲ್ಲಿ ಅವನಿಗೆ ಒಬ್ಳು ಮಗಳಿದ್ಲು ನೀಲೆ ಅಂತ. ಕೃಷ್ಣನ ಬಾಲ್ಯದ ಚೈಲ್ಡ್ಹುಡ್ ಫ್ರೆಂಡ್ ಅವಳು. ನೀಲೆ ಅವಳು ಹುಟ್ಟಿದಾಗಲೇ ಕೃಷ್ಣನನ್ನು ಮದುವೆ ಆಗಬೇಕು ಅಂತ ಅವಳು ವರೆಸಿದ್ಲು. ಅದೇ ನೀಲೆ ಈ ನೀಲೆಯಲ್ಲಿ ಐಕ್ಯ ಆಗ್ತಾಳೆ. ಇದೇ ನೀಲೆಯನ್ನು ಉತ್ತರ ಭಾರತದಲ್ಲಿ ರಾಧಾ ಅಂತ ಕರೀತಾರೆ. ರಾಧಾ ಅನ್ನೋ ಶಬ್ದವೇ ಭಾಗವತದಲ್ಲಿ ಇಲ್ಲ. ರಾಧಾ ಇಸ್ ಅ ಕಲ್ಟ್. ರಾಧಾ ಅನ್ನೋ ಶಬ್ದವೇ ಭಾಗವತದಲ್ಲಿ ಇಲ್ಲ. 18,000 ಶ್ಲೋಕದಲ್ಲಿ ಒಂದು ಶ್ಲೋಕ ತೋರಿಸ್ಬಿಡ್ರಿ ರಾಧಾ ಅಂತ. ರಾಧಾ ಅನ್ನೋದು ಯಾರೂ ಹೇಳಿಲ್ಲ, ಶಂಕರಾಚಾರ್ಯರು ಹೇಳಿಲ್ಲ, ರಾಮಾನುಜರು ಹೇಳಿಲ್ಲ, ಮಧ್ವರಂತೂ ಹೇಳೇ ಇಲ್ಲ. ರಾಧಾ ಅನ್ನೋದು ಇದು ಕಲ್ಟ್. ಇದು ಅವಳೇ ನೀಲೆಗೆ ಅವರು ರಾಧಾ ಅಂತಾರೆ. ಅಲ್ಲಿ ನೀಲ ಆಯ್ತು ಅಂದ್ರೆ ನಮಗೆ ಇವಾಗ ಷಣ್ಮಹಿಷಿಯರು ಎಲ್ಲರೂ ಆದ್ರು. ಷಣ್ಮಹಿಷಿಯರು ಅಂತಂದ್ರೆ ನೀಲಾ, ಭದ್ರಾ, ಮಿತ್ರವಿಂದ, ಕಾಳಿಂದಿ, ಲಕ್ಷಣ, ಜಾಂಬವತಿ. ಆಮೇಲೆ ಮದ್ರ ದೇಶದ ರಾಜ, ಅವನ ಮಗಳೇ ಲಕ್ಷಣೆಯನ್ನು ಕೃಷ್ಣ ಮದುವೆಯಾದ. ಇಲ್ಲಿ ರುಕ್ಮಿಣಿ, ಸತ್ಯಭಾಮ ಅವರ ಸಮೇತ 6 ಜನ ಷಣ್ಮಹಿಷಿಯರು. ಈ 6 ಜನ ಷಣ್ಮಹಿಷಿಯರು ಬೇರೆ ಸಮಯದಲ್ಲಿ ಅವ್ರಿಗೆ ಕೆಲಸ ಇಲ್ಲ, ಬೇರೆ ಯಾವ ಇತಿಹಾಸದಲ್ಲೂ ಅವ್ರು ಬಂದಿಲ್ಲ. ಕೃಷ್ಣನ ಅವತಾರ ಮಾಡಿದಾಗ ಮಾತ್ರ ಬಂದಿದ್ದು.
ಆಮೇಲೆ ಇಂದು ಏನಾಗಿದೆ ಅಂತಂದ್ರೆ ಮತ್ತೆ ಜರಾಸಂಧನ ಶುರು ಆಯಿತು. ಜರಾಸಂಧನ ಕಥೆ. ಜರಾಸಂಧ ಏನ್ ಮಾಡಿದ್ದ ಅಂದ್ರೆ 20,800 ಜನ ರಾಜಕುಮಾರರನ್ನು ಸೆರೆಮನೆಯಲ್ಲಿಟ್ಟಿದ್ದ. ಆ ಒಂದು ದಿನ ಅವರನ್ನು ಶಿವನಿಗೆ ಆಹುತಿ ಕೊಟ್ಟು ತಾನೇ ಸಾಮ್ರಾಟ್ ಆಗಿ ಮೆರಿಬೇಕಂತ ಅವನದು. ಅದರಲ್ಲಿ ಇನ್ನೊಬ್ಬ ಇದ್ದ ಜರಾಸಂಧನ ಜೊತೆ, ಅವನ ಹತ್ತಿರದವನ ಬಳಗನೋ ಅಥವಾ ಅವನ ಒಬ್ಬ ಮಿತ್ರ ಇವನು ನರಕಾಸುರ. ಅವನಿಗೆ ಹೆಣ್ಮಕ್ಕಳ ಅಪಹಾರ ಮಾಡೋದ್ರಲ್ಲೇ ಒಂದು ಆಸಕ್ತಿ ಅವನಿಗೆ. ಅವನೇನ್ ಮಾಡಿದ ಅಂದ್ರೆ 16,100 ಜನನನ್ನು ಅಪಹಾರ ಮಾಡಿ ಇಟ್ಟ, ರಾಜಕುಮಾರಿಯರನ್ನು. ಆಗ ಅವ್ರು 16,100 ಜನರು ಯಾರು ಅಂತ ಹೇಳ್ತೀನಿ ನಾನು ಈಗ ಮುಂದೆ. ಆಗ ಕೃಷ್ಣ ಏನು ಮಾಡ್ತಾನೆ ಅಂತಂದ್ರೆ ಸತ್ಯಭಾಮೆ ಜೊತೆಗೆ ಆ 16,100 ಜನರನ್ನು ಬಿಡಿಸಲಿಕ್ಕೆ ಅಂತ ಸತ್ಯಭಾಮೆ ಜೊತೆಗೆ ಹೋಗ್ತಾನೆ. ಹೋಗಿ ನರಕಾಸುರನ ಜೊತೆ ಯುದ್ಧ ಆಗತ್ತೆ. ಯುದ್ಧ ಆದಮೇಲೆ 16,100 ಜನರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿಸ್ತಾನೆ. ಆಗ ಅವರು ಕೇಳ್ತಾರೆ, ಕೃಷ್ಣ ನಮಗೆ ಬಿಡುಗಡೆ ಅಂತೂ ಮಾಡಿಸಿದೆಯಪ್ಪ, ನಾವು ಎಲ್ಲಿ ಹೋಗ್ಬೇಕು? ಎಲ್ಲ ನರಕಾಸುರ ಅವರ ಮನೆಯಲ್ಲಿ ಇದ್ದ ಹೆಣ್ಮಕ್ಳು ಅಂತಂದ್ರೆ ಯಾರೂ ಮದುವೆ ಕೊಡಲ್ಲ, ಯಾಕೆ ನಮ್ಗೆ ಎಲ್ಲಿ ಬಿಡುಗಡೆ ಮಾಡಿಸ್ಬೇಡ ಅಂತ ಹೇಳಿದಾಗ, ಇಲ್ಲ ನಿಮಗೆ ನಾನು ಸಂಸಾರದಿಂದಾನೇ ಬಿಡುಗಡೆ ಮಾಡ್ತೇನೆ, ನಾನೇ ನಿಮ್ಮನ್ನು ಮದುವೆ ಆಗ್ತೇನೆ ಅಂತ ಹೇಳಿ 16,100 ಜನರು ರುಕ್ಮಿಣಿ, ಸತ್ಯಭಾಮ ಮತ್ತು ಷಣ್ಮಹಿಷಿಯರು ಅವರೆಲ್ಲರೂ ಮದುವೆ ಆಗ್ತಾರೆ. ಇಷ್ಟೆಲ್ಲಾ ಮದುವೆ ಆದರೂ ಅನಾದಿ ಬ್ರಹ್ಮಚಾರಿ ಕೃಷ್ಣ, ಅನಾದಿ ಬ್ರಹ್ಮಚಾರಿಯಾಗಿ ನಿಂತು ಬಿಡ್ತಾನೆ. ಯಾವ ಸಂಸಾರದವೂ ಲೇಪ ಇಲ್ಲ. ಹಾಗೆ ಅವ್ರು ಯಾರು 16,100 ಜನರು ಅಂತಂದ್ರೆ ಅವರೆಲ್ಲರೂ ಅಗ್ನಿಪುತ್ರರು. ಅವರಿಗೆ ಒಂದು ಆಸೆ ಇತ್ತು, ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ. ಅವರು ತಪಸ್ಸು ಮಾಡಿ ಹೆಣ್ಣು ಜನ್ಮ ಸ್ವೀಕಾರ ಮಾಡಿದ್ದವರು. ಯೂಶುವಲಿ ನಮ್ಮ ಶಾಸ್ತ್ರದಲ್ಲಿ ಏನಂತಂದ್ರೆ ರೇರೆಸ್ಟ್ ಆಫ್ ದ ರೇರ್ ಕೇಸಲ್ಲಿ ಗಂಡು ಹೆಣ್ಣಾಗತ್ತೆ, ಹೆಣ್ಣು ಗಂಡಾಗತ್ತೆ. ಇಲ್ಲ ಅಂತಂದ್ರೆ ಅದು ಜೀವ ಏನಿರುತ್ತೆ ಅದೇ. ಈ ಕೆಲವರು ಹೇಳ್ತಾರೆ ಗಂಡನ ಸೇವಾ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನೀನು ಗಂಡಾಗಿ ಹುಡ್ತಿ ಅಂತ. ಅದು ತಪ್ಪದು. ಹಾಗಿಲ್ಲ, ಜೀವದ ಸ್ವಭಾವ ಹಾಗಲ್ಲ. ಗಂಡು ಗಂಡಾಗೇ ಮೋಕ್ಷಕ್ಕೆ ಹೋಗಬೇಕು, ಹೆಣ್ಣು ಹೆಣ್ಣಾಗೇ ಮೋಕ್ಷಕ್ಕೆ ಹೋಗಬೇಕು. ಗಂಡು ಹೆಣ್ಣಾಗೋದು, ಹೆಣ್ಣು ಗಂಡಾಗೋದು ಬಹಳ ಬಹಳ ವಿರಳ, ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಹೇಳ್ತೀನಿ. ಅದರಲ್ಲಿ ಇದು ಒಂದು ಉದಾಹರಣೆ. ಆಮೇಲೆ ಏನಾಯ್ತು ಅಂತಂದ್ರೆ ಕೃಷ್ಣನಿಗೆ ಮಕ್ಕಳಾಗಬೇಕೀಗ, ಸಂತಾನ ಭಾಗ್ಯ ಬೇಕು. ನಾನು ಶಿವನನ್ನು ಕುರಿತು ತಪಸ್ಸು ಮಾಡ್ತೀನಿ ಅಂತ ಹೋದ ಕೃಷ್ಣ. ಅದು ಒಂದು ವಿಚಿತ್ರ ನಾಟಕ ಇದು. ಶಿವನನ್ನು ಕುರಿತು ಅಂದ್ರೆ ಲೋಕದೃಷ್ಟಿಯಲ್ಲಿ ಅದನ್ನ ತೋರಿಸಲಿಕ್ಕೆ ಶಿವನ ಕುರಿತು ತಪಶ್ಚರ್ಯ ಮಾಡಿ ಅವನು ಕೂಡ ಶಿವ ಪ್ರತ್ಯಕ್ಷ ಆಗ್ತಾನೆ. ಏನು ಬೇಕು ತಂದೆ ಅಂತ ಕೇಳಿದಾಗ, ನೀನು ಯಾರು ಕಾಮನನ್ನು ದಹನ ಮಾಡಿದ್ದೆ ಅಲ್ಲ ಅವನನ್ನೇ ವಾಪಸ್ ಕೊಡು ನನಗೆ. ಪ್ರದ್ಯುಮ್ನ ಸ್ಕಂದ, ಅವನೇ ಕಾಮ, ಅವನನ್ನೇ ಮತ್ತೆ ಕೊಡು ಅಂತ ಕೇಳಿದಾಗ ಪ್ರದ್ಯುಮ್ನೇ ರುಕ್ಮಿಣಿಯಲ್ಲಿ ಹುಟ್ಟುತ್ತಾನೆ ಅವನು. ಅವರದು ಕೃಷ್ಣನ ಸಂತಾನದ ಬಗ್ಗೆ ಸ್ವಲ್ಪ ಕಥೆಗಳಿದೆ, ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ಇದರಲ್ಲಿ ಇವತ್ತು. ಪ್ರದ್ಯುಮ್ನ ಏನ್ ಮಾಡ್ತಾನೆ, ಪ್ರದ್ಯುಮ್ನ ಇನ್ನು ಜಸ್ಟ್ ಹುಟ್ಟಿರ್ತಾನೆ. ಹುಟ್ಟಬೇಕಾದ್ರೆ ಶಂಬರ ಅಂತ ಒಬ್ಬ ರಾಕ್ಷಸ ಅವನನ್ನು ಅಪಹಾರ ಮಾಡ್ತಾನೆ. ಅಪಹಾರ ಮಾಡಿ ಅವನು ಆ ಪ್ರದ್ಯುಮ್ನನ್ನು ಸಮುದ್ರದಲ್ಲಿ ಹಾಕಿಬಿಡ್ತಾನೆ. ಸಮುದ್ರದಲ್ಲಿ ಹಾಕಿದಾಗ ಒಂದು ಮೀನು ನುಂಗು ಬಿಟ್ಟಿರುತ್ತೆ ಅವನ್ನ. ಆ ಮೀನು ಆ ಶಂಬರನ ಅರಮನೆಗೆ ಬರುತ್ತೆ ಮತ್ತೆ ವಾಪಸ್. ಅವ್ರು ಕಟ್ ಮಾಡ್ತಾರೆ, ಅದನ್ನ ಕಟ್ ಮಾಡಿದಾಗ ಒಳಗೆ ಪ್ರದ್ಯುಮ್ನ ಇರ್ತಾನೆ. ಪ್ರದ್ಯುಮ್ನ ಇದ್ದಾಗ ಅವನಿಗೆ ಗೊತ್ತೇ ಇಲ್ಲ, ಶಂಬರನಿಗೆ ಪ್ರದ್ಯುಮ್ನ ನಾನು ಬಿಸಾಕಿದ್ದೆ ಅನ್ನೋ ನೆನಪೇ ಇಲ್ಲ. ಆಗ ಅವನು ಅದೇ ಮನೆಯಲ್ಲಿ ಇರ್ತಾನೆ. ಅದೇ ಮನೆ ಅಡಿಗೆ ಕೋಣೆಯಲ್ಲಿ ರತಿ ಶಾಪಗ್ರಸ್ತಳಾಗಿರ್ತಾಳೆ. ರತಿ ಕೂಡ ಅಲ್ಲೇ ಇರ್ತಾಳೆ. ರತಿ ಅವನನ್ನು ಬೆಳೆಸ್ತಾಳೆ, ಎಲ್ಲ ಮಾಡ್ತಾಳೆ. ಬೆಳೆಸಿದ ಮೇಲೆ ಅವನ ಮೇಲೆ ಪ್ರೀತಿ ಮಾಡ್ತಾಳೆ ಅವಳು. ಆಗ ಪ್ರದ್ಯುಮ್ನ ಹೇಳ್ತಾನೆ, ಅಲ್ಲ ನೀನು ನನ್ನ ತಾಯಿ, ನೀನು ಯಾಕೆ ಈ ತರ ಮಾಡ್ತಾ ಇದ್ದೆ ಅಂತ ಕೇಳಿದಾಗ, ನಾನು ನಿನ್ನ ತಾಯಿ ಅಲ್ಲ, ನಾನು ನಿನ್ನ ಹೆಂಡತಿ ರತಿ, ನೀನು ಮನ್ಮಥ, ನಾನು ರತಿ, ಆದ್ದರಿಂದಾಗಿ ನಾನು ನಿನ್ನ ತಾಯಿ ಅಲ್ಲ ಅಂತ ಅವಳು ಹೇಳ್ತಾಳೆ. ಅವರಿಬ್ಬರದು ಮದುವೆ ಆಗತ್ತೆ. ಮದುವೆ ಆಗಿ ಪ್ರದ್ಯುಮ್ನೇ ಶಂಬರನನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಆಮೇಲೆ ಅವನು ರತಿಯನ್ನು ಕರ್ಕೊಂಡು ದ್ವಾರಕೆಗೆ ಬರ್ತಾನೆ. ಆಮೇಲೆ ಒಂದು ದಿನ ಏನಾಗಿದೆ ಅಂತಂದ್ರೆ ಕೃಷ್ಣ ಕಾಶಿಗೆ ಹೋಗ್ತಾನೆ. ಅಂದ್ರೆ ಸಂಚಾರ ಮಾಡಬೇಕಾದ್ರೆ ಕಾಶಿ ರಾಜ ಪೌಂಡ್ರಕ ವಾಸುದೇವ ಅವನು ಕೃಷ್ಣದ್ವೇಷಿ. ಕೃಷ್ಣನ ಅಣ್ಣನೇ ಆಗಿದ್ರು ಕೂಡ ಕೃಷ್ಣದ್ವೇಷಿ ಅವನು, ಪೌಂಡ್ರಕ ವಾಸುದೇವ. ಅವನಿಗೆ ಏನಂತಂದ್ರೆ, ನಾವು ವಸುದೇವನ ಮಕ್ಕಳೇ, ಆದ್ರೆ ನಮಗೆ ಯಾರು ವಾಸುದೇವ ಅನ್ನಲ್ಲ, ಕೃಷ್ಣನಿಗೆ ಮಾತ್ರ ವಾಸುದೇವ ಅಂತಾರೆ ಅಂತ ಅನ್ನೋದು ಅವನ ಮೇಲೆ ಒಂದು ಸ್ವಲ್ಪ ಜಲಸಿತ್ತು ಅವರಿಗೆ, ಮತ್ಸರ ಇತ್ತು, ಹೊಟ್ಟೆ ಕಿಚ್ಚು. ಆಗ ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣ ತಮ್ಮ ಬಂದಿದ್ದಾನಂತ ಅವನು ಕೂಡ ಸತ್ಕಾರ ಮಾಡಲ್ಲ, ಜಗಳಕ್ಕೆ ನಿಂದಿರ್ತಾನೆ. ಜಗಳಕ್ಕೆ ನಿಂತಾಗ ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ ಮೇಲೆ ಏನಾಯ್ತು ಅಂತಂದ್ರೆ ಕಾಶಿ ಅವನು ಯಾರಿದ್ದ ಪೌಂಡ್ರಕ ವಾಸುದೇವ ಮಗ ಅವನು ಕೂಡ ಯುದ್ಧಕ್ಕೆ ಬರ್ತಾನೆ. ಆಗ ಕೃಷ್ಣ ಅವನೊಂದು ಕೃತ್ರಿಮ ಮಾಡ್ತಾನೆ, ಒಂದು ಮಾಟ ಏನೋ ಮಾಡ್ತಾನೆ ಕೃಷ್ಣನ ಮೇಲೆ. ಕೃಷ್ಣನ ಸುದರ್ಶನ ಚಕ್ರ ಏನ್ ಮಾಡುತ್ತೆ ಅಂತಂದ್ರೆ ಕಾಶಿ ಪೂರ್ತಿ ಧ್ವಂಸ ಮಾಡಿಬಿಡುತ್ತೆ. ಧ್ವಂಸ ಮಾಡಿ ಅದನ್ನ ಸ್ಮಶಾನ ಮಾಡಿಬಿಡುತ್ತೆ. ಶಿವನಿಗೆ ಯೋಗ್ಯವಾದಂತಹ ಸ್ಥಳ ಆಯಿತು, ಶಿವನ ಮನೆ ಆಯಿತು ಕಾಶಿ. ಮೊದಲು ಕಾಶಿಯಲ್ಲಿ, ಈಗ ವಿಶ್ವನಾಥ ಬಂದಿದ್ದಾನೆ, ಮೊದಲು ವಿಶ್ವನಾಥ ಇರಲಿಲ್ಲ ಅಲ್ಲಿ.
ಅಲ್ಲಿ ಬಿಂದು ಮಾಧವ ಇದ್ದ. ಅದು ನಿಮಗೆಲ್ಲರಿಗೂ ಕಾಶಿ ಯಾರ್ಯಾರು ಹೋಗಿರ್ತಾರೋ ಅವ್ರಿಗೆ ಗೊತ್ತಿದೆ. ಬಿಂದು ಮಾಧವ ಇದ್ದ. ಈಗ ಬಿಂದು ಮಾಧವನ ಹತ್ರ ಹೋಗೋರೇ ಇಲ್ಲ ಜನ, ಹಂಗಾಗ್ಬಿಟ್ಟಿದೆ. ಏನು ಮಾಡ್ಲಿಕ್ಕೆ ಬರಲ್ಲ. ಕಲಿಯುಗ. ಎಲ್ಲರೂ ಕಾಶಿ ವಿಶ್ವನಾಥ ಆಮೇಲೆ ಅಲ್ಲಿ ಬಂದು ನೆಲೆಸಿದ. ಇದು ಕೃಷ್ಣನ ಸಹೋದರರ ಒಂದು ಕಥೆ ಇದು. ಆಮೇಲೆ ಮತ್ತೆ ಹಾಗೆ ಕೃಷ್ಣ ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡಿ ಬರಬೇಕಾದ್ರೆ ಹಾದಿಯಲ್ಲಿ ದಂತವಕ್ರ ಸಿಗ್ತಾನೆ. ಇದು ಒಂದು ಅವತಾರದ ಮುಖ್ಯ ಕಾರ್ಯ. ದಂತವಕ್ರ, ಶಿಶುಪಾಲ ಇನ್ನು ಸಾಯಬೇಕು. ದಂತವಕ್ರು ಕೂಡ ಅವನೇನೋ ಕಾಲ್ ಕೆದರಿ ಜಗಳ ಮಾಡ್ತಾನೆ. ಅವನಿಗೂ ಕೂಡ ಕೃಷ್ಣ ಅಲ್ಲೇ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಆಮೇಲೆ ಪ್ರದ್ಯುಮ್ನ ರುಕ್ಮಿ ಸೋದರ ಮಾವನ ಮಗಳ ಜೊತೆ ಮತ್ತೆ ಮದುವೆ ಆಗುತ್ತೆ. ಎರಡನೇ ಮದುವೆ ಅವನು ಅದು ಉಷಾಹರಣ ಅಂತ ಒಂದು ಕಥೆ ಇದೆ. ಲಕ್ಷ್ಮೀ ಲಾವಣ್ಯ ಪೀಯೂಷ ಪಾನಪಾತ್ರ ತೇಕ್ಷಣ ನೀಗದಶ್ಯಾಮ ಪಾತುಮೋ ಭಗವಾನ್ ಹರಿಹಿ ಅಂತ ಉಷಾಹರಣ. ಅದು ಉಷಾಹರಣದ ಕಥೆ ನಾನು ಒಂದು ತುಣುಕು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಉಷಾಹರಣ ಅವಳು ಬಾಣಾಸುರನ ಮಗಳು. ಬಾಣಾಸುರ ಯಾರು ಅಂತಂದ್ರೆ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಯ ಮಗ ಬಾಣಾಸುರನ ಮಗಳನ್ನು ಇವನು ಮದುವೆಯಾದ. ಇಷ್ಟೆಲ್ಲ ಆಗಬೇಕಾದ್ರೆ ಕೃಷ್ಣನಿಗೆ ಸುಮಾರು ಒಂದು 50-56 ವಯಸ್ಸು. ನಾನು ಒಂದು 15 ನಿಮಿಷದಲ್ಲಿ ಹೇಳಿದೆ, ಹಾಗಿಲ್ಲ, ತುಂಬಾ ಇದೆ. ಆದರೆ ನಮ್ಮ ಸಮಯದ ಒಂದು ಮಿತಿಯಿಂದ ನಾನು ಯಥಾಶಕ್ತಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪಾಂಡವರು ರಾಜಸೂಯ ಯಾಗ ಮಾಡಬೇಕು ಅಂತ ಧರ್ಮರಾಜ ತೀರ್ಮಾನ ಮಾಡ್ತಾನೆ. ಕೃಷ್ಣನನ್ನು ಕರೀತಾನೆ. ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ನಾನು ನನ್ನ ಪೂರ್ವಜರ ಮುಕ್ತಿಗಾಗಿ, ನನ್ನ ತಂದೆಯ ಮುಕ್ತಿಗಾಗಿ ನಾನು ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳ್ತಾನೆ. ಆಯ್ತು, ಮಾಡು, ಅಡ್ಡಿ ಇಲ್ಲ. ಆದರೆ ಜರಾಸಂಧ ಒಬ್ಬ ಇದ್ದಾನಲ್ಲ, ಏನ್ ಮಾಡ್ತೀನಿ ಅಂತ ಕೇಳ್ತಾನೆ. ಕೃಷ್ಣ ಹೇಳೋದು ಹೀಗೆ, ಜರಾಸಂಧ ಒಬ್ಬ ಇದ್ದಾನೆ, ಯಾಕಂದ್ರೆ ಅವನ ಹತ್ರನೂ ಕಪ್ಪ ತರಬೇಕು. ಜರಾಸಂಧ ಇದ್ದಾನೆ. ನನಗಂತೂ ಜರಾಸಂಧನಂತೂ ಸೋಲಿಸ್ಲಿಕ್ಕೆ ಆಗಲಿಲ್ಲ. ನೋಡಪ್ಪ, ನೀನು ಆದ್ರೆ ಸೋಲಿಸೋಂಗಿದ್ರೆ ಸೋಲಿಸು, ರಾಜಸೂಯಾಗ ಮಾಡು ಅಂತ ಹೇಳ್ತಾನೆ. ಆಗ ಧರ್ಮರಾಜ ಹೇಳ್ಬಿಡ್ತಾನೆ, ನನಗೆ ರಾಜಸೂಯಾಗ ಬೇಡ, ರಾಜ್ಯನೂ ಬೇಡ, ನೀನೆಲ್ಲೂ ಹೋಗಬೇಡ ಕೃಷ್ಣ ಅಂತ ಹೇಳ್ತಾನೆ. ಆಗ ಮತ್ತೆ ಕೃಷ್ಣ ಅವನನ್ನು ಸಂತೈಸಿ ಹೇಳ್ತಾನೆ, ಇಲ್ಲ, ಜರಾಸಂಧನನ್ನು ಸಂಹಾರ ಮಾಡದೆ ರಾಜಸೂಯ ಯಾಗ ಮಾಡುವಂಗಿಲ್ಲ. ಆಗ ನಿನ್ನ ತಮ್ಮಂದರು ಭೀಮಾರ್ಜುನನನ್ನು ನನ್ನ ಕೈಯಲ್ಲಿ ಕೊಡು, ನಾನು ಹೋಗಿ ಅವನ ಕಡೆಯಿಂದನೂ ಕಪ್ಪ ತರ್ತೇನೆ ಅಂತ ಬ್ರಾಹ್ಮಣರ ವೇಷದಲ್ಲಿ ಹೋಗ್ತಾರೆ ಜರಾಸಂಧನ ಕಡೆ ಹೋದಾಗ ಜರಾಸಂಧ ಆಗ ಗೊತ್ತಾಗತ್ತೆ ಕೃಷ್ಣ ಬಂದಿದ್ದಾನೆ ಅಂತ. ಯಾಕಂತಂದ್ರೆ ಇವರು ಮೇನ್ ಗೇಟಿಂದ ಹೋಗಿರಲ್ಲ, ಹಿಂಬಾಗಿಲಿಂದ ಬಂದಿರ್ತಾರೆ ಜರಾಸಂಧನ ಇದಕ್ಕೆ ರಾಜ್ಯದಲ್ಲಿ. ಮುಂದೆ ಆಹ್ವಾನ ಇದ್ದವ್ರು ಮುಂದೆ ಹೋಗಬೇಕು, ಆಹ್ವಾನ ಇಲ್ಲದವರು ಹಿಂದೆ ಬರಬೇಕು ಅನ್ನೋದು ಇದೊಂದು ರಾಜತಂತ್ರ ಕೃಷ್ಣನದು. ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ. ಆಗ ಜರಾಸಂಧ ಬರ್ತಾನೆ. ಜರಾಸಂಧ ಬಂದು, ನಮ್ಮ ರಾಜ್ಯದಲ್ಲಿ ಬ್ರಾಹ್ಮಣರಿಗೆ ಫ್ರೀ ಎಂಟ್ರಿ ಇದೆ ನನ್ನ ರಾಜ್ಯಕ್ಕೆ, ನೀವ್ಯಾಕೆ ಹಿಂದೆಯಿಂದ ಬಂದ್ರಿ ಅಂತ ಕೇಳಿದಾಗ, ನಾನು ನಿನ್ನ ಶತ್ರು ಅಪ್ಪ, ನಾನು ಭೀಮಾರ್ಜುನರನ್ನು ಕರ್ಕೊಂಡು ಬಂದಿದ್ದೇನೆ. ನೀನು ಯಾರು ಸೆರೆಮನೆಯಲ್ಲಿ ಏನಿದ್ರಲ್ಲ 20,000 ಚಿಲ್ಲರೆ ರಾಜಕುಮಾರರು, ಅವರನ್ನು ಬಿಡುಗಡೆ ಮಾಡು, ನಮಗೆ ರಾಜಸೂಯಾಗೆ ಕಪ್ಪ ಕೊಡು, ನಿನ್ನ ಪಾಡಿಗೆ ನೀನಿರು, ನಮ್ಮ ಪಾಡಿಗೆ ನಾವಿರ್ತೀವಿ. ಇಲ್ಲ ಅಂತಂದ್ರೆ ನಿನ್ನ ಸಂಹಾರ ಮಾಡೋದೇ ಇವತ್ತು. ಆಗ ಅವನು ಏನ್ ಮಾಡಿದ್ದ ಅಂತಂದ್ರೆ, ಅವನಿಗೆ ಮೊದಲೇ ಕೃಷ್ಣನ ಮೇಲೆ ಒಂದು ಸ್ವಲ್ಪ ಹೆದರಿಕೆ ಇತ್ತು ಅವನಿಗೆ. ಆಗ ಅವನು ಏನ್ ಮಾಡ್ತಾನೆ, ತನ್ನ ಮಗನಾದ ಸಹದೇವನನ್ನು ಪಟ್ಟಕ್ಕೆ ಕೂಡಿಸಿ ಬರ್ತಾನೆ. ಆಗ ಕೇಳ್ತಾನೆ, 3 ಜನದಲ್ಲಿ ಯಾರು ಬೇಕು ನಿನಗಂತ ಕೇಳಿದಾಗ ಜರಾಸಂಧ ಹೇಳ್ತಾನೆ, ನಿನ್ ಜೊತೆ ಏನ್ ಯುದ್ಧ ಆಡೋದು, ನೀನನ್ನು ಅನೇಕ ಬಾರಿ ಸೋತಿದ್ಯಾ, ಬೇಡ, ನಿನ್ ಜೊತೆ ಬೇಡ ಅಂತಾನೆ. ಅರ್ಜುನ ಮುಂದೆ ಬರ್ತಾನೆ. ಅರ್ಜುನ ಇನ್ನು ಬಚ್ಚ, ಅವನ ಜೊತೆ ಏನು ಯುದ್ಧ ಆಡೋದು, ಅವನು ಬೇಡ, ಸೋತ್ರೆ ಭೀಮನ ಹತ್ರ ಸೋಲ್ಬೇಕು. ಯಾಕಂದ್ರೆ ಭೀಮ ಆಗ ಗದಾಯುದ್ಧದಲ್ಲಿ ಪರಿಣಿತ, ಭೀಮ ಆಗ ಶೂರವೀರ ಇದ್ದ. ಸೋತ್ರೆ ಭೀಮನ ಹತ್ರ ಸೋತ್ರೆ ಸ್ವಲ್ಪ ಮರ್ಯಾದೆ ಇರುತ್ತೆ ಅಂತ ಹೇಳಿ ಭೀಕರವಾಗಿ 15 ದಿನ ಯುದ್ಧ ಆಗತ್ತೆ ಅವರದು. ಕೃಷ್ಣ 0 ಮಾಡ್ತಾನೆ. ಭೀಮ ಅವನನ್ನು ಸೀಳಿ 2 ಭಾಗ ಮಾಡಿ ಬಿಸಾಕ್ತಾನೆ. ಇದು ಜರಾಸಂಧನ ಕಥೆ. ಜರಾಸಂಧ ಸತ್ತ ಮೇಲೆ ಎಲ್ಲ ರಾಜರನ್ನು ಬಿಡುಗಡೆ ಆಗತ್ತೆ. ಬಿಡುಗಡೆ ಆದಾಗ ಸಹದೇವ ಹೇಳ್ತಾನೆ, ಕೃಷ್ಣ ಸಹದೇವನಿಗೆ ಅವ್ರು ಎಲ್ಲರಿಗೂ ಹೊಸ ಬಟ್ಟೆ ಕೊಟ್ಟು ಅವರಿಗೆ ಸ್ನಾನ ಹಾಕಿ ಬಿಡುಗಡೆ ಮಾಡುವಂತ. ಆಗ ಅವರು ಎಲ್ಲ ರಾಜೋಪಚಾರ ಏನಿತ್ತು ಅದನ್ನೆಲ್ಲವೂ ಮಾಡ್ತಾನೆ ಸಹದೇವ ಒಳ್ಳೆ ಹುಡುಗ. ಅವನು ಸಹದೇವ ಎಲ್ಲವೂ ಮಾಡಿ ರಾಜೋಪಚಾರವನ್ನು ಮಾಡಿ ಅವರಿಗೆ ಬಿಡ್ತಾನೆ. ಜರಾಸಂಧ ವಧೆ ಆಯಿತು. ಆಮೇಲೆ ರಾಜಸೂಯ ಯಾಗ ಆಗತ್ತೆ. ರಾಜಸೂಯ ಯಾಗ ಆದಾಗ ಅಲ್ಲಿ ಶಿಶುಪಾಲ ಬರ್ತಾನೆ. ಇದು ನಾವು ನರಸಿಂಹಾವತಾರದಲ್ಲಿ ಕಥೆ ಕೇಳಿದ್ವಿ. ಶಿಶುಪಾಲದು ನಾರದರೇ ಧರ್ಮರಾಜನಿಗೆ ಹೇಳಿದ್ದು. ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಶಿಶುಪಾಲ ಬಂದು ಭೀಷ್ಮಾಚಾರ್ಯರು ಅಲ್ಲಿ ಇದು ಒಂದು ವಾದ ಬರುತ್ತೆ, ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಅಂತ. ಧರ್ಮರಾಜನ ರಾಜಸೂಯ ಯಾಗದಲ್ಲಿ ವೇದವ್ಯಾಸರಿದ್ದರು, ಪರಶುರಾಮ ಇದ್ದ,
ಕೃಷ್ಣ ಇದ್ದ, ಭೀಷ್ಮಾಚಾರ್ಯ ಇದ್ರು, ಎಲ್ಲರೂ ಇದ್ರು, ಎಲ್ಲ ಋಷಿಗಳು ಇದ್ರು. ಭೀಷ್ಮಾಚಾರ್ಯ ಎದ್ದು ನಿಂತು ಹೇಳಿ, ಈ ಜಗತ್ತಿನ ಸರ್ವಶ್ರೇಷ್ಠ ಶಕ್ತಿ ಯಾರು ಅಂತಂದ್ರೆ ಕೃಷ್ಣ, ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳಿ ಕೃಷ್ಣನಿಗೆ ಅವನಿಗೆ ಅಗ್ರ ಪೂಜೆ ಆಗಬೇಕು. ಈ ಅಗ್ರ ಪೂಜೆ ಅನೌನ್ಸ್ ಮಾಡಬೇಕಾದ್ರೆ ಕೃಷ್ಣ ಅಲ್ಲಿ ಇರಲಿಲ್ಲ. ಅವನು ಪಾಪ ಕೆಲಸ ಮಾಡ್ತಿದ್ದ ಕೃಷ್ಣ. ಯಾರಿಗೆ ಬಂದವರಿಗೆ ಹೋದವರಿಗೆ ಗೆಸ್ಟ್ಗಳಿಗೆ ನೀರು ಕೊಡೋದು, ಅವ್ರ ಕೈ ಒರೆಸಲಿಕ್ಕೆ ಟಾವೆಲ್ ಕೊಡೋದೆಲ್ಲ ಮಾಡ್ತಿದ್ದ. ನೋಡಿ ಭಗವಂತನ ಹೇಗಿದೆ. ಆಗ ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆ ಅಂತ ಆಯಿತು. ಅಗ್ರ ಪೂಜೆ ಮಾಡೋದ್ರಲ್ಲಿ ಶಿಶುಪಾಲ ಬಂದ. ಶಿಶುಪಾಲ ಬಂದು, ಯಾರಿಗೆ ಅಗ್ರ ಪೂಜೆ ಮಾಡ್ತಿದ್ದೀರಾ, ಇಲ್ಲೆಲ್ಲ ಶ್ರೇಷ್ಠ ಮಹಾನುಭಾವರಿದ್ದಾರೆ, ಪರಶುರಾಮ, ವೇದವ್ಯಾಸ, ಅವರಿಗೆ ಮಾಡಲಿಲ್ಲ, ಕೃಷ್ಣನಿಗೆ ಯಾಕೆ ಅಗ್ರ ಪೂಜೆ ಮಾಡ್ತಾ ಇದ್ದಾರೆ? ಅವನೊಬ್ಬ ಹೇಳಿ ಕೇಳಿ ಗೊಲ್ಲ, ಯಾದವ, ಹಾಲು ಮಾರೋನು, ಅವನಿಗೆ ಯಾಕೆ ಅಗ್ರ ಪೂಜೆ ಅಂತ ಕೇಳಿದಾಗ ಎಲ್ಲರಿಗೂ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಭೀಷ್ಮಾಚಾರ್ಯಂತೂ ಅವನು ಸಂಹಾರ ಮಾಡಲಿಕ್ಕೆ ಹೋಗ್ತಾರೆ. ಆಗ ಕೃಷ್ಣ ತಡಿತಾನೆ. ಅವನು ಹಾಗೇ ಮಾತಾಡ್ತಾನೆ. ಹಾಗೆ ಮಾತಾಡಿದ ಮೇಲೆ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನನ್ನು ಕೊಲ್ತಾನೆ. ಅಂದ್ರೆ ಜಯ ವಿಜಯರಿಗೆ ಅವರ ಶಾಪ ವಿಮೋಚನೆ ಆಯಿತು. ಆ ಭಗವಂತನ ಅವತಾರಕ್ಕೆ 4 ಅವತಾರ ತೆಗೆದ. ಈ ಕೃಷ್ಣಾವತಾರದಲ್ಲಿ ಅವರಿಗೆ ಸಂಪೂರ್ಣವಾಗಿ ಮುಕ್ತಿ ಕೊಟ್ಟ. ಅದೇ ಅವನ ಜ್ಯೋತಿ ಕೃಷ್ಣನಲ್ಲಿ ಹೋಗಿದ್ದು. ಆಗ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಶುಕಾಚಾರ್ಯರು ನಾರದ ಮತ್ತೆ ಧರ್ಮರಾಜನ ಒಂದು ಸಂವಾದ ಉತ್ತರವಾಗಿ ಕೊಡ್ತಾರೆ. ಶಿಶುಪಾಲ ಸತ್ತ ಮೇಲೆ ಅದೇ ರಾಜಸೂಯ ಯಾಗ ಮುಗೀತು, ಎಲ್ಲ ಆಯಿತು. ದುರ್ಯೋಧನ ಎಲ್ಲಿ ನೀರಿದೆ ಅಂತ ಅಲ್ಲಿ ಜಾರಿ ಬಿದ್ದ, ಎಲ್ಲಿ ನೆಲ ಇದೆ ಅಂತ ಹೇಳಿ ಅಲ್ಲಿ ಕಾಲಿಟ್ಟ, ಅಲ್ಲಿ ನೀರಿತ್ತು, ನೀರಿದ್ದಲ್ಲಿ ನೆಲ ಇತ್ತು. ಫಸ್ಟು ನಕ್ಕವನೇ ಕೃಷ್ಣ. ನಾವೆಲ್ಲ ಸೀರಿಯಲಲ್ಲಿ ನೋಡಬೇಡ್ರಿ, ಸೀರಿಯಲಲ್ಲಿ ದ್ರೌಪದಿ ನಕ್ಕಳು ಅಂತ ಹೇಳ್ತಾರೆ, ತಪ್ಪದು. ಕೃಷ್ಣನೇ ಮೊದಲು ನಕ್ಕಿದ್ದು, ಕೃಷ್ಣನೇ ಬೀಜಕ್ಷೇಪ ಹಾಕಿದ್ದು. ಆ ದುರ್ಯೋಧನನಲ್ಲಿ ಅವನ ಸಂಹಾರದ ಒಂದು ಅಂಕುರ ಹಾಕಿದ್ದೆ ಕೃಷ್ಣ. ಕೃಷ್ಣ ನಕ್ಕಿದ ಮೇಲೆ ಪಾಂಡವರು ನಕ್ಕಿದ ಮೇಲೆ ದ್ರೌಪದಿ ನಕ್ಕಳು. ಆಗ ಧರ್ಮರಾಜ ನಗಲಿಲ್ಲ. ಅಯ್ಯೋ ನಮ್ಮ ತಮ್ಮ ಅಂತ ಹೇಳಿ ಅವನು ಹೊಸ ಬಟ್ಟೆ ಎಲ್ಲ ಕೊಟ್ಟ. ಧರ್ಮರಾಜನ ಸ್ವಭಾವ ಹಂಗೆ. ದುರ್ಯೋಧನ ಒಂದು ಎಕ್ಸ್ಟ್ರೀಮ್ ಎಂಡ್ ಆದ್ರೆ ಇವನೊಂದು ಕಡೆ ಹಾಗೆ. ಆಗ ಮತ್ತೆ ಅದು ರಾಜಸೂಯ ಯಾಗ ಮುಗಿತು. ಆಗ ಸಾಲ್ವ ಅಂತಂದ್ರೆ ಅಂಬೆಯನ್ನು ಬಯಸಿದ ಸಾಲ್ವ ಅಲ್ಲ, ಅವನು ಆಲ್ರೆಡಿ ಸತ್ತು ಬಿಟ್ಟಿದ್ದಾನೆ. ಅವನ ಸಕ್ಸೆಸರ್ ಇವನು, ಸೌಭ ಸಾಲ್ವ ಅಂತ. ಸಾತ್ಯಕಿ ಅಂಬೆಯನ್ನು ಯಾರು ಒರೆಸಲಿಕ್ಕೆ ಸಾಲ್ವ ಇರ್ತಾನಲ್ಲ, ಅವನನ್ನು ಸಂಹಾರ ಮಾಡಿದ್ದಾನೆ. ಇವನೇನು ಮಾಡಿದ್ದಾನೆ, ಸಾತ್ಯಕಿ ಇವನು ಬ್ರಹ್ಮದತ್ತ ಸಾಲ್ವ ದ್ವಾರಕೆಗೆ ಬಂದು ದ್ವಾರಕೆ ಮೇಲೆ ದಾಳಿ ಮಾಡಿದ್ದ. ಕೃಷ್ಣ ಇಲ್ಲದೆ ಇರೋ ಟೈಮಲ್ಲಿ. ಕೃಷ್ಣ ಇದ್ದಂದ್ರೆ ಏನೂ ಆಗಲ್ಲ, ಅವನು ಇಲ್ಲದೆ ಇರೋ ಟೈಮ್ನಲ್ಲಿ ಇಂಥವೆಲ್ಲ ಕೆಲಸ. ಆಗ ಅವನು ಬಂದು ದಾಳಿ ಮಾಡ್ತಾನೆ. ಕೃಷ್ಣ ನೇರವಾಗಿ ದ್ವಾರಕೆಗೆ ಬಂದು ಅವ್ರ ಜೊತೆ ಯುದ್ಧ ನಡೀತಾ ಇರುತ್ತೆ. ಕೃಷ್ಣನಿಗೆ ಸುದ್ದಿ ಬಂತು, ಪಾಂಡವರು ಅರಣ್ಯಕ್ಕೆ ಹೋದ್ರು, ಎಲ್ಲ ಸೋತು ಜೂಜಾಡಿ. ಆಗ ಅದೇ ಸಮಯದಲ್ಲಿ ಇವಳಿಗೆ ಅಕ್ಷಯಾಂಬರ ಕೊಟ್ಟ ದ್ರೌಪದಿಗೆ. ನಾರಿಯನ್ನು ಎಳೆ ತಂದು ಸೀರೆಯ ಕಳೆಯುವಾಗ ಕೃಷ್ಣನೆಂಬ ನಾಮವೇ ಕಾಯ್ದು ಅಂತ ಪುರಂದರದಾಸರು ಹೇಳ್ತಾರೆ. ಅವಳಿಗೆ ಅಕ್ಷಯಾಂಬರ ಕೊಟ್ಟವ. ಆಗ ಕೃಷ್ಣ ಇದಕ್ಕೆ ಬರ್ತಾನೆ. ಎಲ್ಲಿ ಕೃಷ್ಣ ಬಂದು ಪಾಂಡವರನ್ನು ಭೇಟಿ ಆಗ್ತಾನೆ. ಏನಪ್ಪ, ನಾನು ಇಲ್ಲದೆ ಇದ್ರೆ ನೀವು ಏನು ಅಚಾತುರ್ಯ ಮಾಡ್ಕೋತೀರಾ ಅಂತ. ಜೂಜಾಡಿಸೋದ ಇಷ್ಟೆಲ್ಲ ಆಸ್ತಿ ಅಂತ ಹೇಳ್ತಾರೆ. ಧರ್ಮರಾಜನಿಗೆ ಒಂದಿತ್ತು ಜೂಜಾಡೋದೊಂದು, ಧರ್ಮರಾಜನಿಗೆ. ಆಯಿತು ಅಂತ ಹೇಳಿ 13 ವರ್ಷ ವನವಾಸ ಆಗತ್ತೆ. ವಿರಾಟ್ ಪರ್ವ 1 ವರ್ಷ ಅಜ್ಞಾತವಾಸದಲ್ಲಿ ಸುಭದ್ರೆಯ ಅಭಿಮನ್ಯುವ ಇದು ಮದುವೆಯೂ ಕೂಡ ಅಲ್ಲೇ ಆಗತ್ತೆ. ಸುಭದ್ರೆಯ ಮಗ ಅಭಿಮನ್ಯುವ ಮದುವೆ ವಿರಾಟ್ ಪರ್ವದಲ್ಲಿ. ವಿರಾಟನ ಆಶ್ರಯದಲ್ಲಿ ಪಾಂಡವರು ಇರ್ತಾರೆ. ಇನ್ನ ಯುದ್ಧ ಮಾಡಬೇಕೋ ಬೇಡವೋ ಅನ್ನಕ್ಕೆ ಕೃಷ್ಣನಿಗೆ ಶಾಂತಿದೂತನಾಗಿ ಕಳಿಸ್ತಾರೆ. ಆಗ ದುರ್ಯೋಧನ ಒಪ್ಪಲ್ಲ, ಎಲ್ಲರೂ ಹೇಳಿದ್ರು ಒಪ್ಪಲ್ಲ. ಕೊನೆಗೆ ಒಂದು 5 ಹಳ್ಳಿ ಆದರೂ ಕೊಡಪ್ಪ ಪಾಂಡವರಿಗೆ ಅಂತ ಕೇಳ್ತಾನೆ ಕೃಷ್ಣ. ಆದರೂ ಕೂಡ ನಾನು ಒಂದು ಸಾಸಿವೆ ಕಾಳಷ್ಟು ಜಾಗವೂ ಕೂಡ ಪಾಂಡವರಿಗೆ ನಾನು ಕೊಡಲ್ಲ ಅಂತ ಹೇಳಿದಾಗ ಯುದ್ಧ ಆಗತ್ತೆ. 18 ಅಕ್ಷೋಹಿಣಿ ಸೈನ್ಯ ಕೃಷ್ಣನ ಒಂದು ಕುಡಿಗಣ್ಣ ನೋಟಿನಿಂದ ಹೋಯಿತು. ಅಲ್ಲಿ ಭೀಮಾರ್ಜುನರು ನಾಮಕೆ ವಾಸ್ತ ಅವರು. ಕೃಷ್ಣ ಇದ್ದ. ಕೃಷ್ಣ ಅರ್ಜುನನ ಸಾರಥಿಯಾದ. ಅರ್ಜುನ ಎಲ್ಲವೂ ಸಂಹಾರ ಮಾಡಿದ. ಅರ್ಜುನ ಮತ್ತೆ ಭೀಮ. ಒಂದು ಕೃಷ್ಣನ ಕುಡಿನೋಟಿನಿಂದ ಎಲ್ಲ ಅಕ್ಷೋಹಿಣಿ ಸೈನ್ಯವೂ ಆಯಿತು. ಆದ ಮೇಲೆ ರಾಜ್ಯಭಾರ ಮತ್ತೆ ಪಾಂಡವರು ಸ್ವೀಕಾರ ಮಾಡಿದರು. ಪಾಂಡವರಿಗೆ ಪಟ್ಟಾಭಿಷೇಕ ಆಯಿತು. ಇದು ಒಂದು ಘಟ್ಟ. ಭಾಗವತ ಇದು ಕೊನೆ. ಇದು ಕೃಷ್ಣನ 86 ವಯಸ್ಸಿನವರೆಗೂ ಹೇಳುತ್ತೆ. ಮಹಾಭಾರತ ಯುದ್ಧ ಆದಾಗ ಭೀಮಸೇನರಿಗೆ 76 ವಯಸ್ಸು. ಈಗ 76 ವಯಸ್ಸಿಗೆ ನಮ್ಮ ಗಂಟೆ ಎತ್ತಲಿಕ್ಕೆ ಆಗಲ್ಲ, ಹಂಗಾಗಿದೆ. ಭೀಮಸೇನಿಗೆ 76, ಧರ್ಮರಾಜನಿಗೆ 78, 74, 75 ಕೃಷ್ಣನಿಗೆ. ಅರ್ಜುನನಿಗೆ ಅವನಿಗೆ 6 ತಿಂಗಳು ವ್ಯತ್ಯಾಸ. ಇಷ್ಟೆಲ್ಲ ಆಗಿ ಬಲರಾಮನ ಕಥೆಯೇ ಹೇಳಲಿಲ್ಲ ನಾವು ಭಾಗವತ ದಶಮ ಸ್ಕಂದದಲ್ಲಿ. ಶುಕಾಚಾರ್ಯರು ಬಲರಾಮನ ಕಥೆಯು ಹೇಳ್ತಾರೆ. ಯಾಕಂದ್ರೆ ಬಲರಾಮನೂ ಕೂಡ
ಶ್ವೇತಕೇಶದಿಂದ ಅವತಾರ ಮಾಡಿದ್ದ. ಒಂದು ದಿನ ಏನಾಗತ್ತೆ, ಕೃಷ್ಣನ ಮಗ ಸಾಂಬ ಲಕ್ಷಣೆಯನ್ನು ಮದುವೆ ಆಗ್ತಾನೆ. ಲಕ್ಷಣೆ ಅಂತಂದ್ರೆ ದುರ್ಯೋಧನನ ಮಗಳು. ಅವರಿಬ್ರು ಮದುವೆ ಆಗ್ತಾರೆ. ಮದುವೆ ಆಗಿ ಓಡಿ ಹೋಗಿ ಮದುವೆ ಆಗ್ತಾರೆ. ಓಡಿ ಹೋಗಿ ಮದುವೆ ಆದಾಗ ಸಾಂಬನನ್ನು ಅವರು ಹಿಡ್ಕೊಂಡು ಬಂದು ಇದಕ್ಕೆ ಕಾರಾಗೃಹದಲ್ಲಿ ಇಡ್ತಾರೆ. ಕಾರಾಗೃಹದಲ್ಲಿ ಇಡಬೇಕಾದ್ರೆ ಬಲರಾಮ ಬರ್ತಾನೆ. ಬಲರಾಮ ಬಂದು ಕೇಳ್ತಾನೆ, ಪಾಪ ಬಲರಾಮ ಕೇಳ್ತಾನೆ, ಇಲ್ಲ ಹಿಂಗೆ ಏನು ಒಂದು ವಯಸ್ಸಿಗೆ ಬಂದಿದ್ದಾರೆ, ಮದುವೆ ಆಗಿದೆ, ಬಿಟ್ಬಿಡಿ, ತಮ್ಮ ಪಾಡಿ ತಾವು ಇರ್ತಾರೆ ಅಂತ ಕೇಳಿದಾಗ ದುರ್ಯೋಧನಾದಿಗಳು ಒಂದು ಅನ್ಪಾರ್ಲಿಮೆಂಟ್ರಿ ವರ್ಡ್ ಬಲರಾಮನಿಗೆ ಮಾತಾಡ್ತಾರೆ. ಏನಂತಂದ್ರೆ, ನೀವೇನು ಯಾದವರು ಚಪ್ಪಲಿ ಸಮಾನ, ಚಪ್ಪಲಿ ತಗೊಂಡು ತಲೆಯಲ್ಲಿ ಇಟ್ಕೋಬೇಕಾ ಅಂತ ದುರ್ಯೋಧನ ಹೇಳ್ಬಿಡ್ತಾರೆ. ಇಷ್ಟು ಹೇಳಿದಾಗ ಬಲರಾಮನಿಗೆ ಕೋಪ ಬಂತು. ನನ್ನ ಹಲಾಯುಧದಿಂದ ನಿಮ್ಮ ಹಸ್ತಿನಪುರವನ್ನೇ ಮುಳುಗಿಸಿಬಿಡ್ತೇನೆ ಗಂಗಾದಲ್ಲಿ ಅಂತ ಹೇಳಿ ಹೊರಟ. ಆಗ ಭೀಷ್ಮ ದ್ರೋಣಾದಿಗಳು ಬಂದು, ಅಪ್ಪ, ಅವನ ಮಹಿಮೆ ನಿಮಗೆ ಗೊತ್ತಿಲ್ಲ, ಬಲರಾಮನ ಮಹಿಮೆ. ಅವನು ಶ್ವೇತಕೇಶದಿಂದ ಹುಟ್ಟಿದ್ದು, ಅವನಲ್ಲಿ ನರನ ಆವೇಶವೂ ಇದೆ, ನಾರಾಯಣನ ಆವೇಶವೂ ಇದೆ, ಅವನ ಜೊತೆ ನೀವು ಯುದ್ಧಕ್ಕೆ ಬೀಳಬೇಡಿ ಅಂತ ಹೇಳಿದಾಗ ಆಗ ಅವನು ಮತ್ತೆ ಕ್ಷಮಾಚರಣೆ ಕೇಳ್ತಾನೆ ದುರ್ಯೋಧನ. ಆಮೇಲೆ ಬಲರಾಮ ಬಿಟ್ಟು ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ. ಇದು ಒಂದು ಬಲರಾಮನ ಕಥೆ. ಬಲರಾಮನ ಕಥೆಯಲ್ಲಿ ಇನ್ನೊಂದಿದೆ. ಮೈಂದ ವಿವಿಧರು ಅಂತ ಇಬ್ಬರು ಕಪಿಗಳಿದ್ರು. ಅವರು ರಾಮಾಯಣ ಕಾಲದಲ್ಲೇ ಇದ್ರು. ಅಶ್ವಿ ದೇವತೆಗಳ ಅಂಶ. ಅವರು ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ. ಅವರು ಎಲ್ಲಾ ಜನರಿಗೂ ಸಿಕ್ಕಾಪಟ್ಟೆ ಕಾಟ ಕೊಡೋರು ಮೈಂದ ವಿವಿಧರು. ಆಗ ಬಲರಾಮ ತನ್ನ ಹಲಾಯುಧದಿಂದ ಅವರನ್ನು ಸಂಹಾರ ಮಾಡ್ತಾನೆ. ಅವ್ರದ್ದು ಕೂಡ ಅವತಾರ ಸಮಾಪ್ತಿ ಆಗಲೇಬೇಕು. ಯಾಕೆಂದ್ರೆ ಭಗವಂತನ ಪರಿವಾರದಲ್ಲಿ ಭಗವಂತನ ಜೊತೆ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರದು ಅವತಾರ ಸಮಾಪ್ತಿ ಆಗಬೇಕು. ಇವರು ದೀರ್ಘಕಾಲದಲ್ಲಿ ರಾಮಾಯಣದಿಂದ ಕಾಲದಿಂದ ಇಲ್ಲಿವರೆಗೂ ಇದ್ರು. ಇವರ ಅವತಾರ ಸಮಾಪ್ತಿ ಆಗಬೇಕು. ಇಲ್ಲಿಗೆ ಅವರ ಅವತಾರ ಸಮಾಪ್ತಿ ಆಯಿತು. ಇದು ಕೆಲವು ಬಲರಾಮನ ಲೀಲೆ. ಇದು ಬಲರಾಮನ ಲೀಲೆಯ ಕಥೆಗಳು. ಇಲ್ಲಿಗೆ ಪಾಂಡವರಿಗೆ 80 ವರ್ಷ. ಇಲ್ಲಿಗೆ ದಶಮಸ್ಕಂದದ ಕಥೆಯನ್ನು ಮುಗಿಸಿಬಿಡ್ತಾರೆ ಶುಕಾಚಾರ್ಯರು, ವ್ಯಾಸರು. ಇಲ್ಲಿಗೆ ಕೃಷ್ಣನ ಅಂದ್ರೆ ದಶಮಸ್ಕಂದದಲ್ಲಿ ಕೃಷ್ಣನ 80-86 ವಯಸ್ಸಿನವರೆಗೂ ಎಲ್ಲ ಕಥೆಯನ್ನು ಅಡಗಿದೆ. ಇನ್ನು ಮುಂದೆ ಏಕಾದಶ ಸ್ಕಂದದಲ್ಲಿ ಕೃಷ್ಣನ ಕೆಲವು ಜ್ಞಾನದ ಸಂದೇಶ ಮತ್ತು ಕೃಷ್ಣ ಅವತಾರ ಸಮಾಪ್ತಿ ಮಾಡೋದು ಕೆಲವು ಘಟನೆಗಳಿದೆ. ನಾನು ಈಗ ಏಕಾದಶ ಸ್ಕಂದಕ್ಕೆ ಪ್ರವೇಶ ಮಾಡುತ್ತೇನೆ. ಯಥಾಶಕ್ತಿ ಕೃಷ್ಣನ ಮಹಿಮೆ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಯಾಕೆಂತಂದ್ರೆ ದಶಮಸ್ಕಂದ ಏಕಾದಶ ಸ್ಕಂದ ನಾನು ಹೇಳಿದ ಹಾಗೆ ತುಂಬಾ ದೊಡ್ಡ ಸ್ಕಂದ. ಅದನ್ನು ಕ್ರೋಢೀಕರಿಸಿ 1 ಗಂಟೆಯಲ್ಲಿ ಹೇಳೋದು ಬಹಳ ಕಷ್ಟ. ಆದರೂ ಯಥಾಶಕ್ತಿ ನಾನು ಪ್ರಯತ್ನ ಮಾಡಿದ್ದೇನೆ ದೇವರ ಅನುಗ್ರಹ, ಗುರುಗಳ ಅನುಗ್ರಹದಿಂದ. ಏಕಾದಶ ಸ್ಕಂದಕ್ಕೆ ಪ್ರವೇಶ ಮಾಡ್ತೇನೆ. ಏಕಾದಶ ಸ್ಕಂದ ಅಧ್ಯಾತ್ಮದ ರಸಗಟ್ಟಿ. ಭಗವದ್ಗೀತೆಗಿಂತವೂ ಕೂಡ ಇದರಲ್ಲಿ ಬಹಳಷ್ಟು ಅಧ್ಯಾತ್ಮದ ಒಂದು ಸಾರ ಅಡಗಿದೆ. ನಾವು ಇದನ್ನು ಏಕಾದಶ ಸ್ಕಂದ ಒಂದು ಜನ್ಮ ಸಾಲಲ್ಲ ನಮಗೆ ಮುಗಿಸ್ಲಿಕ್ಕೆ. ನಾನು ಒಂದು ಗಂಟೆಯಲ್ಲಿ ಎಷ್ಟಂತ ಹೇಳಬೇಕು. ಏಕಾದಶ ಸ್ಕಂದ ದೊಡ್ಡ ಸ್ಕಂದ. ಯಾಕೆ ಅಂತಂದ್ರೆ ಇದರಲ್ಲಿ ಕೃಷ್ಣನ ಉಪದೇಶ, ಉದ್ಧವ ಗೀತ. ಆ ಉದ್ಧವ ಗೀತೆಯಲ್ಲಿ ಇನ್ನೊಂದು ಗೀತೆ ಬರುತ್ತೆ, ಅವಧೂತ ಗೀತ ಅಂತ. ಅದು ಬಹಳ ಒಂದು ಅಧ್ಯಾತ್ಮದ ಸಾರವನ್ನು ಕೊಡುತ್ತೆ. ಅದಕ್ಕಿಂತ ಮುಂಚೆ ನಾರದರು ಏನ್ ಮಾಡಿದ್ರು ಅಂತಂದ್ರೆ ಅವರು ಶಿಫ್ಟ್ ಮಾಡ್ಕೊಂಡು ಬಿಟ್ಟಿದ್ರು. ನಾರದರು ತಮಗೆ ಅವರು ಯಾವಾಗಲೂ ಕೃಷ್ಣನ ಹತ್ರ ಇರೋರು. ಕೃಷ್ಣ ಎಲ್ಲಿ ಅಲ್ಲಿ ನಾರದರು ಸದಾ ಕಾಲ ಕೃಷ್ಣನ ಹತ್ರ ಇರ್ತಿದ್ರು. ತಮ್ಮ ಬಿಡಾರ ಪೂರ್ತಿ ಶಿಫ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಅವರು. ಒಂದು ದಿನ ಏನಾಗುತ್ತೆ, ವಸುದೇವ ಅಂತ್ಯಕಾಲದಲ್ಲಿ ಕೃಷ್ಣ ಇನ್ನೂ ನನ್ನ ಮಗು ಅಂತ ಅದರಲ್ಲೇ ಆ ಮೋಹದಲ್ಲೇ ಇದ್ದಾನೆ. ಆಗ ನಾರದರು ಇವನಿಗೆ ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಅವನಿಗೆ ಉಪದೇಶ ಮಾಡ್ತಾರೆ. ನಾರದರು ಹೇಳ್ತಾರೆ, ಅಪ್ಪ ಇದೆಲ್ಲ ಬಿಟ್ಟುಬಿಡಿದು, ನಾನು ನಿನಗೆ ಒಂದು ಉಪದೇಶ ಮಾಡ್ತೇನೆ. ಆ ಉಪದೇಶ ತಗೊಂಡು ನೀನೂ ಕೂಡ ಅವತಾರ ಸಮಾಪ್ತಿ ಮಾಡಬೇಕು. ಅವನು ಅದಿತಿ ಕಾಶ್ಯಪರವರು, ಅವರು ಕೂಡ ಅವತಾರ ಸಮಾಪ್ತಿ ಮಾಡಬೇಕು ಅಂತ ಹೇಳಿ ನಾರದರು ಒಂದು ಉಪದೇಶ ಮಾಡ್ತಾರೆ. ನಾರದರು, ವಸಿಷ್ಠ, ವಿಶ್ವಾಮಿತ್ರಾದಿಗಳು ಎಲ್ಲರೂ ಬಂದಿರ್ತಾರೆ. ನಾರದರು ಮುಖ್ಯವಾಗಿ ವಸುದೇವನಿಗೆ ಉಪದೇಶ ಮಾಡ್ತಾರೆ. ಅದು ಏಕಾದಶ ಸ್ಕಂದದ ಮೊದಲನೇ ಘಟ್ಟ. ನಾನು ನಿಮಗೆ ಹೇಳಿದ್ದೆ ಸುಮಾರು ಅಂತಂದ್ರೆ ಜಡಭರತನ ಕಥೆ ನಾವು ನೋಡಿದ್ವು. ಜಡಭರತನಿಗೆ 100 ಜನ ಮಕ್ಕಳು, ಅಣ್ಣ ತಮ್ಮಂದಿರಿದ್ರು. ಅದರಲ್ಲಿ 9 ಚಕ್ರವರ್ತಿ ಅವ್ರು ಏನ್ ಮಾಡ್ತಾರಂತಂದ್ರೆ ತಮ್ಮನ್ನು ತಾವು ಕ್ಷತ್ರ ಧರ್ಮ ಬಿಟ್ಟು ಬ್ರಾಹ್ಮಣ ಧರ್ಮ ಸ್ವೀಕಾರ ಮಾಡ್ಕೊಂಡಿರ್ತಾರೆ. ಅವರ ಕಥೆ, ಅವರು ಏನು ಉಪದೇಶ ಮಾಡಿದ್ರು ಅದು ಇಲ್ಲಿದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಘಟನೆ ಆಗತ್ತೆ. ಸಾಂಬನಿಗೆ ಏನ್ ಮಾಡ್ತಾರಂತಂದ್ರೆ ಯಾದವರು, ಇದು ಯಾದವಿ ಕಲಹಕ್ಕೆ ಒಂದು ಮೂಲ ಬೀಜ ಇದು. ಸಾಂಬನಿಗೆ ಸೀರೆ ಉಡಿಸ್ತಾರೆ.
ಸೀರೆ ಉಡಿಸ್ಬಿಟ್ಟು ನಾರದ, ವಿಶ್ವಾಮಿತ್ರ, ವಸಿಷ್ಠಾದಿಗಳು ಋಷಿ ಬಂದಿರ್ತಾರೆ. ಈ ಹುಡುಗಿಯ ಹೊಟ್ಟೆಯಲ್ಲಿ ಗಂಡು ಬೆಳೀತಾ ಇದೆಯಾ ಹೆಣ್ಣು ಬೆಳೀತಾ ಇದೆಯಾ ಅಂತ ಕೇಳಿಬಿಡ್ತಾರೆ. ಆಗ ಅವರಿಗೆ ಋಷಿಗಳಿಗೆ, ತ್ರಿಕಾಲಜ್ಞಾನಿಗಳಿಗೆ ಗೊತ್ತಾಯಿತು, ಇವನ ಹೊಟ್ಟೆಯಲ್ಲಿ ಒಂದು ಒನಕೆ ಬೆಳೀತಾ ಇದೆ ಅಂತ ಹೇಳ್ತಾರೆ. ಮುಸಲಂ ಕುಲನಾಶನಂ ಅಂತ ಹೇಳಿಬಿಡ್ತಾರೆ. ನಿಮ್ಮ ಯಾದವರ ವಂಶ ನಾಶ ಆಗಲಿಕ್ಕೆ ಇದೇ ಮೂಲ ಕಾರಣ ಅಂತಂದ್ರೆ ನಾವು ಅದೇ ಹೇಳ್ತಾರಲ್ಲ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಹಾಗೆ ಸಾಂಬನಿಗೆ ಅದೊಂದು ಇದಾಯಿತು. ಆಗ ಅವನ ಹೊಟ್ಟೆಯಿಂದ ಮುಸಲ ಹೊರಗೆ ಬರುತ್ತೆ. ಅದು ಕಬ್ಬಿಣದ ಮುಸಲ, ಒನಕೆ. ನಾವು ಒನಕೆ ಈಗ ಮದುವೆ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತಾರೆ, ಅದೇ ಒನಕೆ, ಕಬ್ಬಿಣದ ಒನಕೆ ಸಾಂಬನ ಹೊಟ್ಟೆಯಿಂದ ಬಂತು. ಅದನ್ನು ಅವ್ರು ಏನು ಮಾಡ್ತಾರೆ, ಆಹುಕನಿಗೆ ಹೇಳ್ತಾರೆ, ಉಗ್ರಸೇನಿಗೆ, ರಾಜನಿಗೆ ಹೇಳ್ತಾರೆ. ಆಗ ರಾಜ ಏನು ಮಾಡ್ತಾನಂತಂದ್ರೆ ಅವ್ರಿಗೆ ಹೇಳ್ತಾನೆ, ಅದನ್ನು ಪೂರ್ತಿ ಕುಟ್ಟಿ ಪುಡಿ ಮಾಡಿ ಸಮುದ್ರಕ್ಕೆ ಬಿಸಾಕ್ಬಿಡಿ ಅಂತ ಹೇಳ್ತಾನೆ. ಸಮುದ್ರಕ್ಕೆ ಬಿಸಾಕ್ತಾರೆ. ಸಮುದ್ರಕ್ಕೆ ಬಿಸಾಕಿದ್ರು ಸಮುದ್ರ ಏನೂ ಒಳಗಿಟ್ಕೊಳ್ಳಲ್ಲ, ಎಲ್ಲ ಹೊರಗೆ ತಂದು ಬಿಸಾಕತ್ತೆ. ಅದು ಏನಾಯ್ತು ಅಂತಂದ್ರೆ, ಅದು ಏನು ಪುಡಿ ಮಾಡಿರ್ತಾರಲ್ಲ, ಅದು ಮುಸಲದ್ದು, ಮುಸಲದ ಪುಡಿ ಅದು ಆಚೆ ಬಂದು ಬೀಳತ್ತೆ. ಅದು ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಒಂದು ಈ ಪ್ರಭಾಸದಲ್ಲಿ ಒಂದು ಏರಕ ಅಂತ ಹೇಳಿ ಒಂದು ಹುಲ್ಲು ಬೆಳೆಯುತ್ತೆ. ಇಟ್ಸ್ ವೆರಿ ಪಿಯರ್ಸ್ಫುಲ್ ಗ್ರಾಸ್ ಅಂತ ಹೇಳ್ತಾರೆ. ತುಂಬಾ ಚೂಪಾಗಿರುತ್ತೆ, ನೀವು ಒಬ್ಬರನ್ನು ಕೊಲ್ಲಬಹುದು ಅಂತಹ ಒಂದು ಹುಲ್ಲು ಬೆಳೆಯುತ್ತೆ. ಆ ಹುಲ್ಲು ಅದಕ್ಕೆ ಅದು ಏರಕ ಮಿಶ್ರಿತವಾದಂತಹ ಹುಲ್ಲು, ಅದು ಏನು ಅದು ಇದು ಇತ್ತಲ್ಲ ಮುಸಲ, ಅದು ಅದರಲ್ಲಿ ಬಂದು ಬೆಳೆದು ಬಿಡುತ್ತೆ. ಅಲ್ಲಿ ಒಬ್ಬ ಜರ ಇರ್ತಾನೆ. ಜರ ಅವನು ಬೇಟೆ ಆಡೋನು, ಅವನು ಹಾಗೇ ಓಡಾಡ್ತಾ ಇರ್ತಾನೆ. ಓಡಾಡಬೇಕಾದ್ರೆ ಒಬ್ರು ಮೀನನ್ನು ಹಿಡಿತಿರ್ತಾರೆ. ಮೀನನ್ನು ಹಿಡಿದು ಅವ್ರೇನ್ ಮಾಡ್ತಾರೆ, ರಾಜನ ಕೈಯಲ್ಲಿ ಕೊಡ್ತಾರೆ. ಅವನು ಮೀನು ಅದು ಬೇರೆ ಬೇರೆಯವ್ರಿಗೆ ಹೋಗುತ್ತೆ. ಆಗ ಈ ಜರನ ಕೈಯಲ್ಲಿ ಒಂದು ಮೀನು ಬರುತ್ತೆ. ಆ ಮೀನನ್ನು ಕತ್ತರಿಸ್ತಾನೆ. ಕತ್ತರಿಸಿದಾಗ ಅದರ ಒಳಗಡೆ ಒಂದು ಚೂಪಾದಂತಹ ಇದು ಸಿಗುತ್ತೆ, ಅದೇ ಆ ಮುಸಲ ಸಿಗುತ್ತೆ. ಅದನ್ನ ಏನ್ ಮಾಡ್ತಾನಂತಂದ್ರೆ, ಅವನು ಬಾಣಿಗೆ ಇದು ತುಂಬಾ ಚೆನ್ನಾಗಿದೆ, ನಾನು ಚೆನ್ನಾಗಿ ಬೇಟೆ ಆಡಬಹುದು ಅಂತ ಹೇಳಿ ಬಾಣಿನ ಮುಂದೆ ಅದನ್ನು ಇಟ್ಟು ಬಿಡ್ತಾನೆ. ಇದೇ ಕೃಷ್ಣನ ಅವತಾರ ಸಮಾಪ್ತಿಗೆ ಒಂದು ಇದಾಯಿತು, ಆಯುಧ ಆಯಿತು. ಆಗ ಕೃಷ್ಣ ಏನು ಮಾಡ್ತಾನೆ, ಉದ್ಧವನನ್ನು ಕರೀತಾನೆ. ಉದ್ಧವನನ್ನು ಕರೆದು ಹೇಳ್ತಾನೆ, ಇನ್ನು 25 ವರ್ಷದಲ್ಲಿ ದ್ವಾರಕೆ ಮುಳುಗಿ ಬೀಳುತ್ತೆ. 25 ವರ್ಷದಲ್ಲಿ ದ್ವಾರಕೆ ಮುಳುಗತ್ತೆ. ನಿನಗೆ ಎಲ್ಲ ಅಧ್ಯಾತ್ಮದ ರಸಗಟ್ಟಿ ನಿನಗೆ ಕೊಡ್ತೀನಿ. ಅದನ್ನ ತಗೊಂಡು ನೀನು ಬದರಿಗೆ ಹೋಗಿ, ನೀನು ಇಲ್ಲಿ ನಿಂತ್ಕೋಬೇಡ, ಈ ಗಲಾಟೆಯಲ್ಲಿ ನೀನು ನಿಂದಿರಬೇಡ. ಯಾಕೆಂದ್ರೆ ಉತ್ಪಾತಗಳು ಶುರು ಆಗ್ತಾ ಇರುತ್ತೆ. ಹಾಗೆ ಯಾದವಿ ಕಲಹ ಅಂತ ನಾವು ಏನು ಹೇಳ್ತೀವಿ, ಅದು ಶುರು ಆಗಿರುತ್ತೆ. ಕೃಷ್ಣ ಇರಬೇಕಾದ್ರೆ ಶುರು ಆಗಿರುತ್ತೆ. ಇನ್ನು 25 ವರ್ಷದಲ್ಲಿ ದ್ವಾರಕೆ ಮುಳುಗತ್ತೆ ಅಂತ ಹೇಳಿದಾಗ, ಉದ್ಧವನಿಗೆ ಸಮಸ್ತ ವೇದಶಾಸ್ತ್ರ, ಉದ್ಧವ ಗೀತೆ, ಭಗವದ್ಗೀತೆಗಿಂತ ದೊಡ್ಡದು, ಅದನ್ನು ಉಪದೇಶ ಮಾಡ್ತಾನೆ. ಅದರ ಕೆಲವು ತುಣುಕುಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಭರತ ಚಕ್ರವರ್ತಿಯ 9 ಜನ ತಮ್ಮಂದರು ಅಂತ ನಾನು ಹೇಳಿದ್ದೆ. ಅದರಲ್ಲಿ ಒಬ್ಬ ಕವಿ, ಹರಿ, ಆವಿರ್ಹೋತ್ರ, ಪಿಪ್ಪಲಾಯನ, ಮತ್ತೆ ಕರಭಾಜನ ಅಂತ ಹೀಗೆ 9 ಜನ ಅವರ ಅಣ್ಣ ತಮ್ಮಂದಿರು. ಅವರು ಏನ್ ಮಾಡ್ತಾರಂತಂದ್ರೆ, ಒಮ್ಮೆ ಜನಕರಾಜನ ಒಂದು ಆಸ್ಥಾನದಲ್ಲಿ ಒಬ್ಬ ನಿಮಿ ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ಉಪದೇಶ ಮಾಡಿದ್ದು ಅದನ್ನೇ ಕೃಷ್ಣ ಉದ್ಧವ ಗೀತೆಯಲ್ಲಿ ಹೇಳ್ತಾನೆ. ಅದರ ಒಂದು ತುಣುಕು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂತಂದ್ರೆ ಇದು ತುಂಬಾ, ನಿಮಗೆಲ್ಲರಿಗೂ ಈ ಮಂತ್ರ ಗೊತ್ತು. ಈ ಮಂತ್ರ ನೀವು ನಿತ್ಯ ಅಂತೀರ. ಈ ಮಂತ್ರ ಅದರದೇ ಅರ್ಥವನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಯಾವುದು ಅಂತಂದ್ರೆ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯಾಮಿ. ಇದೇ ಮಂತ್ರ. ಈ ಮಂತ್ರದಲ್ಲಿ ಸಮಗ್ರ ಶಾಸ್ತ್ರ ಅಡಗಿದೆ. ಈ ಮಂತ್ರ ಒಂದು ಅರ್ಥ ಆಯ್ತಂದ್ರೆ ಬೇರೆ ಯಾವ ಶಾಸ್ತ್ರ ಓದೋದು ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಒಂದು ನಾನು ಹೇಳ್ತೇನೆ, ಕೆಲವರು ಈ ಮಂತ್ರ ತಪ್ಪಾಗಿ ಉಚ್ಚಾರ ಮಾಡ್ತಾರೆ. ಪ್ರಕೃತೇ ಸ್ವಭಾವ ಅಂತ ಹೇಳ್ತಾರೆ. ಭಾಗವತ ಪ್ರಕೃತೇ ಸ್ವಭಾವ ಅಂತ ಹೇಳಲ್ಲ, ಅನುಸೃತ ಸ್ವಭಾವ. ಯಾಕೆ ಅಂತ ನಾನು ಅದನ್ನು ಹೇಳ್ತೇನೆ. ಕೆಲವರು ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಿಯ ಆತ್ಮನಾಭ ಅಂತಾರೆ. ಆತ್ಮನಾಭ ತಪ್ಪದು. ಅದೇನು ಪದ್ಮನಾಭ ಅಂತಾರ, ಆತ್ಮನಾಭ ಅಲ್ಲ, ಆತ್ಮನಾಭ. ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯಾಮಿ ಅಂತ ಇದು ಮುಖ್ಯವಾದ ಮಂತ್ರ. ಇಲ್ಲಿ ನೋಡಬೇಕು ನಾವು, ಕಾಯೇನ ಭಗವಂತ ಮನುಷ್ಯನಿಗೆ ಮಾತ್ರ ಬುದ್ಧಿ ಕೊಟ್ಟಿದ್ದಾನೆ, ಬೇರೆ ಯಾವ ಪ್ರಾಣಿಗಳಿಗೂ ಬುದ್ಧಿ ಕೊಟ್ಟಿಲ್ಲ. ಒಂದು ನಮಗೆ ದೇಹ ಕೊಟ್ಟಿದ್ದಾನೆ ನಮ್ಮ ಕೆಲಸವನ್ನು ಮಾಡಲಿಕ್ಕೆ, ಅದು ನಮ್ಮ ಕಾಯಕ. ವಾಚ ಬೇರೆ ಯಾವ ಪ್ರಾಣಿಗಳು ಮಾತಾಡಲ್ಲ, ಮನುಷ್ಯ ಮಾತ್ರ ಮಾತಾಡ್ತಾರೆ. ಅದೇನೋ ಹೇಳ್ತಾರೆ 94 ಲಕ್ಷ ಯೋನಿ, ಅದರಲ್ಲಿ 89 ಲಕ್ಷ ಯೋನಿಗಳಿಗೆ ಮಾತು ಬರಲ್ಲ, ಮನುಷ್ಯನಿಗೆ ಮಾತು ಬರುತ್ತೆ. ಆದರೆ ಮಾತು ಎಂತಹ ಮಾತು ಇರಬೇಕು? ಸ್ವಚ್ಛವಾದ ಮಾತು. ಸ್ವಚ್ಛವಾದ ಮಾತು ಅಂತಂದ್ರೆ ಭಗವಂತನ ಪ್ರೀತಿಗಾಗಿ ಮಾತು. ಯಾರು ನೋಡಿದ್ರೆ ಅವ್ರಿಗೆ ಬೈಯೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಚಾಡಿ ಚುಚ್ಚೋದು, ಅದೇ ಆಗ್ಬಿಡುತ್ತೆ. ಅದು ಆಗಬಾರ್ದು. ನಮ್ಮ ವಾಚಿಕ ಬಹಳ ಸ್ಪಷ್ಟವಾಗಿ ಇರಬೇಕು. ವಾಚಿಕದಲ್ಲಿ ಕೇವಲ ಭಗವಂತನ
ಇದು ಇರಬೇಕು, ಯಾರಿಗೂ ಗಾಳಿಗೆ ಹಿಡಿಬಾರದು ಅಂತ. ವಾಚ ಮನಸ್ಸು ಅದೊಂಥರ ನಮ್ಮ ಕಂಪ್ಯೂಟರ್ ಇದ್ದಂಗೆ. ಮನಸ್ಸು ಅದೇನ್ ಮಾಡುತ್ತೆ, ಮನಸ್ಸು ಎಲ್ಲಾ ಇಂದ್ರಿಯಗಳಿಗೂ ಹೇಳ್ತಾ ಹೋಗುತ್ತೆ, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ. ಬುದ್ಧಿಗೆ ಒಳ್ಳೆ ಕೆಲಸ ಮಾಡಂತಾನೆ ಹೇಳುತ್ತೆ ಮನಸ್ಸು, ಆದ್ರೆ ಬುದ್ಧಿ ಮಾಡೋದು ತಪ್ಪು ಕೆಲಸನೇ. ಆಮೇಲೆ ಇದೇನಾಯ್ತು, ಕಾಯೇನ ವಾಚ ಮನಸ ಇಂದ್ರಿಯೇವ, ನಮ್ಮ ಇಂದ್ರಿಯಗಳಿಂದ ಒಳ್ಳೆ ಕೆಲಸ ಮಾಡಬೇಕು, ಇಂದ್ರಿಯ ಆಯ್ತು. ಆಮೇಲೆ ಆತ್ಮ ಅಂತಂದ್ರೆ ನಮ್ಮ ಅಹಂಕಾರ ತತ್ವ ಮತ್ತೆ ಚಿತ್ತ ಚೇತನ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್. ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಲ್ಲಿ ಅನೇಕ ಸಂಸ್ಕಾರಗಳು ಅದರಲ್ಲಿ ಕೂತು ಅದನ್ನು ನೆನಪು ಮಾಡ್ತಾ ಇರತ್ತೆ. ನಾವು ಆ ನೆನಪಿನಿಂದ ಹೊರಗೆ ಬಂದು ನಮ್ಮ ಆತ್ಮ ಅಂತರಾತ್ಮ ಭಗವಂತ ನನ್ನಲ್ಲೇ ಇದ್ದಾನೆ. ನಥಂ ವಿಧಾತ ಯೈಮಾ ಜಜಾನ ಯುಷ್ಮಾಕಂ ಅಂತರಿಕ್ಷಂ ಬಭೂವ, ಭಗವಂತ ನನ್ನಲ್ಲೇ ಇದ್ದಾನೆ, ನಿನ್ನ ಕಣ್ಣು ನೀನು ಒರೆಸ್ಕೋ, ಕಾಣಿಸ್ತಾನೆ, ಭಗವಂತ ನನ್ನ ಒಳಗೆ ಇದ್ದಾನೆ ಅಂತ ಹೇಳುತ್ತೆ. ಆಮೇಲೆ ಜೀವ, ಅದೇ ಅನುಸೃತ ಸ್ವಭಾವ. ಆಗ ನೀವು ಕೇಳಬಹುದು, ಇಲ್ಲಿ ಜೀವ ಒಬ್ರು ಒಳ್ಳೆ ಕೆಲಸ ಮಾಡ್ತಾರೆ, ಒಬ್ರು ಕೆಟ್ಟ ಕೆಲಸ ಮಾಡ್ತಾರೆ, ಅವರವರ ಸ್ವಭಾವ ಅಪ್ಪ. ಅದು ಸ್ವಭಾವ ಹೇಗೆ ಬಂತು? ಅವನ ಕರ್ಮದಿಂದ ಬಂತು. ಕರ್ಮ ಹೇಗೆ ಬಂತು? ಅವನ ಜೀವ ಸ್ವಭಾವ ಅದು. ಈ ಉದಾಹರಣೆಗೆ ದುರ್ಯೋಧನ, ಕೃಷ್ಣನೇ ಬಂದ ಸಂಧಾನಕ್ಕೆ, ಆದರೂ ಕೂಡ ಒಪ್ಪಲಿಲ್ಲ ಅವನು. ಅದು ಜೀವಯೋಗ್ಯತೆಯ ಅನುಸೃತ ಸ್ವಭಾವ. ಆಮೇಲೆ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಅಂತಂದ್ರೆ ಸರ್ವಂ ತ್ವದಾರಾಧನ ಮೇಯ ಭೂಯಾತ್, ನಾನು ನಿಂತರೆ, ನಾನು ನಡೆದಾಡಿದರೆ ಭಗವಂತನಿಗೆ ಪ್ರದಕ್ಷಿಣೆ, ಕೂತರೆ ಭಗವಂತನ ಧ್ಯಾನ, ಮಾತಾಡಿದರೆ ಭಗವಂತನ ನಾಮಸ್ಮರಣೆ, ಮಲಗಿದರೆ ಭಗವಂತನಿಗೆ ನಮಸ್ಕಾರ. ಸರ್ವೇ ವಿಧಿ ನಿಷೇಧಾಸ್ಯು ಇಹತೇರೇವ ಕಿಂಕರ. ಇದು ಈ ಒಂದು ಕಾಯೇನ ವಾಚ ಮನಸೇಂದ್ರಿಯದ್ದು ಇದು ಅರ್ಥ. ನಾವು ಕಾಯೇನ ವಾಚ ಮನಸೇಂದ್ರಿಯಕ್ಕೆ ಒಂದು ಸಪ್ತಾಹ ಮಾಡಬಹುದು, ಅಷ್ಟು ಅರ್ಥ ಇದೆ. ನಾನು ನಿಮ್ಮ ಮುಂದೆ ಯಥಾಶಕ್ತಿ ಇಟ್ಟೆ. ಆಮೇಲೆ ಮುಂದಿನ ಘಟ್ಟ ಕೃಷ್ಣನ ಉದ್ಧವ ಗೀತೆಯಲ್ಲೇ ಇನ್ನೊಂದಿದೆ. ಕೃಷ್ಣ ಏನು ಹೇಳ್ತಾನೆ ಅಂತಂದ್ರೆ ಭಕ್ತಿ ಹೇಗಿರಬೇಕು, ಭಕ್ತಿಯ ಪುರುಷ, ಭಕ್ತಿ ಹೇಗೆ ನಾವು ಮಾಡಬೇಕು ಅಂತ ಕೇಳಿದಾಗ ಭಾಗವತ ಹೇಳುತ್ತೆ, ಸರ್ವಭೂತೇಷು ಯೇ ಪಶ್ಚಾತ್ ಭಗವದ್ ಭಾವಮಾತ್ಮನಃ ಭೂತಾನಿ ಭಗವತ್ನಾನಿ ಜಿಹೋ ಭಗವತೋತ್ತಮಃ. ಸರ್ವಭೂತೇಷು ಭಕ್ತಿ ಅಂತಂದ್ರೆ ಭಗವಂತ ಎಷ್ಟು ಚರಾಚರ ಪ್ರಪಂಚ ಮನುಷ್ಯರನ್ನು ಹುಟ್ಟಿದ್ದಾನೆ, ಯಾರಿಗೂ ದ್ವೇಷ ಮಾಡೋದು ಬೇಡ, ಎಲ್ಲರಲ್ಲೂ ಭಗವಂತನನ್ನು ಕಾಣೋಣ, ಅದು ಭಗವದ್ಭಕ್ತಿ. ಮುಖ್ಯವಾಗಿ ಭಗವದ್ಭಕ್ತಿ ಅದು. ಆಮೇಲೆ ಎಲ್ಲರಲ್ಲೂ ಭಗವಂತನನ್ನು ಕಾಣು, ಆಮೇಲೆ ನಿನ್ನಲ್ಲೂ ನೀನು ಭಗವಂತನನ್ನು ಕಾಣು, ನಿನ್ನಲ್ಲೇ ಇದ್ದಾನೆ. ಅದೇ ಹೇಳಿದೆ ನಾನು ವೇದದ ಮಂತ್ರ, ನಥಂ ವಿಧಾತ ಯೈಮಾ ಜಜಾನ ಅಂತ. ಇದು ಭಕ್ತಿಯ ಒಂದು ಮಜಲು. ಇದು ಭಕ್ತಿ ಹೀಗಿರಬೇಕು, ಆಗ ಶ್ರೇಷ್ಠ ಭಕ್ತನಾಗ್ತಾನೆ. ಮುಖ್ಯವಾಗಿ ನಮಗೆ ಉದ್ಧಾರ ಆಗಬೇಕು ಅಂದ್ರೆ ಭಕ್ತಿನೇ ಬೇಕು. ಭಕ್ತಿ ಇಲ್ಲ ಅಂತಂದ್ರೆ ಯಾವುದೂ ಕೆಲಸ ವ್ಯರ್ಥ, ಅದು ಬರೀ ಪ್ರಾರಬ್ಧ ಕರ್ಮನೆ. ನಾನು ಭಕ್ತಿ ಇಲ್ಲದೆ ನಾನು ಶಾಲಿಗ್ರಾಮಕ್ಕೆ ನೀರು ಹಾಕ್ತೀನಿ ಅಂತಂದ್ರೆ ಅದು ಭಗವಂತನ ಒಂದು ಹಿರಿಮೆಯ ಅರಿವು ನನ್ನಲ್ಲಿ ಇರಬೇಕು. ಭಗವಂತ ಸರ್ವೋತ್ತಮತ್ವ, ನನ್ನ ದೇವರ ಪೆಟ್ಟಿಗೆಯಲ್ಲಿರುವ ಭಗವಂತ ಇವನು ಇಡೀ ಜಗತ್ತಿನಲ್ಲಿ ಭೂಮಿಯ ಆಕಾಶದಲ್ಲಿ ಇದ್ದಾನೆ, ನನ್ನ ಅಂತರಂಗದಲ್ಲೂ ಇದ್ದಾನೆ ಅಂತ ಒಂದು ಅನುಸಂಧಾನದಿಂದ ನಾವು ಭಗವಂತನ ಪೂಜೆ ಮಾಡಬೇಕು. ಈಗ ಯಜ್ಞ ಮಾಡ್ತೇವೆ ನಾವು, ಅದರಲ್ಲಿ ಇಂದ್ರಾಯ ಸ್ವಹ ಆ, ವಾಯುವೇ ಸ್ವಹ ಆ ಎಲ್ಲ ಹಾಕ್ತೇವೆ ಆಹುತಿ. ಆ ಇಂದ್ರನಿಗೂ ವಾಯುಗೆ ಅಲ್ಲ, ಅದು ಇಂದ್ರನ ಅಂತರ್ಯಾಮಿಯಾದ ಭಗವಂತನಿಗೆ. ಅದು ಒಂದು ನಾವು ಆ ಒಂದು ಭಕ್ತಿಯ ಮಜಲು ಏರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಭಕ್ತ್ಯಾ ಅನನ್ಯಯ ಶರಣಂ. ಕೃಷ್ಣ ಅದೇ ಹೇಳಿದ್ದು ಗೀತೆಯಲ್ಲಿ, ಎಷ್ಟು ಭಕ್ತಿ ಮಾಡ್ತೀಯ. ಭಕ್ತಿ ಅಂತಂದ್ರೆ ಭಗವಂತನ ಮೇಲೆ ಪ್ರೀತಿ. ಭಗವಂತ ಭಯವಾದ ವಸ್ತು ಅಲ್ಲ, ಭಗವಂತನ ಮೇಲೆ ಪ್ರೀತಿ. ನಾನು ಅದನ್ನೇ ಹೇಳಿದೆ, ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಕಾಮದೃಷ್ಟಿಯಿಂದ ನೋಡಲಿಲ್ಲ, ಕಾಮದೃಷ್ಟಿಯಿಂದ ನೋಡಿದ್ರು ಅವರ ಅಂತರಂಗದಲ್ಲಿ ಭಕ್ತಿ ಇತ್ತು. ನೀವು ಯಾರು, ಇವರು ಪಾಂಡವರು ಸಖನಾಗಿ ನೀವು ಕೃಷ್ಣನನ್ನು ನೋಡಿದರೆ, ನಾರದರು ಹೇಳ್ತಾರೆ ನೀವು ಸಖನಾಗಿ ಕೃಷ್ಣನನ್ನು ನೋಡಿದರೆ, ನಮಗೆ ಒಳಗೂ ಭಕ್ತಿ ಹೊರಗೂ ಭಕ್ತಿ ಅಪ್ಪ, ನಮಗೇನು ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಭಕ್ತಿಯ ಒಂದು ಸಂಕೇತ ಏಕಾದಶ ಸ್ಕಂದದಲ್ಲಿ ಬರುತ್ತೆ. ನಾನು ಮುಂದೆ ಏಕಾದಶ ಸ್ಕಂದವನ್ನು ಇನ್ನೊಂದು ಒಂದು ಸಂದೇಶ ಇದೆ. ಉದ್ಧವ ಗೀತೆಯಲ್ಲಿ ಉದ್ಧವ ಗೀತೆ ಚರ್ಚೆ ಮಾಡ್ತಾ ಇದ್ದೇವೆ. ಅವಧೂತ ಗೀತೆ ಇದೆ. ಅವಧೂತ ಗೀತೆ, ಒಬ್ಬ ಅವಧೂತ ಅವನಿಗೆ 24 ಗುರುಗಳು. ಅವಧೂತನಿಗೆ 24 ಗುರುಗಳಲ್ಲಿ ನಾನು ಕೆಲವರು ಗುರುಗಳು ಮಾತ್ರ ಹೇಳ್ತೇನೆ. ಬಟರ್ಫ್ಲೈ, ಒಂದು ಚಿಟ್ಟೆ ಅವನ ಗುರುವಾಗಿತ್ತು. ಅದು ಹೇಗೆ ಗುರು ಅಂತಂದ್ರೆ, ಚಿಟ್ಟೆ ಏನ್ ಮಾಡುತ್ತೆ, ಹೂವಿಂದ ಹೂವಿಗೆ ಹಾರಿ
ಆ ದುಂಬಿಯನ್ನು ತೆಗೆದುಕೊಂಡು ಬರುತ್ತೆ. ಅಂದ್ರೆ ಇಟ್ ಸಕ್ಸ್ ದ ಹನಿ ಅಂತಂದ್ರೆ ಅರ್ಥ ಏನಂತಂದ್ರೆ ಯಾವುದೇ ಗ್ರಂಥ ಇರಲಿ, ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಅದರ ಸಾರವನ್ನು ನೀನು ತಿಳ್ಕೋ. ಯಾವುದೂ ಈಗ ಬಟರ್ಫ್ಲೈ ಅದು ದುಂದುಬಿ ಹೋಗಿ ಹೂವಿಗೆ ಏನೂ ತೊಂದರೆ ಮಾಡಲ್ಲ, ಹಾಗೆ ಸುಮ್ಮನೆ ಜೇನುತುಪ್ಪವನ್ನು ತೆಗೆದುಕೊಂಡು ಬರುತ್ತೆ. ಅದೇ ತರ ನೀನೂ ಕೂಡ ಎಲ್ಲಾ ಗ್ರಂಥಗಳನ್ನು ಓದು, ಉತ್ತಮವಾದಂತಹ ಸಾರವನ್ನು ಮಾತ್ರ ಅದರಲ್ಲಿ ತೆಗೆದುಕೋ. ಎಲ್ಲ ಶಾಸ್ತ್ರದ ಬಗ್ಗೆ ಓದು, ಎಲ್ಲ ಧರ್ಮದ ಬಗ್ಗೆ ಓದು. ಯಾವ ಧರ್ಮದಲ್ಲಿ ಏನು ಒಳ್ಳೆದಿದೆ ಅದು ಮಾತ್ರ ಕೆಟ್ಟದ್ದು ಬಿಟ್ಬಿಡು ಅಂತ ಇದರ ಒಂದು ಸಂಕೇತ. ಆಮೇಲೆ ಒಂದು ಮಗು ಅವನ ಅವಧೂತನಿಗೆ ಗುರು ಆಗುತ್ತೆ. ಮಗು ತೊಟ್ಲಲ್ಲಿ ಮಲಗಿರುತ್ತೆ ಆನಂದವಾಗಿ. ಈಗ ಹುಡುಗ ಅಲ್ಲಿ ಕೂತಿದ್ದಾನೆ, ಆನಂದ. ಅವನಿಗೆ ಇಡೀ ಜಗತ್ತಿನ ಯಾವುದೂ ಇದು ಇಲ್ಲ, ನಾವು ಏನ್ ಮಾಡ್ತಾ ಇದೀವಿ ಗೊತ್ತಿಲ್ಲ. ಈಗ ಒಂದು ಮಗುವಿಗೆ ಒಂದು ಟ್ರಾಜಿಡಿ ನಾಟಕ ತೋರಿಸಿದ್ರೆ ಅದು ಅಳಲ್ಲ, ಅದು ನಗ್ತಾ ಇರುತ್ತೆ. ಅದು ಹಾಗೆ ನಾವು ಯಾವುದೇ ಕಷ್ಟ ಬರಲಿ ಸುಖ ಬರಲಿ ಒಂದೇ ರೀತಿಯಿಂದ ನಗತಾ ಇರಬೇಕು. ಈ ಪ್ರಪಂಚ ಭಗವಂತನದು, ಅವನು ಮಾಡಿದ್ದು, ಅವನು ನಮ್ಮನ್ನು ಸಲಹುತ್ತಾನೆ ಅಂತ ಚಿಕ್ಕ ಮಗು ಕೂಡ ಅವಧೂತನ ಗುರು ಆಯಿತು. ಆಮೇಲೆ ಒಬ್ಳು ಹುಡುಗಿ ಕೈ ತುಂಬ ಬಳೆ ಹಾಕೊಂಡಿರ್ತಾಳೆ, ಅವಳು ಅಕ್ಕಿ ಕುಡ್ತಾ ಇರ್ತಾಳೆ, ಅವಳು ಕೂಡ ನನ್ನ ಗುರು ಅಂತ ಹೇಳ್ತಾನೆ ಅವನು ಅವಧೂತ. ಯಾಕೆ ಅಂತಂದ್ರೆ ಬಳೆ ಹಾಕಿ ಕುಟ್ಟಬೇಕಾದ್ರೆ ಸೌಂಡ್ ಬರುತ್ತೆ ಅಂತಂದ್ರೆ ಅವಳು ಒಂದು ಬಳೆ ತೆಗೆದ್ಲು, 2 ಬಳೆ ತೆಗೆದ್ಲು, 3 ತೆಗೆದ್ಲು, ಎಲ್ಲಾ ತೆಗೆದ್ಲು ಬಳೆ, ಒಂದೇ ಬಳೆ ಇಟ್ಕೊಂಡು ಅಂತಂದ್ರೆ ಇಬ್ಬರು ಸೇರಿದಾಗ ಜಗಳ. ಒಬ್ಬನೇ ಏಕಾಂತದಲ್ಲಿ ನೀನು ಅಧ್ಯಯನ ಮಾಡು. ಅವಳು ಕೂಡ ಗುರು ಆದ್ಲು ಅವಳಿಗೆ. ಆಮೇಲೆ ಕೊನೆಯದಾಗಿ ಒಬ್ಬ ವೇಶ್ಯೆ ಕೂಡ ಅವಧೂತನ ಗುರು ಅಂತ ಹೇಳ್ತಾಳೆ. ಆ ವೇಶ್ಯೆ ಹೆಸರು ಕೂಡ ಭಾಗವತದಲ್ಲಿದೆ, ಪಿಂಗಳ ಅಂತ. ಉದ್ಧವಗೀತೆ. ಅವಳು ಏನ್ ಮಾಡ್ತಿದ್ಲು ಅಂತಂದ್ರೆ ನಿತ್ಯದಲ್ಲಿ ರೆಡಿಯಾಗಿ ಮನೆಯ ಬಾಗಿಲ ಮುಂದೆ ಕೂತ್ಕೊಳ್ಳೋದು, ಗಿರಾಕಿ ಹುಡುಕ್ತಾ. ಹಾಗೆ ಹುಡುಕಿದ್ಲು ಒಂದಿನ ಅವಳಿಗೂ ಕೂಡ ಮುಪ್ಪು ಬಂದಾದ್ಮೇಲೆ ಯಾರು ಗಿರಾಕಿಗಳು ಬರಲಿಲ್ಲ. ಆಗ ತನ್ನ ಹೃದಯ ಬಾಗಲವನ್ನು ತೆಗೆದ್ಲು ಭಗವಂತನಿಗೆ. ಭಗವಂತ ನೋಡಿ, ಅವಳು ವೇಶ್ಯೆ, ಅವಳು ಹೋಗ್ಬಾರ್ದು ಅಂತಿಲ್ಲ. ಭಗವಂತನ ಭಕ್ತರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಆ ಭಕ್ತಿ ಇತ್ತು ಅಂತಂದ್ರೆ ಭಗವಂತ ಪ್ರವೇಶ ಮಾಡೇ ಮಾಡ್ತಾನೆ. ಅವಳು ಹೃದಯ ಬಾಗಲ ತೆಗೆದ್ಲು, ಆಗ ಭಗವಂತ ಅಲ್ಲಿ ಬಂದು ಪ್ರವೇಶ ಮಾಡಿದ. ವೇಶ್ಯೆಯು ಕೂಡ ನನ್ನ ಗುರು ಅಂತ ಅವಧೂತ ಹೇಳ್ತಾನೆ. ಇದು ಇನ್ನು 24 ಗುರುಗಳಿದ್ದಾರೆ ಅವನಿಗೆ. ಅದರಲ್ಲಿ ನಾನು ಒಂದು 4 ತೆಗೆದುಕೊಂಡು ಹೇಳಿದ್ದೆ. ಮುಂದೆ ಇನ್ನೂ ಒಂದು ಎರಡು ಪ್ರಸಂಗ ಇದೆ, ನಾನು ನಿಮ್ಮ ಮುಂದೆ ನಿವೇದಿಸಿಕೊಳ್ತೇನೆ. ಯಾವ ಮೂರ್ತಿ, ಎಂತಹ ಪೂಜೆ ಆಗಬೇಕು, ನಾವು ಯಾವ ಮೂರ್ತಿಯ ಪ್ರತೀಕ ಬೇಕು ನಮಗೆ ಪೂಜೆ ಮಾಡಲಿಕ್ಕೆ? ಕೃಷ್ಣ ಹೇಳ್ತಾನೆ, ಸೂರ್ಯಾಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವೋ ಖಂ ಮರುಜ್ವಲ ಅಂತ ಹೇಳ್ತಾನೆ. ನೀನು ಪ್ರತೀಕ ಅಂತಂದ್ರೆ ಒಂದು 11 ಪ್ರತೀಕಗಳಿದೆ. 11 ಪ್ರತೀಕದಲ್ಲಿ ನಾವು ಭಗವಂತನನ್ನು ಕಾಣಬೇಕು. ಮೊದಲನೇದಾಗಿ ಸೂರ್ಯನಂತ ಬೆಳಕು ಯಾರು ಕೊಡಲ್ಲ ನಮಗೆ. ಸೂರ್ಯನಾರಾಯಣ ಅವನು ನಿತ್ಯದಲ್ಲಿ ನಮಗೆ ಕಾಣಿಸ್ತಾನೆ. ಸೂರ್ಯನಲ್ಲಿ ಆರಾಧನೆ ಮಾಡು ಅಂತಂದ್ರೆ ಗಾಯತ್ರಿ ಪ್ರತಿಪಾದ್ಯನಾದಂತಹ ಸೂರ್ಯನಲ್ಲಿ ಆರಾಧನೆ ಮಾಡು, ಅದು ಒಂದಾಯ್ತು ಪ್ರತೀಕ. ಆಮೇಲೆ ಅಗ್ನಿ ಮುಖ್ಯ ಪ್ರತೀಕ ಆಗತ್ತೆ. ಯಾಕೆ ಅಂತಂದ್ರೆ ನೀವು ಏನೇ ಮಾಡಿ ಅಗ್ನಿಗೆ ಎಲ್ಲ ಸ್ವೀಕಾರ ಮಾಡುತ್ತೆ. ನೀವು ಬ್ಲೌಸ್ ಪೀಸ್ ಹಾಕಿ, ಉತ್ತತ್ತಿ ಹಾಕಿ, ಹಣ್ಣು ಹಾಕಿ, ದುಡ್ಡು ಹಾಕಿ, ಎಲ್ಲವೂ ಅಗ್ನಿ ಸ್ವೀಕಾರ ಮಾಡುತ್ತೆ. ಅಗ್ನಿ ಮುಖ್ಯ ಪ್ರತೀಕ ಆಯಿತು. ಹಿಂದಿನ ಕಾಲದಲ್ಲಿ ಯಾರ ಮನೆಯಲ್ಲೂ ವಿಗ್ರಹಗಳು ಇರ್ತಿರ್ಲಿಲ್ಲ, ಬ್ರಾಹ್ಮಣರ ಮನೆಯಲ್ಲಿ. ಅವರೆಲ್ಲರೂ ಅಗ್ನಿಹೋತ್ರಿಗಳೇ. ಅಗ್ನಿಯ ಮುಖದಿಂದನೇ ಪೂಜೆ ಮಾಡ್ತಿದ್ರು. ರಾಮನೂ ಕೂಡ ಅಗ್ನಿ ಮುಖದಿಂದನೇ ಪೂಜೆ ಮಾಡಿದ್ದ ಅರಣ್ಯದಲ್ಲಿ ಇರಬೇಕಾದ್ರೆ, ರಾಮಾಯಣದಲ್ಲಿ. ಅದು ಒಂದು ಅಗ್ನಿಮುಖದ ಆರಾಧನೆ. ಆಮೇಲೆ ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣರು ಬಂದಿದ ತಕ್ಷಣ ಅವರು ಪೀಠದಲ್ಲಿ ಕೂತು ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅಂತ ಅಲ್ಲ. ಬ್ರಾಹ್ಮಣರಿಗೆ, ಹಸಿವಾದವರಿಗೆ ಊಟ ಹಾಕು. ಅವರ ವೈಶ್ವಾನರ ಅಗ್ನಿ ಏನಿದ್ದಾನಲ್ಲ ಒಳಗಡೆ, ಅದು ತಂಗಲಿ, ಅದು ಮೊದಲು ಶಾಂತವಾಗಲಿ, ಅದು ಬ್ರಾಹ್ಮಣರ ಸೇವೆ. ಆಮೇಲೆ ಗೋವುಗಳಿಗೂ ಕೂಡ ನಾನು ಪೀಠದಲ್ಲಿ ಇಟ್ಟು ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅಂತಲ್ಲ, ಗೋವುಗಳಿಗೆ ಚೆನ್ನಾಗಿ ಊಟ ಹಾಕು. ಅದಕ್ಕೆ ಹಟ್ಟಿಯಲ್ಲಿ ಹುಲ್ಲುಗಳು ಏನೇನು ಬೇಕು ಸಮೃದ್ಧವಾಗಿ ಹಟ್ಟಿ ಹಾಕು. ಹಟ್ಟಿಯಲ್ಲಿ ಆಮೇಲೆ ಅದಕ್ಕೆ ನೀರು ಕೊಡು, ಅದು ಗೋಗಳ ಪೂಜೆ ಆಯಿತು. ಆಮೇಲೆ ವೈಷ್ಣವ ಅಂತ ಹೇಳ್ತಾರೆ. ವೈಷ್ಣವ ಅಂತಂದ್ರೆ ಯಾರು ಭಗವಂತನ ಭಕ್ತರು, ಅದರಲ್ಲಿ ಇದು ಇಲ್ಲ, ಅವನು ಬ್ರಾಹ್ಮಣನೋ ವೈಶ್ಯನೋ ಶೂದ್ರನೋ ಪರಿಗಣನೆ ಇಲ್ಲ. ಅವನು ವೈಷ್ಣವ ಆಗಿದ್ರೆ ಕೂಡ ಅವನನ್ನು ಸತ್ಕಾರ ಮಾಡು. ವೈಷ್ಣವ, ಅದರಲ್ಲಿ ನನ್ನನ್ನು ಕಾಣುವಂತ ಭಗವಂತ ಹೇಳ್ತಾನೆ. ಆಮೇಲೆ ಆಕಾಶ ಅಂತಂದ್ರೆ ಈ ಆಕಾಶ, ಹೃದಯಾಕಾಶದಲ್ಲಿ ನನ್ನನ್ನು ನೋಡು ಅಂತ ಹೇಳ್ತಾನೆ. ಆಮೇಲೆ ಪ್ರಾಣ, ಗಾಳಿಯಲ್ಲಿ ಅದು ಒಂದು ಭಗವಂತನ ಪ್ರತೀಕ ಅಂತಂದ್ರೆ ನನ್ನಲ್ಲಿ ಪ್ರಾಣದೇವರಿದ್ದಾರೆ, ಪ್ರಾಣದೇವ ಅಂತರ್ಯಾಮಿಯಾಗಿ ನಾರಾಯಣ ಇದ್ದಾನೆ, ಹಾಗೆ ಉಪಾಸನೆ ಮಾಡು ಅಂತ ಹೇಳ್ತಾರೆ. ಆಮೇಲೆ ನೀರಿನಲ್ಲಿ ಉಪವಾಸನೆ ಮಾಡಬೇಕು ಅಂತಂದ್ರೆ ನೀರಿನಲ್ಲಿ ಗಂಗಾ ಇದ್ದಾಳೆ, ಗಂಗೆಯ ಅಂತರ್ಯಾಮಿಯಾಗಿ ನಾರಾಯಣ ಇದ್ದಾನೆ.
ಅದಕ್ಕೆ ಏಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಭೂನಾತ್ರ ಸಂಶಯ ಅಂತ ಹೇಳಿದ್ರು. ಆಮೇಲೆ ಭೂಮಿ ತಾಯಿಯನ್ನು ಭೂಮಿಯಲ್ಲಿ ನಾನಿದ್ದೇನೆ, ಅದರಲ್ಲೂ ನಾನಿದ್ದೇನೆ, ಕಣಕಣದಲ್ಲಿಯೂ ಇದ್ದೇನೆ ನಾನು. ಅಣುರೇಣ ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳುತ್ತೆ ಶಾಸ್ತ್ರ. ಹಾಗೆ ಭೂಮಿಯನ್ನು ಪೂಜೆ ಮಾಡು, ಭೂಮಿಯಲ್ಲಿ ನಾನಿದ್ದೇನೆ ಅಂತ. ಆಮೇಲೆ ಕೊನೆಯದಾಗಿ ಮುಖ್ಯವಾಗಿ ಆತ್ಮ. ಎಲ್ಲೂ ಹುಡುಕಬೇಡ ಅಪ್ಪ, ನಾನು ನಿನ್ನಲ್ಲೇ ಇದ್ದೇನೆ. ನಥಂ ವಿಧಾತ ಯೈಮಾಮ ಜಜಾನ ಯುಷ್ಮಾಕಂ ಅಂತರಿಕ್ಷಂ ಬಭೂವ. ನಾನು ನಿನ್ನಲ್ಲೇ ಇದ್ದೇನೆ, ನಿನ್ನಲ್ಲೇ ಹುಡುಕು. ಮೊದಲು ನಿನ್ನಲ್ಲಿ ಹುಡುಕಿ ಆಮೇಲೆ ಬೇರೆ ಕಡೆ ಹುಡುಕು. ಮೊದಲು ಮುಖ್ಯವಾಗಿ ನಿನ್ನಲ್ಲಿ ಹುಡುಕಿ ನೀನು ಭಗವಂತನ, ಇವೆಲ್ಲ ಮುಖ್ಯ ಪ್ರತೀಕ. ಆಮೇಲೆ ಕೊನೆಯದಾಗಿ ಸಮಸ್ತ ಚರಾಚರ ಪ್ರಾಣಿಗಳು, ಎಲ್ಲ ಪ್ರಾಣಿಗಳಲ್ಲೂ ಭಗವಂತನ ಇದು ಇರುತ್ತೆ. ಅರಣ್ಯದಲ್ಲಿ ಅರಣ್ಯ ನಾಮಕ ಭಗವಂತನ ಒಂದು ವಾಸ ಇರುತ್ತೆ. ಅರಣ್ಯದಲ್ಲಿಯೂ ಕೂಡ ಭಗವಂತ ಇರ್ತಾನೆ. ಅದಕ್ಕೆ ಸ್ವಲ್ಪ ಬೇಟೆಗೀಟೆ ಆಡ್ಲಿಕ್ಕೆ ಹೋದಾಗ ಜೋಪಾನವಾಗಿರ್ಬೇಕು ನಾವು. ಯಾಕೆಂತಂದ್ರೆ ಯಾವ ಸಮಯದಲ್ಲಿ ಯಾವ ದೇವತೆಗಳು ಅರಣ್ಯದಲ್ಲಿ ಇರ್ತಾರೆ ಪ್ರಾಣಿ ವೇಷದಲ್ಲಿ ಅಂತ ಗೊತ್ತಿಲ್ಲ. ಉದಾಹರಣೆಗೆ ಜಾಂಬುವಂತನ ಕತೆ. ಇದು 11 ಪ್ರತೀಕ ಕೃಷ್ಣ ಉದ್ಧವ ಗೀತೆಯಲ್ಲಿ ಉಪದೇಶ ಮಾಡ್ತಾನೆ. ಆಮೇಲೆ ಅದೇ ಉದ್ಧವ ಗೀತೆಯಲ್ಲಿ ಒಂದು 13 ಆಪತ್ತುಗಳು ಅಂತ ಇದೆ. ಮನುಷ್ಯನ ಅಧಪಾತಕ್ಕೆ ಒಂದು 13 ಆಪತ್ತುಗಳು, ಅದರಿಂದ ನಾವು ದೂರ ಇರಬೇಕು. ಮೊದಲನೇದಾಗಿ ಸ್ಥೇಯಂ ಅಂತಂದ್ರೆ ಕಳ್ತನ ಮಾಡೋದು, ಕದಿಯೋದು. ಏನೋ ಒಂದು ಇದಕ್ಕೆ ನಾವು ಒಂದು ಆಸೆಗೆ ಕದ್ದು ಬಿಡ್ತೇವೆ, ಕದಿಯೋದು. ಆಮೇಲೆ ಹಿಂಸೆ ಮಾಡೋದು, ನಮ್ಮ ಕೆಲಸ ಆಗಬೇಕು ಅಂತಂದ್ರೆ ಹಿಂಸೆ ಮಾಡ್ತಾ ಹೋಗೋದು, ಅದನ್ನು ಮಾಡಬಾರದು. ಆಮೇಲೆ ಅನೃತಂ, ಇದು ಮಾತ್ರ ಸುಳ್ಳು ಹೇಳದೆ ಕೆಲಸವೇ ಆಗುವುದಿಲ್ಲ ಈಗಿನ ಕಲಿಯುಗದಲ್ಲಿ, ಸುಳ್ಳು ಹೇಳೋದು ಅನೃತಂ. ಆಮೇಲೆ ಡಂಭ ಅಂತಂದ್ರೆ ಎಕ್ಸಿಬಿಷನ್ ಆಫ್ ಧರ್ಮ ಅಂತ ಹೇಳಬೇಕು. ನಾವು ಧರ್ಮ ಒಂದು ಅಂಗಿ ಆಗಬಾರದು, ಅದು ನಮ್ಮ ಜೀವನದ ಅಂಗ ಆಗಬೇಕು. ಡಾಂಬಿಕತೆ ಮಾಡಬಾರದು ಅಂತ ಈ ಒಂದು 13 ಆಪತ್ತುಗಳಿದೆ. ಆಪತ್ತು ಮನುಷ್ಯನಲ್ಲಿ ನಾನು 13 ಆಪತ್ತದ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. 5ನೇದ್ದು ಕಾಮಕ್ರೋಧಾದಿಗಳು ಮನುಷ್ಯನ ಇದರಲ್ಲಿ ಬಂದೇ ಬರುತ್ತೆ. ಏನಾಯ್ತು ಅಂತಂದ್ರೆ ದುಡ್ಡು ಬಂತು ಅಂತಂದ್ರೆ ಕಾಮ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಏನ್ ಮಾಡ್ಲಿ ಏನ್ ಬಿಡ್ಲಿ ದುಡ್ಡಿನಿಂದ. ಆಮೇಲೆ ಕ್ರೋಧ ಅಂತಂದ್ರೆ ಸಿಟ್ಟು ಬೇರೆ, ಕ್ರೋಧ ಬೇರೆ. ಅಂತಂದ್ರೆ ಅರ್ಥ ಬೇರೆ ಬೇರೆ ಆಗುತ್ತೆ. ಕ್ರೋಧ ಅಂತಂದ್ರೆ ಇದೊಂದು ಕೆಲಸ ನನಗೆ ಆಗಲಿಲ್ಲ ಅಂತಂದ್ರೆ ನನಗೆ ಸಿಟ್ಟು ಬರ್ಲಿಕ್ಕೆ ಶುರು ಆಗುತ್ತೆ. ಈ ಕೆಲಸ ಆಗಲೇಬೇಕು, ಅದ್ರ ಹಿಂದೆ ಓಡ್ಲಿಕ್ಕೆ ಹೋಗ್ತಾನೆ ಮನುಷ್ಯ, ಕ್ರೋಧ. ಆಮೇಲೆ ಸ್ಮಯ ಅಂತ ಒಂದು ಇದೆ, ಅಂತಂದ್ರೆ ನಾನು ಹೇಳಿದ್ದೇ ಕರೆಕ್ಟು, ನಮ್ಮ ಶಾಸ್ತ್ರನೇ ಕರೆಕ್ಟು, ನಾವೇ ಮೋಕ್ಷಕ್ಕೆ ಹೋಗೋರು, ಬೇರೆ ಯಾರೂ ಮೋಕ್ಷಕ್ಕೆ ಹೋಗಲ್ಲ ಅಂತ ವಾದ ವಿವಾದ ಮಾಡ್ತಾ ಕೂತ್ ಬಿಡ್ತಾರೆ, ಅದು. ಆಮೇಲೆ ಮದ ಅಂತಂದ್ರೆ ದುಡ್ಡು ಜಾಸ್ತಿ ಆಯ್ತು, ಕಾಮನೂ ಜಾಸ್ತಿ ಆಯ್ತು, ಅಮಲು, ಮದಿರಾಪಾನ ಶುರು ಆಗುತ್ತೆ ಮನುಷ್ಯನದು. ಅದು ಕೂಡ ಒಂದು ಆಪತ್ತು ಅಂತ ಶಾಸ್ತ್ರ ಹೇಳುತ್ತೆ. ಆಮೇಲೆ ಭೇದ ಅಂತಂದ್ರೆ ತಾರತಮ್ಯ ಮಾಡೋದು. ನೀನ್ ಸರಿಯಲ್ಲ, ನೀನ್ ಹಾಗೆ, ಯಾರಿಗೆ ದುಡ್ಡಿದೆ ಅವ್ರಿಗೆ ಮಾತ್ರ ಮಣೆ ಹಾಕೋದು, ಹಾಗೆ ಶುರು ಆಗ್ಬಿಡುತ್ತೆ ಮನುಷ್ಯನದು. ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲಿ ವಿತ್ತಂ ಬಂಧು ವಯಾಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ನಾಣ್ಯಸ್ಥಾನಾನಿ ಗರಿಯೋ ಯದ್ಯದುತ್ತರಂ ಅಂತ ಇತ್ತು. ದುಡ್ಡಿನಿಗೆ ನಮ್ಮ ದೇಶದಲ್ಲಿ ಮಹತ್ವ ಇರಲಿಲ್ಲ, ಜ್ಞಾನಕ್ಕೆ ಮಹತ್ವ ಇತ್ತು. ಆದರೆ ಈಗ ಅದು ಉಲ್ಟಾ ಆಗಿದೆ. ಕಲಿಯುಗ ಏನು ಮಾಡ್ಲಿಕ್ಕೆ ಬರಲ್ಲ. ಕಲಿಯುಗದಲ್ಲಿ ಅದು ಉಲ್ಟಾ ಆಗ್ಬಿಟ್ಟಿದೆ. ಮೊದಲು ದುಡ್ಡು ಯಾರು ಜಾಸ್ತಿ ಇದೆ ಅವ್ರಿಗೆ ಮಣೆ ಹಾಕೋದು, ಅವರಿಗೆ VIP ದರ್ಶನ. ತಿರುಪತಿಯಲ್ಲಿ ಹಾಗೆ ಆಗತ್ತೆ. ನನ್ನ ಯಾರೂ ಆಕ್ಷೇಪ ಮಾಡಬೇಡಿ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಆಮೇಲೆ ವೈರ್ಯಂ ಅಂತಂದ್ರೆ ಹಗೆತನ ಮಾಡೋದು, ಒಬ್ಬರ ಮೇಲೆ ದ್ವೇಷ ಮಾಡ್ತಾ ಇರೋದು. ದುರ್ಯೋಧನ ಉದಾಹರಣೆಗೆ, ಯಾರಾದರೂ ಸತ್ತರೆ ಅಂತಂದ್ರೆ ಅವನು ಹಾಲು ಕುಡಿತಿದ್ದ ದುರ್ಯೋಧನ, ಅಂತಹ ಸ್ವಭಾವದವನು ದುರ್ಯೋಧನ. ಆಮೇಲೆ ಅವಿಶ್ವಾಸ, ಎಲ್ಲರ ಮೇಲೆ ವಿಶ್ವಾಸ ಮಾಡಿ. ನಾವು ವಿಶ್ವಾಸ ಮಾಡಿದಾಗ ಅವರು ನಮಗೆ ಅವಿಶ್ವಾಸ ಮಾಡೋದಿಲ್ಲ, ವಿಶ್ವಾಸ ಮಾಡಿ ಅಂತ ಹೇಳುತ್ತೆ. ಆಮೇಲೆ ಕೊನೆಯದಾಗಿ ಇದು ಕಾಂಪಿಟೇಷನ್, ಮತ್ಸರ. ನಿಮ್ಮ ಜೊತೆ ಇರೋರ ಜೊತೆ ಮಾತ್ರ ನೀವು ಕಾಂಪಿಟೇಷನ್ ಮಾಡಿ, ಹೆಲ್ದಿ ಕಾಂಪಿಟೇಷನ್ ಮಾಡಿ. ಆಗದೇ ಇರೋರಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನನ್ನ ಗುರುವಿಗಿಂತ ನಾನು ಮೇಲೆ ಏರಬೇಕು ಅನ್ನೋದು ತಪ್ಪು. ನನ್ನ ಕ್ಲಾಸ್ಮೇಟ್ಸ್ ಏನಿರ್ತಾರಲ್ಲ ಅವ್ರ ಜೊತೆ ನಾನು ಕಾಂಪೀಟ್ ಮಾಡೋದು ಒಳ್ಳೇದು. ನನ್ನ ಗುರುವಿಗಿಂತ ನಾನು ಮೇಲೆ ಏರೋದು ತಪ್ಪು. ಅದಕ್ಕೆ ರಾಮಾಯಣದಲ್ಲಿ ರಾಮ ಇವನಿಗೆ, ಯಾರು ಅವನ ಹೆಸರು, ಶಿವನ ಪದವಿಗೆ ಹೋಗಬೇಕು ಅಂತ, ಶಂಭೂಕ, ಶಿವನ ಪದವಿಗೆ ನಾನು ಹೋಗಬೇಕು ಅಂತ ತಪಸ್ಸು ಮಾಡಿದಾಗ ರಾಮ ಅವನ ಶಿರಚ್ಛೇದ ಮಾಡ್ತಾನೆ. ಯಾಕೆ ಅಂತಂದ್ರೆ ದಟ್ ಈಸ್ ನಾಟ್ ಅ ಈಕ್ವಲ್ ಕಾಂಪಿಟೇಷನ್ ಅಮಂಗ್ 2 ಪೀಪಲ್. ಆಮೇಲೆ ವ್ಯಸನಗಳಿಗೆ ದಾಸರಾಗಬೇಡಿ ಅಂತ ಕೊನೆಯದಾಗಿ ಹೇಳ್ತಾರೆ. ಯಾವುದೇ ಚಟ ಇರಲಿ, ಭಗವಂತನಿಗೆ ಚಟ ಇದ್ದೇ ಇರುತ್ತೆ. ಉದಾಹರಣೆಗೆ ಮನುಷ್ಯರಿಗೆ ಚಟ ಇದ್ದೇ ಇರುತ್ತೆ.
ಉದಾಹರಣೆ ಧರ್ಮರಾಜನಿಗೆ ಜೂಜಾಡೋ ಚಟ ಇತ್ತು. ಎಲ್ಲ ಕೆಲವು ಜನರಿಗೆ ಒಂದೊಂದು ಹ್ಯಾಬಿಟ್ಸ್ ಇರುತ್ತೆ. ಅದಕ್ಕೆ ದಾಸರಾಗಬೇಡಿ ಅಂತ ಭಾಗವತ ಹೇಳುತ್ತೆ. ಆಮೇಲೆ ಕೊನೆಯದಾಗಿ ಇಷ್ಟೆಲ್ಲವೂ ಕೂಡ ಅಧ್ಯಾತ್ಮದ ರಸಗಟ್ಟಿಯನ್ನು ಕೃಷ್ಣ ಉದ್ಧವನಿಗೆ ಹೇಳಿದ. ಉದ್ಧವ ಇನ್ನೇನು ಬದರಿಗೆ ಹೊರಡಲಿಕ್ಕೆ ಸನ್ನಾಹ ಆಗತ್ತೆ. ಆಗ ದೇವತೆಗಳು ಬಂದು ಕೃಷ್ಣನಿಗೆ ಹೇಳ್ತಾರೆ ಅವತಾರ ಸಮಾಪ್ತಿ ಮಾಡುವಂತ. ಕೃಷ್ಣನಿಗೆ ಅವತಾರ ಸಮಾಪ್ತಿ ಮಾಡುವಂತ ಹೇಳ್ತಾರೆ. ಆಗ ಕೃಷ್ಣನಿಗೆ 100 ವರ್ಷ ಆಗಿರತ್ತೆ, ಮತ್ತೆ 25 ಋತುಗಳಾಯಿತು ಅಂತ ಹೇಳ್ತಾರೆ. ನೀನು ಶತಮಾನೋತ್ಸವ ಆಯಿತು, ಮತ್ತೆ 25 ಋತುಗಳು ಅಂತ ಹೇಗೆ ಹೇಳ್ತೀರಾ? ಯಾಕೆ ಅಂತಂದ್ರೆ ಭಾಗವತದ ಪ್ರಕಾರ ಕೃಷ್ಣ ಮಹಾಭಾರತ ಬೇರೆ ಗ್ರಂಥದಲ್ಲಿ 104 ವರ್ಷ ಅಂತ ಇದೆ. 104 ವರ್ಷ ಭೂಮಿಯಲ್ಲಿದ್ದ ಕೃಷ್ಣ, ಆಮೇಲೆ ಅವತಾರ ಸಮಾಪ್ತಿ ಮಾಡಿದ ಅಂತ. 104 ವರ್ಷ 2 ತಿಂಗಳು ಕೃಷ್ಣ ಇದ್ದ ಅಂತ ಭಾರತ ಹೇಳುತ್ತೆ. ಇಲ್ಲಿ ನೀವು 100 ವರ್ಷ 25 ಋತುಗಳು ಅಂತಂದ್ರೆ ಏನು? 125 ಆಗ್ಬೋದು, 125 ವರ್ಷನೂ ಆಗ್ಬೋದು, ಆಮೇಲೆ 25 ತಿಂಗಳು ಆಗ್ಬೋದು. ಋತು ಅಂತಂದ್ರೆ ಇದು ಏನಂತಾರಂತಂದ್ರೆ ಅದು ಸಂವತ್ಸರಗಳು. 50 ತಿಂಗಳು ಕೃಷ್ಣ ಭೂಮಿ ಮೇಲೆ ಇದ್ದ 50 ತಿಂಗಳು. 125 ಋತುಗಳು ಅಂತಂದ್ರೆ 50 ತಿಂಗಳು. 50 ತಿಂಗಳು ನೀವು ಲೆಕ್ಕ ಹಾಕಿದಾಗ 104 ವರ್ಷ 2 ತಿಂಗಳು ಆಗತ್ತೆ. ಕೃಷ್ಣ ಏನು ಮಾಡ್ತಾನೆ, ಉದ್ಧವನಿಗೆ ಎಲ್ಲ ಶಾಸ್ತ್ರವನ್ನು ಹೇಳಿ ಉದ್ಧವ ಹೊರಟು ಬಿಡ್ತಾನೆ. ಅದೇ ಸಮಯದಲ್ಲಿ ವಿದುರ ಉದ್ಧವನ ಭೇಟಿಯಾಗಿದ್ದು ವಿದುರ ಮೈತ್ರೇಯರ ಸಂವಾದ. ಸ್ವಲ್ಪ ನಾವು ಕನೆಕ್ಷನ್ ಹಿಂದಕ್ಕೆ ಹೋಗಬೇಕು, ಬ್ಯಾಕ್ ಟ್ರ್ಯಾಕಿಂಗ್. ಆಮೇಲೆ ಕೊನೆಗೆ ಬಲರಾಮನು ಕೂಡ ತನ್ನ ಅವತಾರ ಸಮಾಪ್ತಿ ಮಾಡ್ತಾನೆ. ಶ್ವೇತಕೇಶ ಅವನು ಪ್ರಭಾಸದಲ್ಲಿ ತನ್ನ ಅವತಾರ ಸಮಾಪ್ತಿ ಮಾಡ್ತಾನೆ. ಕೃಷ್ಣ ಏನು ಮಾಡ್ತಾನೆ, ಈ ಎಲ್ಲ ಉಳಿದ ಯಾದವರನ್ನು ಪ್ರಭಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಇನ್ನು 7 ದಿನದಲ್ಲಿ ದ್ವಾರಕೆ ಮುಳುಗಿ ಹೋಗುತ್ತೆ. ಒಬ್ಬ ದಾರುಕನನ್ನು ಕರೆದು ಅರ್ಜುನಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಕಳಿಸಿಬಿಡ್ತಾನೆ. ಅವು ಬಂದು ಯಾದವರನ್ನು ಮತ್ತೆ ಯಾರ್ಯಾರು ಇರ್ತಾರೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ದಾರುಕನನ್ನು ಕಳಿಸ್ತಾರೆ. ಕೃಷ್ಣ ಏನು ಮಾಡ್ತಾನೆ ಅಂತಂದ್ರೆ ಈ ಎಲ್ಲ ಯಾದವರಿಗೆ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ಮಾಡಿಸ್ತಾನೆ. ದಾನ ದಕ್ಷಿಣೆ ಯಾರ್ಯಾರಿಗೆ ಏನೇನು ಕೊಡಿಸ್ತಾನೆ. ಕೊಡಿಸಿ ರಾತ್ರಿ ಏನು ಮಾಡ್ತಾರಂತಾರೆ, ಎಲ್ಲರೂ ಕೂಡ ಮಾಂಸ ಭಕ್ಷಣೆ ಮತ್ತೆ ಮದಿರ ಪಾನ ಮಾಡಿಬಿಡ್ತಾರೆ. ಯಾವಾಗ ಅದು ಮಾಡ್ತಾರೆ ಅವರಿಗೆ ಇದು ಅಲ್ಲ, ನಿಷೇಧ ಅಲ್ಲ. ಯಾದವರಿಗೆ, ಅವರು ಕ್ಷತ್ರಿಯರು, ಅವರಿಗೆ ಅದು ನಿಷೇಧ ಅಲ್ಲ. ಒಂಚೂರು ಜಾಸ್ತಿ ಆಗ್ಬಿಡ್ತಾವತ್ತು. ಜಾಸ್ತಿ ಆದಾಗ ಒಬ್ಬರಿಗೊಬ್ಬರು ಕೂತಾಗ ಮಾತಾಡಿಕೊಂಡು, ಇಲ್ಲ ನೀನು ಪಾಂಡವರ ಜೊತೆ ಯುದ್ಧ ಮಾಡಿದ್ ಸರಿನಾ, ಹಾಗೆ ಹೇಗೆ ಅಂತ ಯಾದವ ಕಲಹ ಶುರುವಾಯಿತು, ಜಗಳ. ಗಾಂಧಾರಿಯ ಶಾಪ ಅದು. ಯಾದವ ವಂಶ ನಿರ್ವಂಶ ಆಗಲಿಕ್ಕೆ ಗಾಂಧಾರಿಯ ಶಾಪ. ಆಗ ಕೃಷ್ಣ ನಗತಾ ನಿಂತು ಬಿಟ್ಟ. ಅವನಿಗೇನಾಗೋದಿದೆ, ಇವ್ರು ಜಗಳ ಆದ್ರೂ ಆಡ್ಲಿ, ಇದ್ದಾದ್ರೂ ಇರಿ, ಏನಾದ್ರೂ ಆಗ ಅವನಿಗೇನಿಲ್ಲ. ಕೃಷ್ಣ ಯಾವಾಗಲೂ ಮಂದಹಾಸ ಮೃದು ಸುಂದರಾನನಂ ಅಂತ ನಾರಾಯಣ ಪಂಡಿತಾಚಾರ್ಯರು ಕೃಷ್ಣನ ಇದಕ್ಕೆ ಅವನ ಮಂದಹಾಸಕ್ಕೆ ಹೇಳ್ತಾರೆ. ಆಗ ಕೃಷ್ಣ ನಿಂತಿದ್ದಾನೆ. ಅದಕ್ಕಿಂತ ಮುಂಚೆ ಒಂದು ಕೃಷ್ಣನ ಬಗ್ಗೆ ಒಂದು ಹೇಳಿ ನಾನು ಅವನ ಅವತಾರ ಸಮಾಪ್ತಿಗೆ ಬರ್ತೀನಿ. ಕೃಷ್ಣನ ಮುಖ ಹೇಗೆ ಇತ್ತು ಅಂತಂದ್ರೆ, ಸ್ವಲ್ಪ ಹಿಂದೆ ಹೋಗ್ತೀನಿ. ಕೃಷ್ಣನ ಮುಖ ಬೊಗರೆ ಆಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಬೊಗರೆ ಅಂತಂದ್ರೆ ನಾವು ಬೊಗರೆ ಆಡ್ತೀವಿ, ಅದು ಬೊಗರೆ ಅಲ್ಲ. ಅದಕ್ಕೆ ಬದರ ಪಾಂಡವದನಂ ಮೃದುಗಂಡಂ ಅಂತ ಭಾಗವತ ಹೇಳುತ್ತೆ. ಆಚಾರ್ಯ ಮಧ್ವರು ಬರೋವರೆಗೂ ಎಲ್ಲರೂ ಕೃಷ್ಣನ ಮುಖ ಬೊಗರೆ ತರ ಇತ್ತು ಅಂತಾನೆ ಹೇಳಿದ್ರು. ಆದರೆ ಆಚಾರ್ಯ ಬಂದ್ರು ಹೇಳಿದ್ರು ಬದರ ಅಂತಂದ್ರೆ ಬದರ ಶಶಿನ ಸಿಂಧು ಅಂತಂದ್ರೆ ಅವನ ಮುಖ ಚಂದ್ರನ ಹಾಗೆ ಇತ್ತು. ಆಚಾರ್ಯ ಬರೋವರೆಗೂ ಎಲ್ಲರೂ ಕೂಡ ಕೃಷ್ಣನ ಮುಖ ಬುಗರೆ ಹಾಗೆ ಇತ್ತು ಅಂತ ಹೇಳಿದ್ರು. ಬುಗರೆ ಅಲ್ಲ, ಕೃಷ್ಣನ ಮುಖ ಚಂದ್ರನ ಹಾಗೆ ಇತ್ತು ಅಂತ. ಅದೇ ಬದರ್ ಅಂತ ಏನಿದೆ ಅಲ್ಲ, ಅದು ಆ ಬದರ ಅಂತ ಏನಿದೆ ಅಲ್ಲ, ಅದೇ ಬದರವನ್ನು ತುರುಕರು ಕದ್ದು ಚಂದ್ರನಿಗೂ ಕೂಡ ಅರಾಬಿಕಲ್ಲಿ ಬದರ್ ಅಂತಾನೆ ಅಂತಾರೆ. ಅವ್ರೇನ್ ಹೇಳ್ತಾರೆ, ಇಲ್ಲ ನೀವೇ ಕದ್ದಿದ್ದು ಅಂತ ಹೇಳ್ತಾರೆ. ಹಾಗೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಇದು 5000 ವರ್ಷ ಹಿಂದೆ ನಡೆದಿದ್ದ ಘಟನೆ. ಅದು ಕೃಷ್ಣನ ಒಂದು ಮುಖದ ವರ್ಣನೆ ಆಯಿತು. ಕೃಷ್ಣ ನಗತಾ ನಿಂತು ಬಿಟ್ಟ. ನಗತಾ ನಿಂತ ಮೇಲೆ ಅಲ್ಲೇ ಕೂತ ಕೃಷ್ಣ. ಕೂತ ಮೇಲೆ ಜರ ಭೃಗು ಋಷಿಯ ಆವೇಶ ಅವನಿಗೆ. ಅದೇನಾಯ್ತು ಅಂತಂದ್ರೆ, ಭೃಗು ಋಷಿ ಒಂದು ದಿನ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿ ಮೊದಲು ಚತುರ್ಮುಖನ ಹತ್ರ ಹೋಗ್ತಾನೆ, ಅವನ ತಂದೆ ಹತ್ರ. ಅವನು ಚತುರ್ಮುಖ ಅವನಿಗೆ ಬೈದು ಕಳಿಸ್ಬಿಡ್ತಾನೆ. ಇದೇನೋ ಇಲ್ಲದೆ ಇರೋ ಮಾತು, ನೀನು ಹೊರಟೋಗು ಅಂತ ಬೈದು ಕಳಿಸ್ಬಿಡ್ತಾನೆ. ಆಮೇಲೆ ಶಿವನ ಹತ್ರ ಹೋಗ್ತಾನೆ. ಶಿವನು ಕೂಡ ಹೋಗು ಅಂತ ಹೇಳಿ ಅವನು ತ್ರಿಶೂಲದಿಂದ ಚುಚ್ಚಲಿಕ್ಕೆ ಬರ್ತಾನೆ ಭೃಗುವಿಗೆ. ಶಿವ ಅಲ್ಲೂ ಹೋಗ್ತಾನೆ. ನೇರ ವೈಕುಂಠಕ್ಕೆ ಹೋಗಿ ಭಗವಂತ ಕೂತಿರ್ತಾನೆ. ಹೋಗಿ ನೇರವಾಗಿ ಎದೆಗೆ ಒದ್ದು ಬಿಡ್ತಾನೆ. ಎದೆಗೆ ಒದ್ದಾಗ ಭಗವಂತ ಹೇಳ್ತಾನೆ, ಅಯ್ಯೋ ನನ್ನ ವಜ್ರದಂತ ಎದೆ, ನೀವು ನಿಮ್ಮ ಕಾಲಿಗೆ ಗಾಯ ಆಯಿತು ಅಂತ ಹೇಳಿ ಅವರ ಪಾದಪೂಜೆ ಮಾಡಿ ಅವರನ್ನು ಕಳಿಸ್ತಾನೆ. ಅಲ್ಲಿ ಶ್ರೀವತ್ಸ ಚಿಹ್ನೆ ಆಯಿತು. ಜಗತ್ತಿನ ಸರ್ವಶ್ರೇಷ್ಠ ಶಕ್ತಿ ನಾರಾಯಣ ಎಲ್ಲ ಆದ. ಆದರೆ ಭಗವಂತನಿಗೆ ಒದ್ದಿದ್ದು ಪರಿಮಾರ್ಜನೆ ಆಗಬೇಕಲ್ಲ, ಅವನೇ ಭೃಗು ಆಗಿ ಬಂದ. ಆ ಭೃಗು ಕೂಡ ಭಗವಂತ
ಅವತಾರ ಸಮಾಪ್ತಿಗಾಗಿ ಅದನ್ನು ಇಟ್ಟುಕೊಂಡ ಅದೊಂದು ಇನ್ಸ್ಟ್ರೂಮೆಂಟ್ ಆಗಿ ಇಟ್ಟುಕೊಂಡ ಭೃಗುನನ್ನು. ಅವನೇನ್ ಮಾಡ್ತಾನೆ, ಹೀಗೆ ಕೂತಿದ್ದಾನೆ, ಕೃಷ್ಣ ಕಾಲು ಚಾಚಿ ಕೂತಿರ್ತಾನೆ, ಅದು ಅವನ ಬೆರಳು ಹೀಗೆ ಕಾಣಿಸ್ತಾ ಇರತ್ತೆ, ಆ ಬೆರಳಿಗೆ ಬಾಣ ಬಿಡ್ತಾನೆ. ಕೃಷ್ಣನ ಬೆರಳಿಗೆ ಬಾಣ ಬಿಟ್ಟಿದ ತಕ್ಷಣ ಅದೊಂದು ನಿಮಿತ್ತ, ಯಾರೂ ಸಾಯಲ್ಲ ಅದಕ್ಕೆ. ಕೃಷ್ಣ ಅದೊಂದು ನಿಮಿತ್ತ ಮಾಡಿಕೊಂಡು ಅವತಾರ ಸಮಾಪ್ತಿ ಮಾಡ್ತಾನೆ. ಆಗ ಅವನು ಜರ ಬಂದು ಕೇಳ್ತಾನೆ, ತಪ್ಪಾಯಿತು ನನಗೆ ಅಂತ. ಇಲ್ಲ ನೀನು ಮಾಡಿದ್ದು ಒಳ್ಳೆ ಕೆಲಸವೇ, ನನ್ನ ಅವತಾರ ಸಮಾಪ್ತಿಗಾಗಿ ನಾನು ನಿನ್ನನ್ನೇ ಬಳಸಿದ್ದೇನೆ ಅಂತ ಹೇಳಿ ಕೃಷ್ಣ ಗರುಡಾರೂಢನಾಗಿ ವೈಕುಂಠಕ್ಕೆ ಹೋದ ಅಂತ ಭಾಗವತ ಹೇಳುತ್ತೆ. ಅಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ಕೃಷ್ಣ ತನ್ನ ದೇಹವನ್ನು ಅಲ್ಲೇ ಬಿಟ್ಟಿದ್ದಂತೆ. ಅರ್ಜುನ ಬಂದು ಸಂಸ್ಕಾರ ಮಾಡ್ತಾನೆ. ಕೊನೆಗೆ ಸಂಸ್ಕಾರ ಮಾಡಿ ಯಾದವರನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅವನೂ ಕೂಡ ಇದಾಗತ್ತೆ. ಅವನು ಕೂಡ ಅವರು ಯಾರೋ ಪುಂಡಪೋಕರನ್ನು ನಿಯಂತ್ರಣ ಮಾಡಲಿಕ್ಕೆ ಅರ್ಜುನ ಕಡೆಯಿಂದ ಆಗಲಿಲ್ಲ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ. ಅಂತಹ ಕೃಷ್ಣ ಜಗತ್ತಿಗೆ ಮುಖ್ಯವಾಗಿ ಕೃಷ್ಣನ ಅವತಾರ ಅಂತಂದ್ರೆ ಒಂದು ಜ್ಞಾನಾವತಾರ, ಪರಿಪೂರ್ಣ ಜ್ಞಾನಾವತಾರ, ಮತ್ತೆ ಬಲಕ್ಕೆ ಮಹತ್ವ ಕೊಟ್ಟ ಕೃಷ್ಣ. ಎಲ್ಲ ಕೃಷ್ಣನಲ್ಲಿ ಕೃಷ್ಣಾವತಾರದಲ್ಲಿ ಎಷ್ಟು ಸಂಹಾರ ಆಗಿದೆ ದೈತ್ಯರದು ಅಷ್ಟು ಯಾವ ಅವತಾರದಲ್ಲಿಯೂ ಆಗಿಲ್ಲ. ಅದಕ್ಕೆ ಕೃಷ್ಣ ಜ್ಞಾನ ಕಾರ್ಯ, ಬಲ ಕಾರ್ಯ. ಆದ್ದರಿಂದನೇ ನಾವು ಕೃಷ್ಣನನ್ನು ಜನ್ಮಾಷ್ಟಮಿ ದಿನ ಉಪವಾಸ ಮಾಡ್ತೇವೆ. ಕೃಷ್ಣ ಜೈಲಿನಲ್ಲಿ ಹುಟ್ಟಿದ, ಅದಕ್ಕೆ ಉಪವಾಸ ಮಾಡಬೇಕು ಅಂತಲ್ಲ. ಇವು ಎರಡೂ ಮುಖ್ಯವಾಗಿ ಇವು ಕಾರ್ಯ, ಜ್ಞಾನ ಕಾರ್ಯ, ಬಲ ಕಾರ್ಯ. ಮತ್ತೆ ಕೃಷ್ಣ ನಮಗೆ ಹತ್ತಿರದ ಅವತಾರ. ಬುದ್ಧ ನಮಗೆ ಹತ್ತಿರ ಅವತಾರವಾಗಿ ಇರಬಹುದು, ಆದರೆ ಬುದ್ಧನ ಬಗ್ಗೆ ನಾವು ಅಷ್ಟು ಇದನ್ನು ಮಾಡಲ್ಲ. ಯಾಕೆಂದ್ರೆ ಬುದ್ಧ ಕೊಟ್ಟಿದ್ದು ಪ್ರಶಾಂತ ವಿದ್ಯೆ. ಆ ಬುದ್ಧಾವತಾರ ಈ ಮುಂದೆ ಬರುತ್ತೆ, ಅದನ್ನು ಹೇಳ್ತೀನಿ ನಾನು. ಅದಕ್ಕೆ ಕೃಷ್ಣನಿಗೆ ಇಷ್ಟು ಮಹತ್ವ. ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೀವಿ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ. ಪಾಂಡವರು ಕೂಡ ಅವತಾರ ಸಮಾಪ್ತಿ ಮಾಡಿದರು. ಅವರು ಕೂಡ ಸ್ವರ್ಗಾರೋಹಣ ಆಯಿತು ಅವರದು. ಯಾಕೆ ಅಂತಂದ್ರೆ ಪಾಂಡವರದು ನಡೀಲಿಲ್ಲ. ಆಗ ಪಾಂಡವರು ಪರೀಕ್ಷಿತ್ ರಾಜನನ್ನು ಕೂಡಿಸಿ ಅವರು ಕೂಡ ಉತ್ತರಾಪಥಕ್ಕೆ ಹೊರಟರು. ಆಮೇಲೆ ಇಲ್ಲಿ ಏನಾಯ್ತು, ಯಾದವರಲ್ಲಿ ವಜ್ರ, ಅನಿರುದ್ಧನ ಮಗ ವಜ್ರ, ಅವನನ್ನು ಕೂಡಿಸಿ ಅವನು ಯಾದವ ರಾಜನಾದ. ಮುಂದೆ ಅಲ್ಲಿಗೆ ಕೃಷ್ಣನ ಅವತಾರ ಒಂದು ಸಮಾಪ್ತಿ ಆಯಿತು. ಇದು ಏಕಾದಶ ಸ್ಕಂಧದ ಯಥಾರ್ಥ ಚಿಂತನೆ ನಿಮ್ಮ ಮುಂದೆ ಇಡ್ತೀನಿ. ಇನ್ನೂ ಒಂದು 15-20 ನಿಮಿಷ ಎಲ್ಲರೂ ಕೂತ್ಕೊಳ್ಳಿ, ಸ್ವಲ್ಪ ಟೈಮ್ ಬೇಕಾಗತ್ತೆ ನನಗೆ. ಯಾಕಂತಂದ್ರೆ ಕೊನೆಯ ಸ್ಕಂದ ಮುಗಿಸ್ಬೇಕು. ಕೊನೆಯ ಸ್ಕಂದ ಅದು ಕಲಿಯುಗದ ಒಂದು ಪೂರ್ತಿ ಚಿತ್ರಣ ನಿಮ್ಮ ಮುಂದೆ ಇಡ್ಲಿಕ್ಕೆ ಕೊಡುತ್ತೆ. ಇಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲ ಉತ್ಪಾತಗಳಾದವು. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ, ಪಾಂಡವರು ಅವತಾರ ಸಮಾಪ್ತಿ ಮಾಡಿದರು. ಪರೀಕ್ಷಿತ್ ರಾಜ ಇಲ್ಲಿ ರಾಜನಾದ, ವಜ್ರ ಅಲ್ಲಿ ಆದ. ಆಮೇಲೆ ಭಾಗವತ ಹೇಳತ್ತೆ, ಶುಕಾಚಾರ್ಯರು ಮುಂದೆ ಬುದ್ಧಾವತಾರ ಮತ್ತೆ ಕಲ್ಕಿ ಅವತಾರ ಆಗಬೇಕು. ಅವರಿಗೆ ಭವಿಷ್ಯತಿ, ಅವರಿದ್ದಾಗ ಇನ್ನೂ ಬುದ್ಧಾವತಾರ ಆಗಿರಲಿಲ್ಲ. ನಮಗೆ ಆಗಿದೆ ಕಲ್ಕಿ ಭವಿಷ್ಯತಿ, ಅವರಿಗೂ ಭವಿಷ್ಯತಿ, ನಮಗೂ ಭವಿಷ್ಯತಿ. ಬುದ್ಧಾವತಾರ ಒಂದು ಮೋಹಕ ಅವತಾರ. ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ. ಕೀಕಟ ದೇಶದಲ್ಲಿ ಬುದ್ಧ ಹುಟ್ಟಿದ. ಬುದ್ಧ ಒಬ್ಬನೇ. ಈಗ ಹೇಳ್ತಾರೆ ಎರಡೆರಡು ಬುದ್ಧ ಹಾಗೆ ಹೇಗೆ ಅಂತ. ಅಲ್ಲ, ಅವನು ಜಿನನ ಸುತ, ಶುದ್ಧೋದನ ಜಿನೇ ಪ್ರೋಕ್ತ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹೀಗಾಗಿ ನಾವು ಎರಡು ಬುದ್ಧ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮ ಆಚಾರ್ಯರ ಮಾತಿಗೆ ನಾವು ಇನ್ನೊಂದು ಇದು ಮಾಡಿದಂಗೆ ಆಗುತ್ತೆ. ಅದು ತಪ್ಪದು. ಶುದ್ಧೋದನ ಜಿನೇ ಪ್ರೋಕ್ತ ಅಂತಂದ್ರೆ ಶುದ್ಧೋದನ ಜೈನ ಧರ್ಮವನ್ನು ಆಗ ಇನ್ನೂ ಬುದ್ಧ ಧರ್ಮ ಬಂದಿರಲಿಲ್ಲ, ಜೈನ ಧರ್ಮ ಇತ್ತು. ಅವನು ಜೈನ ಧರ್ಮ ಇದನ್ನು ಮಾಡ್ತಿದ್ದ. ಈ ವಾಸ್ ಅ ಫಾಲೋವರ್ ಆಫ್ ಜೈನ. ಶುದ್ಧೋದನ ಅವನ ಮಗ ಭಗವಂತ ಬುದ್ಧನಾಗಿ ಅವತಾರ ಮಾಡ್ತಾನೆ. ಬುದ್ಧ ಮೋಹಕ ಅವತಾರ ಅಂತ ಹೇಳಿ ಜನರು ಎಲ್ಲ ಏನ್ ಹೇಳಿದ್ರು ಅಂತಂದ್ರೆ, ಬುದ್ಧ ವೇದ ಅಪ್ರಮಾಣ. ಬುದ್ಧ ಎಲ್ಲೂ ಹೇಳಲೇ ಇಲ್ಲ ವೇದ ಅಪ್ರಮಾಣ ಅಂತ, ವೇದ ಶೂನ್ಯ ಅಂತಲೂ ಹೇಳಿಲ್ಲ ಬುದ್ಧ. ಅವನ ಫಾಲೋವರ್ಸ್ ತಪ್ಪಾಗಿ ತಿಳ್ಕೊಂಡ್ರು. ಅವನ ಶಿಷ್ಯಂದರು ತಪ್ಪಾಗಿ ತಿಳ್ಕೊಂಡು ಬುದ್ಧ ಧರ್ಮ ಹಾಗೆ ಪ್ರಚಾರ ಮಾಡಿದರು. ಇದು ಬುದ್ಧನ ಬಗ್ಗೆ ಭಾಗವತದಲ್ಲಿ ಒಂದು 2-3 ಶ್ಲೋಕ ಬಿಟ್ಟರೆ ಮತ್ತೆ ಬೇರೆ ಎಲ್ಲೂ ಸಿಗಲ್ಲ ನಿಮಗೆ. ಅಕ್ರೂರನಿಗೆ ಕೃಷ್ಣನನ್ನು ನೋಡಿದಾಗ ಬುದ್ಧಾವತಾರ ಕಾಣಿಸಿದೆ ಅಂತಂದ್ರೆ ಪರಿಪೂರ್ಣ ಅವತಾರ ಬುದ್ಧ ಅವತಾರವು. ಅವನು ಕೊಟ್ಟಿದ್ದು ಪ್ರಶಾಂತ ವಿದ್ಯೆ ನಾವು ಮಾನವರಿಗಲ್ಲ. ಅದು ದೇವತೆಗಳು ಪ್ರಶಾಂತ ವಿದ್ಯೆಯನ್ನು ಇನ್ನೂ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಅವರಿಗೆ, ಅದು ಬುದ್ಧಾವತಾರ. ಕಲ್ಕಿ ಅವತಾರ ಆಗತ್ತೆ ಕಲಿಯುಗದಲ್ಲಿ. ಅದಕ್ಕಿಂತ ಮುಂಚೆ ಕಲಿಯುಗ ಪ್ರಾರಂಭ ಆಗತ್ತೆ. ಕಲಿಯುಗ ಪ್ರಾರಂಭ ಆಗಿ ಒಂದು 50-60 ವರ್ಷ ಆಗಿತ್ತು. ಪರೀಕ್ಷಿತ್ ರಾಜನ ಸಮಯದಲ್ಲಿ 60 ವರ್ಷ ಆಗಿತ್ತು. ಯಾಕೆಂತಂದ್ರೆ ಕುರುಕ್ಷೇತ್ರ ಯುದ್ಧ ಮುಗಿದ ದಿನವೇ ದುರ್ಯೋಧನ ಯಾವತ್ತು ನೆಲಕ್ಕೆ ಬಿದ್ದ ಅವತ್ತೇ ಕಲಿಯುಗ ಶುರು ಆಯಿತು. ಕಲಿಯುಗ ಶುರು ಆಗತ್ತೆ. ಕಲಿಯುಗದ ಭವಿಷ್ಯ ಹೇಗಿದೆ ಭಾಗವತದಲ್ಲಿ ಹೇಳುತ್ತೆ. ನಿಮಗೆ ಕೆಲವು
ಅಸ್ಟಾನಿಷಿಂಗ್ ಪಾಯಿಂಟ್ಸ್ ಹೇಳ್ತೀನಿ, ನಿಮಗೂ ಅದು ಸ್ವಲ್ಪ ಇದಾಗ್ಬೋದು. ಕಲಿಯುಗದಲ್ಲಿ ಆಗ ಕೇಳ್ತಾನೆ ಇವನು ಪರೀಕ್ಷಿತ್ ರಾಜ, ಪಾಂಡವರ ಕೊನೆಯ ರಾಜ ಯಾರಾಗ್ತಾರೆ ಅಂತ. ಕ್ಷೇಮಕ ಅನ್ನೋನು ಪಾಂಡವರ ಕೊನೆಯ ರಾಜ, ಆದರೆ ಉತ್ತರ ಭಾರತದಲ್ಲಿ ಅವನಿಗೆ ಖೇಮ್ರಾಜ್ ಅಂತಾರೆ ರಾಜಸ್ಥಾನದಲ್ಲಿ. ಇನ್ನೂ ಕೆಲವು ಅಂಗಡಿಯಲ್ಲಿ, ರಾಜಸ್ಥಾನ ಅಂಗಡಿಯಲ್ಲಿ ಅದನ್ನ ಖೇಮ್ರಾಜನ ಫೋಟೋ ಇಟ್ಟಿರ್ತಾರೆ. ಅವನೇ ಕ್ಷೇಮಕ, ಕೊನೆಯ ಅರಸ ಪಾಂಡವರದು. ಆಮೇಲೆ ಅಲ್ಲಿಂದ ಮಹಾನಂದಿ, ಆಮೇಲೆ ಮಹಾಪದ್ಮ. ಒಬ್ಬ ಬ್ರಾಹ್ಮಣ ಬಂದು ನಮ್ಮ ದೇಶದ ಪೊಲಿಟಿಕಲ್ ಡಿಸ್ಕೋರ್ಸ್ ಚೇಂಜ್ ಮಾಡ್ತಾರೆ ಅಂತ ಭಾಗವತ ಹೇಳುತ್ತೆ. ಆ ಬ್ರಾಹ್ಮಣ ಬೇರೆ ಯಾರು ಅಲ್ಲ, ಚಾಣಕ್ಯ. ಚಂದ್ರಗುಪ್ತ ಮೌರ್ಯ, ಅಶೋಕವರ್ಧನ, ಇವು ಎಲ್ಲವೂ ಕೂಡ ಹೇಳ್ತಾರೆ. ಪುಷ್ಯಮಿತ್ರ, ಅಗ್ನಿಮಿತ್ರ, ಇವರೆಲ್ಲ ಕಥೆಯೂ ಹೇಳುತ್ತಾರೆ. ಆಮೇಲೆ ಸಿಂಧು ದೇಶ ಮತ್ತೆ ಕಾಶ್ಮೀರದಲ್ಲಿ ತುರುಕರು ಬಂದು ದಾಳಿ ಮಾಡ್ತಾರೆ. ಅದು ಕೂಡ ಭಾಗವತದ ಕೊನೆಯ ಸ್ಕಂದದಲ್ಲಿದೆ. ಕೊನೆಯ ಏಕಾದಶ ಸ್ಕಂದದಲ್ಲಿ ತುರುಕರು ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅವರೇ ತಮ್ಮ ಆತ್ಮಾಹುತಿ ದಾಳಿ ಮಾಡಿಕೊಂಡು ಅವರವರೇ ಜಗಳ ಆಡ್ಕೊಂಡು ಸಾಯ್ತಾರೆ ಒಂದು ದಿನ ಅಂತ. ಅದು ಕೂಡ ಇನ್ನೂ ನೋಡೋದಿದೆ. ಯಾಕೆ ಅಂತಂದ್ರೆ ಕಲಿಯುಗ ಶುರುವಾಗಿ ಇನ್ನೂ ತುಂಬಾ ಇದೆ. ಇನ್ನೂ 4 ಲಕ್ಷ ವರ್ಷ ಆಗಬೇಕು. ಏನು ನಾವು ಪ್ರಾರಂಭದಲ್ಲಿದ್ದೇವೆ. ಇನ್ನು ಕಲಿಯುಗದಲ್ಲಿ ಅನೇಕ ಘಟನೆಗಳನ್ನು ನೋಡೋದಿದೆ. ಅನೇಕವಾದಂತಹ ಮನುಷ್ಯರ ದುಃಖ, ಅವರ ಸಂತಾಪಗಳನ್ನು ಕೂಡ ಇನ್ನೂ ನೋಡಬೇಕು. ಇದೇನೂ ಅಲ್ಲ ಕಲಿಯುಗ. ಸಿಂಧು ದೇಶ ಮತ್ತೆ ಕಾಶ್ಮೀರ ತುರ್ಕರ ಇದಕ್ಕೆ ಒಳಗಾಗತ್ತೆ ಅಂತ ಭಾಗವತ 5000 ವರ್ಷ ಹಿಂದೆ ಹೇಳುತ್ತೆ. ಆಮೇಲೆ ಕಲಿಯುಗದ ಜನ ಭಾಗ್ಯವಂತರು ಅಂತ ಶುಕಾಚಾರ್ಯರು ಹೇಳ್ತಾರೆ. ಯಾಕೆ ಭಾಗ್ಯವಂತರು ಅಂತಂದ್ರೆ, ಕಲಿಯುಗದಲ್ಲಿ ಹಿಂದಿನ ಯುಗದಲ್ಲಿ ನೋಡ್ಕೊಳ್ಳಿ ನೀವು, ಭಗವಂತನನ್ನು ಒಲಿಸಲಿಕ್ಕೆ ಬಹಳ ಕಠಿಣವಾದಂಥ ತಪಶ್ಚರ್ಯ ಬೇಕು, ಯಜ್ಞಯಾಗಾದಿಗಳು ಮಾಡಬೇಕು. ಕಲಿಯುಗದಲ್ಲಿ ಹಾಗಲ್ಲ. ಕಲಿಯುಗದಲ್ಲಿ ಕೇವಲ ಭಗವದ್ ನಾಮಸ್ಮರಣೆಯಿಂದ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಕಲಿಯುಗದ ಜನರು ಭಾಗ್ಯಶಾಲಿಗಳು. ನಾನು ಹಿಂದೆ ಅಶ್ವಮೇಧಾದಿ ಯಜ್ಞ ಆಗೋದು ಬೇಡ, ನಮ್ಮ ನಿತ್ಯ ಅಗ್ನಿಹೋತ್ರ ಮಾಡಿದ್ರೆ ನಮಗೆ ಮೋಕ್ಷ ಆಗತ್ತೆ ಅಂತ ಹೇಳುತ್ತೆ. ಅಂತಂದ್ರೆ ಈಗ ಉದಾಹರಣೆ, ನನ್ನ ಹತ್ರ 10 ರೂಪಾಯಿ ಇದೆ, ನಾನು 1 ರೂಪಾಯಿ ದಾನ ಮಾಡ್ತೇನೆ. 100 ರೂಪಾಯಿ ಇರೋನು 10 ರೂಪಾಯಿ ದಾನ ಮಾಡ್ತಾನೆ. 1 ರೂಪಾಯಿ ಇರೋನು 1 ರೂಪಾಯಿ ದಾನ ಮಾಡ್ತಾನೆ. 100 ರೂಪಾಯಿ ಇರೋನು 10 ರೂಪಾಯಿ ದಾನ ಮಾಡ್ತಾನೆ. ಅಂತಂದ್ರೆ ಮಾಡೋದಷ್ಟೇ, ಆದರೆ ಸ್ವಲ್ಪ ಇದು ಜಾಸ್ತಿ. ಕಲಿಯುಗದಲ್ಲಿ ಸ್ವಲ್ಪ ನೀವು, ಯಾಕಂತಂದ್ರೆ ಇಲ್ಲಿ ವಾತಾವರಣನೇ ಸರಿ ಇಲ್ಲ ಕಲಿಯುಗದಲ್ಲಿ. ಆ ಕಲಿಯುಗದ ವಾತಾವರಣದಲ್ಲಿ ಇಷ್ಟಾದ್ರೂ ಮಾಡ್ತಾನಲ್ಲ ಅಂತ ಹೇಳಿ ಭಗವಂತ ಪ್ರೀತನಾಗ್ತಾನೆ, ಅವರಿಗೆ ಮೋಕ್ಷಾದಿಗಳನ್ನು ಕೊಡ್ತಾನೆ. ಆಮೇಲೆ ಕಲಿಯುಗದಲ್ಲಿ ಜನರು ಜಾಗಕ್ಕೋಸ್ಕರ ಹೋರಾಡ್ತಾರೆ, ಒಂದು ದೇಶಕ್ಕಾಗಿ ಹೋರಾಡ್ತಾರೆ. ನಿಮ್ಮ ಪ್ಲೇನ್ ನನ್ನ ಏರ್ ಸ್ಪೇಸ್ ಅಲ್ಲಿ ಬಂದ್ರೆ ನಾನು ಅದನ್ನ ಧೂಳಿ ಮಾಡ್ತೇನೆ ಹಾಗೆ. ಯಾಕಂತಂದ್ರೆ ಇದು ಯಾರ್ದು ಜಾಗೀರ್, ಅವ್ರದಲ್ಲ, ಇದು ಭಗವಂತನದು. ಆದರೂ ಕೂಡ ಮರೆತು ಈ ಜನ ಹಾಗೆ ಮಾಡ್ತಾರೆ ಅಂತ ಭಾಗವತ ಹೇಳುತ್ತೆ. ಆಮೇಲೆ ಭಾಗವತದಲ್ಲಿ ಕಲಿಯುಗ ಇನ್ನೇನು ಮುಗಿಯಕ್ಕೆ ಬಂದಾಗ ಮತ್ತೆ ಭಗವಂತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಏನು ಹೇಳಿದಾನೆ ಆ ಭಗವಂತ. ಹಾಗೆ ಒಂದು ಶಂಬಲ ಗ್ರಾಮ, ಈಗ ಅದು ಎಲ್ಲಿದೆ ಗೊತ್ತಿಲ್ಲ. ಎಲ್ಲರೂ ಈಗ ನಮ್ಮ ಇಂಡಿಯಾದಲ್ಲಿ ಸಂಬಲ್ಪುರಲ್ಲಿ ಕಲ್ಕಿ ಹುಡ್ತಾನೆ ಅಂತ ಹೇಳ್ತಾನೆ, ತಪ್ಪದು. ಯಾಕೆಂದ್ರೆ ಇನ್ನೂ 4 ವರ್ಷದಲ್ಲಿ ಯಾವ ಊರಿರುತ್ತೆ ಯಾವುದು ಗೊತ್ತಿಲ್ಲ. 4 ಲಕ್ಷ 1000 ವರ್ಷ ಯಾವ ಊರಿರುತ್ತೆ ಗೊತ್ತಿಲ್ಲ. ಶಂಬಲ ಗ್ರಾಮದಲ್ಲಿ ವಿಷ್ಣು ಯಶಸ್ ಅನ್ನೋ ಬ್ರಾಹ್ಮಣನಲ್ಲಿ ಭಗವಂತ ಅವತಾರ ಮಾಡ್ತಾನೆ ಕಲ್ಕಿಯಾಗಿ, ಖಡ್ಗಧಾರಿಯಾಗಿ, ಕುದುರೆ ಮೇಲೆ ಏರಿ ಮತ್ತೆ ಧರ್ಮ ಸಂಸ್ಥಾಪನಾಯ ನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಮಾಡ್ತಾನೆ. ಇದು ಸಂಕ್ಷಿಪ್ತವಾಗಿ ಕಲ್ಕಿಯ ಅವತಾರ ನಮ್ಮ ಭಾಗವತದಲ್ಲಿ ಬಂದಿರೋದು. ಆಮೇಲೆ ಕೊನೆಯದಾಗಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ಅಪ್ಪ ಮುಗಿತು 7 ದಿನದ ಭಾಗವತ ಸಪ್ತಾಹ, ನಿನ್ನ ಜೊತೆ ನಾನು ಹೇಳಿದ್ದು ನಿನಗೆ ಅನೇಕ ಭಗವಂತನ ಅವತಾರಗಳ ಲೀಲೆ ನಾನು ನಿನಗೆ ಹೇಳಿದ್ದೆ. ನೀನು ಇನ್ನು ಮೇಲೆ ಭಗವಂತನ ಮಹಿಮೆ ಎಲ್ಲ, ಭಗವಂತನ ಹಿರಿಮೆ ಅರಿವು ನೀನು ತಿಳ್ಕೊಂಡೆ ಅಲ್ಲ, ಇನ್ನು ನೀನು ಉದ್ಧಾರ ಆಗ್ತಿ ಅಂತ ಹೇಳ್ತಾರೆ ಶುಕಾಚಾರ್ಯರು. ಆಗ ಪರೀಕ್ಷಿತ್ ರಾಜ ಹೇಳ್ತಾನೆ, ಧನ್ಯೋಸ್ಮಿ ನಾನು, ನನಗೆ ಇನ್ನು ಯಾವ ಆತಂಕವೂ ಇಲ್ಲ. ತಕ್ಷಕ ಬರ್ತಾನೆ, ಕಚ್ತಾನೆ, ಅದು ಯಾವ ಆತಂಕವೂ ಇಲ್ಲ ನನಗೆ. ಇನ್ನು ನನ್ನಲ್ಲಿ ಪರಿಪೂರ್ಣವಾಗಿ ಭಗವಂತ ಆವರಿಸಿದ್ದಾನೆ, ನನಗೆ ಯಾವ ಆತಂಕವೂ ಇಲ್ಲ ಅಂತ ಹೇಳಿ ಅವರಿಗೆ ಬೀಳುಕೊಡ್ತಾನೆ ಪರೀಕ್ಷಿತ್ ರಾಜ. ಆಗ ತಕ್ಷಕ ಇನ್ನೇನು ಕಚ್ಚಬೇಕು ಅಂತ ಬರಬೇಕಾದ್ರೆ ಒಬ್ಬ ಕಾಶ್ಯಪ ಬ್ರಾಹ್ಮಣ, ನಾನು ತಕ್ಷಕ ಅವನನ್ನು ಕಚ್ಚಲಿ, ನಾನು ಪರೀಕ್ಷಿತ್ ರಾಜನಿಗೆ ಬದುಕಿಸ್ತೇನೆ ಅಂತ ಹೇಳಿ ವಿಷಹರ ಮಂತ್ರವನ್ನು ಅವನು ಜಪ ಮಾಡ್ತಾನೆ. ಆಗ ಎಲ್ಲರೂ ಹೇಳ್ತಾರೆ, ಇಲ್ಲ ಅವನದು ಅಷ್ಟೇ ಆಯುಸ್ಸಿರೋದು, ನೀನು ತಕ್ಷಕ ಕಚ್ಚಿ ಸಾಯೋದಾನ, ಅವನು ಅದು ಕರ್ಮ ಸಿದ್ಧಾಂತ, ನೀನು ಆ ಕರ್ಮಕ್ಕೆ ಅಡ್ಡಿ ಆಗಬೇಡ ಅಂತ ಹೇಳಿ ಅವನಿಗೂ ಕೂಡ ಆ ಬ್ರಾಹ್ಮಣನಿಗೆ
ವಿಶೇಷವಾಗಿ ಸಂಭಾವನೆ ಅವೆಲ್ಲವೂ ಬ್ರಾಹ್ಮಣ ದಾನವನ್ನು ಕೊಟ್ಟು ಅವನನ್ನು ಕಳಿಸ್ತಾರೆ. ಆಮೇಲೆ ತಕ್ಷಕ ಬಂದು ಪರೀಕ್ಷಿತ್ ರಾಜನಿಗೆ ಕಚ್ಚತ್ತೆ. ಪರೀಕ್ಷಿತ್ ರಾಜನಿಗೆ ಕಚ್ಚಿದ ಮೇಲೆ ತಕ್ಷಕ ಹಿಂಗೆ ಕಚ್ಚಿರತ್ತೆ ಅಂತಂದ್ರೆ ಪರೀಕ್ಷಿತ ರಾಜನ ದೇಹ ಅನ್ನೋದು ಸುಟ್ಟ ಭಸ್ಮ ಆಗಿಬಿಡುತ್ತೆ. ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೂ ಆಗಲ್ಲ, ಅಂತ ಭಸ್ಮ ಆಗತ್ತೆ. ಆಗ ಜನಮೇಜಯನ ರಾಜ, ಪರೀಕ್ಷಿತ್ ರಾಜನ ಮಗನಿಗೆ ಒಂದು ಕೋಪ ಬಂತು. ನಾನು ಇನ್ನ ಈ ಜಗತ್ತಿನಲ್ಲಿ ಹಾವಿನ ಸಂತತಿ ಇರಬಾರದು ಅಂತ ಅವನು ತಕ್ಷಕ ಶವವನ್ನು ಮಾಡ್ತಾನೆ. ತಕ್ಷಕ ನಿರ್ಮೂಲನ ಯಜ್ಞ, ಸರ್ಪಯಾಗ ಮಾಡ್ತಾನೆ. ಸರ್ಪಯಾಗ ಮಾಡಿದಾಗ ತಕ್ಷಕ ಏನು ಮಾಡ್ತಾನೆ, ಹೆದರಿ ಇಂದ್ರನ ಹತ್ರ ಹೋಗ್ತಾನೆ. ಇಂದ್ರನ ಹತ್ರ ಹೋಗಿ ಅವನ ಕುರ್ಚಿ ಏನಿರುತ್ತಲ್ಲ, ಇಂದ್ರನ ಸಿಂಹಾಸನ, ಅದಕ್ಕೆ ಹಚ್ಕೊಂಡು ನಿಂತು ಬಿಡ್ತಾನೆ ಅವನು ತಕ್ಷಕ. ಆಗ ಏನ್ ಮಾಡ್ತಾರೆ, ಇಲ್ಲಿ ಪುರೋಹಿತರು, ಬೃಹಸ್ಪತ್ಯಾಚಾರ್ಯ ಅವರೆಲ್ಲ ಪುರೋಹಿತರು ಇಂದ್ರ ಸಹಿತ ತಕ್ಷಕ ಆಹುತಿಯಾಗಲಿ ಅಂತ ಮಂತ್ರ ಹೇಳಿಕ್ ಶುರು ಮಾಡ್ತಾರೆ. ಆಗ ಆಸ್ತಿಕ ಬಂದ ಅಂತ ಭಾರತ ಹೇಳುತ್ತೆ, ಭಾಗವತದಲ್ಲಿ ಆಸ್ತಿಕ ಇಲ್ಲ, ಬೃಹಸ್ಪತ್ಯಾಚಾರ್ಯರು ಬಂದರು ಅಂತ ಹೇಳ್ತಾರೆ. ಆಗ ನೋಡಿ, ಹಾವುಗಳು ಜಾಸ್ತಿ ಆದಾಗ ಭಗವಂತ ನವಿಲುಗಳು ಸೃಷ್ಟಿ ಮಾಡಿದ್ದಾನೆ, ನವಿಲುಗಳು ತಿನ್ನತ್ತೆ. ಆಮೇಲೆ ಕಪ್ಪೆಗಳು ಜಾಸ್ತಿ ಆಯಿತು ಅಂತಂದ್ರೆ ಹಾವು ಸೃಷ್ಟಿ ಮಾಡಿದ್ದಾನೆ. ಇದು ಒಂದು ಜೀವನ ಚಕ್ರ ಅಪ್ಪ, ಯಾರಿಗೂ ಯಾರು ನಾವು ಆಹುತಿ ಮಾಡುವಂತ ಯೋಗ್ಯರಲ್ಲ ಅಂತ ಹೇಳಿ ಸಂತೈಸ್ತಾರೆ. ಆಗ ಜನಮೇಜಯ ರಾಜನೂ ಕೂಡ ಆ ಯಜ್ಞವನ್ನು ಅಲ್ಲಿಗೆ ಸಮಾಪ್ತಿ ಮಾಡ್ತಾನೆ, ಸರ್ಪಯಾಗ. ಆಗ ಜನಮೇಜಯ ರಾಜನಿಗೂ ಅದು ತಿಳಿಯತ್ತೆ, ಇದು ನಾನು ಮಾಡ್ತಾ ಇರೋ ತಪ್ಪು ಅಂತ ತಿಳಿದು ಜನಮೇಜಯ ರಾಜನು ಯಜ್ಞವನ್ನು ನಿಲ್ಲಿಸ್ತಾನೆ. ಯಜ್ಞವನ್ನು ನಿಲ್ಲಿಸಿದಾಗ ಇನ್ನೂ ಜನಮೇಜಯ ರಾಜನ ಕಾಲದಲ್ಲಿ ವೇದಾಧ್ಯಯನ ಜೋರಾಗಿ ನಡೀತಾ ಇರುತ್ತೆ. ವೇದವ್ಯಾಸರು ವೇದ ವಿಭಾಗ ಮಾಡಿ ಕೊಟ್ಟಿದ್ದಾರೆ ನಮಗೆಲ್ಲ. ಹೇಗೆ ಇಲ್ಲಿವರೆಗೂ ಪರೀಕ್ಷಿತ್ ರಾಜ ಮತ್ತೆ ಶುಕಾಚಾರ್ಯರು ಭಾಗವತ ಹೇಳಿದ್ದು ಮುಗಿಯುತ್ತೆ ಕೊನೆಯ ಸ್ಕಂದದಲ್ಲಿ. ಇನ್ನು ಮುಂದೆ ಏನು ಆಗತ್ತಲ್ಲ, ಅದು ನಾವು ಮತ್ತೆ ನೈಮಿಷಾರಣ್ಯಕ್ಕೆ ಹೋಗ್ಬೇಕು. ಅಲ್ಲಿ ಶೌನಕರ ಮುಂದೆ ಉಗ್ರಶ್ರವಸ್, ರೋಮಹರ್ಷಣನ ಮಗ, ಅವನು ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ವೇದಗಳು ವಿಭಾಗ ಹೇಗೆ ಮಾಡಿದರು ವೇದವ್ಯಾಸರು ಅಂತ ಸ್ವಲ್ಪ ನಿಮಗೆಲ್ಲರ ಮುಂದೆ ಜಿಸ್ಟ್ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವೇದ ವಿಭಾಗ ಮತ್ತು ಶಾಖೋಪಶಾಖೆಗಳು ಹೇಗೆ ಬೆಳ್ಕೊಂಡು ಬಂತು ಅಂತ. ಅದಕ್ಕೆ ಸೂತರು ಹೇಳ್ತಾರೆ, ಮೊದಲು ಪೈಲ ಅನ್ನೋ ಋಷಿಗೆ ಋಕ್ ಸಂಹಿತ ಅನ್ನೋ ವ್ಯಾಸರು ಕೊಟ್ಟರು. ಋಕ್ ಸಂಹಿತ ಕೊಟ್ಟರು, ಪೈಲರು ಋಗ್ವೇದಕ್ಕೆ ಮೂಲ ಪ್ರವರ್ತಕರಾದರು. ಆಮೇಲೆ ಯಜುರ್ವೇದ ಮಂತ್ರ, ಅದರಲ್ಲಿ 86 ಶಾಖೆಗಳಿದೆ ಯಜುರ್ವೇದದಲ್ಲಿ. ಯಜುರ್ವೇದಕ್ಕೆ ಏನು ಮಾಡಿದರು ಅಂತಂದ್ರೆ ವೈಶಂಪಾಯನರಿಗೆ ಕೊಟ್ಟರು, ಅವರು ಮೂಲ ಪ್ರವರ್ತಕರಾದರು. ನಾನು ಮತ್ತೆ ಅದನ್ನ ಡಿವೈಡ್ ಮಾಡ್ತಾ ಹೋಗ್ತೀನಿ. ಸಾಮವೇದಕ್ಕೆ ಜೈಮಿನಿ ಪ್ರವರ್ತಕ, ಮೂಲ ಪ್ರವರ್ತಕ. ಅಥರ್ವ ಮುನಿ ಚತುರ್ಮುಖನ ಮಗ, ಅವನು ಅಥರ್ವ ವೇದ ಮಾಡಿದ್ದ. ಅವನು ಅಥರ್ವ ವೇದಕ್ಕೆ ಸುಮಂತರು ಮೂಲ ಪ್ರವರ್ತಕನಾದ. ಸುಮಂತರೋ ವಾರುಣೋ ಮುನಿಹಿ ಅಂತ ಬರುತ್ತೆ, ಭೃಗುರ್ವೈ ವಾರುಣೋ ಮುನಿಹಿ ಅಂತ ಬರುತ್ತೆ. ಋಗ್ವೇದದಲ್ಲಿ 24 ಸಂಹಿತೆ ಆಯಿತು, ಯಜುರ್ವೇದದಲ್ಲಿ 84 ಸಂಹಿತೆ ಆಯಿತು, ಸಾಮವೇದದಲ್ಲಿ 100 ಶಾಖೆಗಳಾದವು. ಈಗ ಯಾವುದೂ ಉಪಲಬ್ಧವಿಲ್ಲ. ನವಪುರುಷ ಪದಾನಿ ಅಂತ ಸಾಮವೇದಕ್ಕೆ ಹೇಳ್ತಾರೆ. 9 ಗಾನ ಪದ್ಧತಿ ಸಾಮವೇದಕ್ಕೆ ಹಾಕಿದರು. ಅದು ಒಂದು 1009 ಆಯಿತು. ಆಮೇಲೆ ಯಜುರ್ವೇದದಲ್ಲಿ 2 ಶಾಖೆ ಆಯಿತು. ಯಜುರ್ವೇದದಲ್ಲಿ 2 ಶಾಖೆ ಹೇಗಾಯಿತು ಅನ್ನೋದಕ್ಕೆ ವೈಶಂಪಾಯನರ ಕಥೆ ನಾವು ಕೇಳಬೇಕು. ವೈಶಂಪಾಯನರ ಶಿಷ್ಯ ಯಾಜ್ಞವಲ್ಕ್ಯರು ಒಂದು ದಿನ ಬದರಿಯಲ್ಲಿ ಏನಾಗತ್ತೆ ಅಂತಂದ್ರೆ, ಬದರಿ ಆ ಗಂಗೋತ್ರಿ ಹತ್ರ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗೇನು ರೋಡ್ ಗೀಡ್ ಏನೂ ಇರಲಿಲ್ಲ ಬೆಟ್ಟದಲ್ಲಿ. ವೈಶಂಪಾಯನರ ದೇಹ ಇನ್ನೊಂದು ವಿದ್ಯಾರ್ಥಿಗೆ ಸ್ವಲ್ಪ ತಗಲತ್ತೆ. ಅವನು ವಿದ್ಯಾರ್ಥಿ ಕೆಳಗೆ ಬಿದ್ದು ಜೀವ ಹೋಗ್ಬಿಡುತ್ತೆ ಒಂದು ಹುಡುಗಂದು. ಆಗ ವೈಶಂಪಾಯನರು ಹೇಳ್ತಾರೆ, ನೀವು ಎಲ್ಲರೂ ಕೂಡ ಪ್ರಾಯಶ್ಚಿತ್ತ ಮಾಡಬೇಕು, ಯಾಕಂದ್ರೆ ನನಗೆ ಬ್ರಾಹ್ಮಣ ಹತ್ಯಾ ದೋಷ ಬಂದಿದೆ, ಪ್ರಾಯಶ್ಚಿತ್ತ ಮಾಡಬೇಕು ಅಂತ ವೈಶಂಪಾಯನರು ಹೇಳ್ತಾರೆ. ಆಗ ಇವರು ಯಾಜ್ಞವಲ್ಕ್ಯರು ಹೇಳ್ತಾರೆ, ಗುರುಗಳೇ ಎಲ್ಲರೂ ಯಾಕೆ ಮಾಡಬೇಕು, ನಾನು ಒಬ್ಬನೇ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಬೇಕಾಗಿತ್ತು ಅವರಿಗೆ, ವೈಶಂಪಾಯನರಿಗೆ ಈ ಮಾತು ಬೇಕಾಗಿತ್ತು. ಆಗ ವೈಶಂಪಾಯನರು ಕೋಪಿಸಿಕೊಂಡು, ನಾಟಕ ಮಾಡಿ ಕೋಪಿಸಿಕೊಂಡು, ಏನು ನಿನಗೆ ಕೋಪ ಜಾಸ್ತಿ, ಜಂಬ ಜಾಸ್ತಿ ಆಗಿದೆ, ನಿನಗೆ ಅಹಂ ಜಾಸ್ತಿ ಆಗಿದೆ, ನಾನು ಹೇಳಿರುವ ಎಲ್ಲ ಪುರಾಣ ವೇದಗಳನ್ನು ಇಲ್ಲಿ ಕಾರಿ ಹೋಗು ಅಂತ ಹೇಳಿದ್ರು. ಕಾರೋದಂತಂದ್ರೆ ಹೇಗೆ, ವಾಂತಿ ಮಾಡ್ಕೊಳ್ಳೋದಂತಂದ್ರೆ ಹೇಗೆ, ಒಂದು ಉಪಮಾನ ಕೊಡ್ತಾರೆ, ಒಂದು ಮೆಟಫರ್ ಇದೆ ಅದು ಭಾಗವತದಲ್ಲಿ, ಅದನ್ನ ಹೇಳ್ತಾ ಇರೋದು. ಕಾರೋದು ಅಂತಂದ್ರೆ ಎಲ್ಲ ವೇದವನ್ನು ಅಲ್ಲೇ ಬಿಟ್ಟು ಹೋಗೋದು. ಆ ಮತ್ತೆ ಮಂತ್ರ ಅದು ಏನು ಆ ಮಂತ್ರಗಳಿದೆ ಅದನ್ನ ಪಠನೆ ಮಾಡುವಾಗಿಲ್ಲ. ಆಗ ಇವರು ಯಾಜ್ಞವಲ್ಕ್ಯರು ಸೂರ್ಯನ ಕುರಿತು ತಪಸ್ಸೆ ಮಾಡ್ತಾರೆ. ಸೂರ್ಯನು ಬಂದು ಉಪದೇಶ ಮಾಡಿರುವ ವೇದ ಯಜುರ್ವೇದ. ಅದು
ಶುಕ್ಲ ಯಜುರ್ವೇದ ಆಯಿತು. ಯಾಕೆ ಅಂತಂದ್ರೆ ಸೂರ್ಯನ ಒಳಗೆ ಹಯಗ್ರೀವ ದೇವರು ಬಂದು ಉಪದೇಶ ಮಾಡಿದ್ರು. ವಾಜಿರೂಪೇಣ ಸೂರ್ಯೇಣ ವಾಜಸನೇಯ ಸಂಹಿತ ಅಂತ ಯಜುರ್ವೇದದಲ್ಲಿ ಹೇಳುತ್ತೆ. ಅದು ಶುಕ್ಲ ಯಜುರ್ವೇದ ಆಯಿತು. ಅದು ಶುಕ್ಲ ಯಜುರ್ವೇದ, ಇದು ಕೃಷ್ಣ ಯಜುರ್ವೇದ. ಆಮೇಲೆ ಮತ್ತೆ ಮಾಧ್ಯಾಂದಿಕ ಸಂಹಿತೆ ಅವೆಲ್ಲವೂ ಆಯಿತು ಮುಂದೆ ಯಜುರ್ವೇದದಲ್ಲಿ. ಇದು ಒಂದು ವೇದ ಪರಂಪರೆ ನಮ್ಮ ದೇಶದಲ್ಲಿ ಬೆಳೆದು ಬಂದಂತಹ ಒಂದು ರೀತಿ. ಆಮೇಲೆ ಇನ್ನು ಕೊನೆಯದಾಗಿ ಹೇಳ್ತಾರೆ ಇವರು ಯಾರು, ಶೌನಕ ಮುನಿಗಳು ಸೂತನಿಗೆ ಹೇಳ್ತಾರೆ, ನಮ್ಮ ಪೂರ್ವಜರು ಭೃಗುವಂಶದಲ್ಲಿ ಹುಟ್ಟಿ ಬಂದಿರುವಂತಹ ಮೃಕಂಡುವಿನ ಮಗ ಮಾರ್ಕಾಂಡೇಯನ ಕಥೆ ಹೇಳಿ ನಮಗೆ ಅಂತ. ಆಗ ಮೃಕಂಡುವಿನ ಮಗ ಮಾರ್ಕಾಂಡೇಯ, ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ, ಮಾರ್ಕಾಂಡೇಯ ಶಿವನ ಕುರಿತು ತಪಸ್ಸೆ ಮಾಡಿ ಆಯುಷ್ ಜಾಸ್ತಿ ಮಾಡ್ಕೊಂಡಂತ. ಭಾಗವತ ಹೇಳಲ್ಲ ಹಾಗೆ, ಭಾಗವತ ಅದನ್ನು ಹೇಳಲ್ಲ. ಒಂದು ದಿನ ಏನಾಯ್ತು ಅಂತಂದ್ರೆ, ಮಾರ್ಕಾಂಡೇಯರು ನರನಾರಾಯಣ ಕುರಿತು ತಪಸ್ಸೆ ಮಾಡ್ತಾರೆ. ತಪಸ್ಸೆ ಮಾಡಿದಾಗ ನರನಾರಾಯಣ ಬರ್ತಾರೆ. ನರನಾರಾಯಣ ಬಂದು ಕೇಳಿದಾಗ ಆಗ ಮಾರ್ಕಾಂಡೇಯರು ಹೇಳ್ತಾರೆ, ನೀವು ಜಗತ್ತು ಪ್ರಳಯ ಆದಾಗ ವಟಪತ್ರಶಾಹಿಯಾಗಿ ಹೇಗೆ ಮಲಗಿರ್ತೀರಾ ಅದರ ದರ್ಶನ ಕೊಡಿ ನನಗೆ ಅಂತ ಮಾರ್ಕಾಂಡೇಯರು ಕೇಳ್ತಾರೆ. ಅದಕ್ಕೆ ವಟಸ್ಯ ಪುತ್ರಸ್ಯ ಪುಟೇಶಯಾನಂ ಬಾಲಮುಕುಂದಂ ಅಂತ ಅದು ಮಾರ್ಕಾಂಡೇಯ ಇದನೆ. ಆಗ ಮಾರ್ಕಾಂಡೇಯರು ಮತ್ತೆ ಒಂದು ದಿನ ಧ್ಯಾನದಲ್ಲಿ ಕೂತಾಗ ಅವರಿಗೆ ಒಂದು ವಿಷನ್ ಆಗುತ್ತೆ. ಆ ವಿಷನ್ನಲ್ಲಿ ಪ್ರಳಯ ಆಗಿದೆ. ಪ್ರಳಯ ಆದಾಗ ಅವರು ಸುಮಾರು ಎಷ್ಟೋ ವರ್ಷಗಳು ಆ ಪ್ರಳಯ ಪಯೋಧಿಯಲ್ಲಿ ಈಜಾಡ್ತಾ ಇದ್ದಾರೆ. ಈಜಾಡಬೇಕಾದ್ರೆ ಅಲ್ಲೊಂದು ಪುಟ್ಟ ವಟಪತ್ರ, ಅದರ ಮೇಲೆ ಒಂದು ಪುಟ್ಟ ಮಗು ಮಲಗಿದೆ. ಆ ಮಗುವನ್ನು ಇನ್ನೇನು ಹಿಡಿಬೇಕಂತ ಹೋಗ್ತಾರೆ, ಇವರಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದಾಗ ಇದನ್ನು ಶಿವ ಪಾರ್ವತಿ ನೋಡ್ತಾರೆ. ಎಂತಹ ಪರಮ ವೈಷ್ಣವ ಮಾರ್ಕಾಂಡೇಯ ಅಂತ ಹೇಳಿ ಅವರು ಪ್ರಸನ್ನನಾಗಿ ಮಾರ್ಕಾಂಡೇಯರಿಗೆ ದೀರ್ಘಾಯುವನ್ನು ಕೊಡ್ತಾರೆ. ಇದು ಮಾರ್ಕಾಂಡೇಯರ ಕಥೆ. ಇದು ಮಾರ್ಕಾಂಡೇಯ ಪುರಾಣ ಅಂತೂ ಅದ್ಭುತವಾದ ಪುರಾಣ. ಅದು ಮಾರ್ಕಾಂಡೇಯ ಪುರಾಣ ಶುರುವಾಗೋದೇ ನಿಮಗೆ ಮಹಾಭಾರತ ಶುರು ಆಗುತ್ತೆ ಮಾರ್ಕಾಂಡೇಯ ಪುರಾಣದಲ್ಲಿ. ಅದ್ಭುತವಾದಂತಹ ಪುರಾಣ. ಅಂತಹ ಮಾರ್ಕಾಂಡೇಯರು ನಮಗೆ ಭಗವಂತನ ಆವಿಷ್ಕಾರ ನಮ್ಮಲ್ಲಿ ಆಗಲಿ ಅಂತ ಅವರು ಅನುಗ್ರಹ ಮಾಡಲಿ ಅಂತ ಇಲ್ಲಿ ಸೂತ ಪುರಾಣ ಇವರು ಉಗ್ರಶ್ರವಸ್ ಹೇಳ್ತಾನೆ, ಪುರಾಣಗಳಲ್ಲೇ ಶ್ರೇಷ್ಠವಾದಂತಹ ಪುರಾಣ ಭಾಗವತ. ಹೇಗೆ ಬೆಳಕಿನಲ್ಲಿ ಶ್ರೇಷ್ಠ ಸೂರ್ಯ, ಬೆಳಕು ಕೊಡೋದರಲ್ಲಿ ಶ್ರೇಷ್ಠ ಸೂರ್ಯ, ತಂಪು ನೀಡುವುದರಲ್ಲಿ ಚಂದ್ರ ಹೇಗೆ ಶ್ರೇಷ್ಠ, ಎಲ್ಲ ನದಿಗಳಲ್ಲಿ ಗಂಗೆ ಶ್ರೇಷ್ಠ, ಹೇಗೆ ಎಲ್ಲ ವೈಷ್ಣವರಲ್ಲಿ ಶಂಭು ಅಂತಂದ್ರೆ ಶಿವ ಹೇಗೆ ಶ್ರೇಷ್ಠ, ಪುರಾಣಗಳ ರಾಜ ಭಾಗವತ ಹಾಗೆ ಶ್ರೇಷ್ಠ. ಭಾಗವತವನ್ನು ಮನೆಯಲ್ಲಿ ಇಟ್ಕೊಳ್ಳೋಣ, ಅದನ್ನು ಪೂಜೆ ಮಾಡೋಣ, ಎಷ್ಟಾಗತ್ತಷ್ಟು ಅಧ್ಯಯನ ಮಾಡೋಣ. ಭಾಗವತದಲ್ಲೇ ಒಂದು ಮಾತು ಬರುತ್ತೆ, ಪ್ರೋಷ್ಠಪದಿ ಪೌರ್ಣಿಮೆಯಲ್ಲಿ ಭಾಗವತ ಪುಸ್ತಕವನ್ನು ಸಿಂಹಾಸನ ಮೇಲೆ ಇಟ್ಟು ಪೂಜೆ ಮಾಡಿದರೆ ಸಾಕು, ಭಾಗವತ ಪಾರಾಯಣ ಮಾಡಿದಷ್ಟು ಇದು ಬರುತ್ತೆ. ಹಾಗಂತ ಹಾಗೆ ಮಾಡೋದು ಬೇಡ, ಅದು ಪುಸ್ತಕವನ್ನು ತೆಗೆಯೋಣ. ನಾವು ಪ್ರತಿ ವರ್ಷ ಪುಸ್ತಕಕ್ಕೆ ಗಂಧ ಅಕ್ಷಂತೆ ಹಚ್ಚಿ ಅದನ್ನ ವೇಸ್ಟ್ ಮಾಡೋದು ಬೇಡ. ಪುಸ್ತಕವನ್ನು ತೆಗೆಯೋಣ, ಪುಸ್ತಕದಲ್ಲಿ ಏನಿದೆ ನಮ್ಮ ಮಸ್ತಕಕ್ಕೆ ಹೋಗಲಿ ಅಂತ ಹೇಳ್ತಾ ಈ ಭಾಗವತ ಅನುಸಂಧಾನ 7 ದಿನ ಕಾಲ ನಿಮ್ಮ ಜೊತೆ ಭಾಗವತ ನಮಗೆ ಬೇರೆ 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 ಮನ್ವಂತರಕ್ಕೆ ಕರ್ಕೊಂಡು ಹೋಗ್ತು. ಅದಕ್ಕೆ ಇವನು ಭಾವುಭೂತಿ ಒಂದು ಮಾತು ಹೇಳ್ತಾನೆ. ಭಾವುಭೂತಿ ಉತ್ತರ ರಾಮಚರಿತ್ರ ಬರಿಬೇಕಾದ್ರೆ ಅವನು ಮೊದಲು ರಾಮನ ಕಥೆ ಹೇಳಲ್ಲ, ನಾನು ನಿಮ್ಮನ್ನು ಎಲ್ಲರನ್ನೂ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ, ಆಮೇಲೆ ರಾಮನ ಕಥೆ ಹೇಳ್ತಾನೆ. ಹಾಗೆ ಭಾಗವತವು ಕೂಡ ನಮಗೆ ಅನೇಕ ಊರುಗಳ ದರ್ಶನ ಮಾಡಿ ಕೊನೆಗೆ ಮತ್ತು ರಾಯರ ಸನ್ನಿಧಾನದಲ್ಲಿ ಬಿಟ್ಟಿದೆ. ಇಂತಹ ಭಾಗವತ ನಾವು ಈ ಒಂದು ಇದು ಏನು ಸಪ್ತಾಹ ನಡೆದುಕೊಂಡು ಬಂದಿದೆಯಲ್ಲ ಹಾಗೆ ಇದು ನಡೀಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ಬಿಟ್ಟು ಇನ್ನೇನು ಜಾಸ್ತಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ 18,000 ಶ್ಲೋಕ, 12 ಸ್ಕಂದ, 7 ದಿನದಲ್ಲಿ ಬಹಳ 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 ಕಷ್ಟ. ಅದಕ್ಕೆ ಕೆಲವರು ಏನ್ ಮಾಡ್ತಾರಂತಂದ್ರೆ ಯಾವುದೋ ಒಂದು ಸ್ಕಂದ ತಗೊಂಡು 7 ದಿನ ಮಾಡ್ತಾರೆ. ನಾವು ಯಥಾಶಕ್ತಿ 7 ದಿನದಲ್ಲಿ 12 ಸ್ಕಂದವನ್ನು ನಾವು ಯಥಾಶಕ್ತಿ ನೋಡಿದ್ದೇವೆ. ಅಂತಂದ್ರೆ ಅವಗಾಹನ ಸ್ನಾನ, ಇದು ಪೂರ್ತಿ ಮುಳುಗಿಲ್ಲ, ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡ್ಕೊಂಡಿದ್ದೇವೆ. ಅಂತಹ ಸ್ನಾನ ಇದು ಭಾಗವತ ಸ್ನಾನ. ಭಾಗವತ ಪ್ರತಿಪಾದ್ಯನಾದ ನಾರಾಯಣ ಎಲ್ಲರನ್ನೂ ಸಲಹಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಮುಖ್ಯವಾಗಿ ಈ ಭಾಗವತ ಪ್ರವಚನಕ್ಕೆ ಭಾಗವತ ಪ್ರವಚನ ರೂವಾರಿಗಳು ಯಾರು ಅಂತಂದ್ರೆ ಶ್ರೀಯುತ ಶ್ರೀನಿವಾಸ್ ಕಲ್ಕುರ್ಚಿಯವರು. ಅವರು ತಮ್ಮ ತಂದೆ ಆದಂತಹ ವೆಂಕೋಬರಾಯರು, ತಾಯಿ ಆದಂತಹ ಉಷಾಬಾಯಿ, ಮತ್ತೆ ಅವರ ಮಗಳು ಶ್ರೇಯಾ, ಚಿಕ್ಕಪ್ಪರಾದಂತಹ ನಾಗರಾಜರಾಯರು, ಅವರ ಕಾಕು ಲೀಲಾಬಾಯಿ, ಮತ್ತೆ ಅವರ ಮಾಮ ಲಕ್ಷ್ಮಣ್ ರಾಯರು, ಮತ್ತೆ ಅವರ ಅತ್ತೆ ವತ್ಸಲಾಬಾಯಿ ಅವರಿಗೆ ಭಗವಂತ ಭಾಗವತ ಪ್ರತಿಪಾದ್ಯನಾದ ನಾರಾಯಣ ಸದ್ಗತಿಯನ್ನು ಕೊಡ್ಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಒಂದು ಅನುಸಂಧಾನ ಯಥಾಶಕ್ತಿ
ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ನನ್ನಲ್ಲೂ ಇದ್ದು ನುಡಿಸಿದ್ದಾರೆ, ನಿಮ್ಮಲ್ಲೂ ಇದ್ದು ಕೇಳಿಸಿದ್ದಾರೆ. ಈಗ ನಾನು ಹೇಳೋದೇ ಬೋರ್ ಆಗಿತ್ತಂದ್ರೆ ನೀವು ಪಾಪ ಯಾರೂ ಕೇಳ್ತಿರ್ಲಿಲ್ಲ. ಹಾಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಸ್ಮರಿಸಿ ಆ ಗುರುಗಳ ಅಂತರ್ಯಾಮಿಯಾದ ಏನು ಭಾಗವತ ಸೇವೆ ಇದೆ ಅದು ಗುರುಗಳ ಅಂತರ್ಯಾಮಿಯಾಗಿ ಗುರುಗಳೇ ಭಾಗವತ ಪ್ರತಿಪಾದ್ಯನಾದ ನಾರಾಯಣನನ್ನು ಇದನ್ನು ಅವರು ಸಮರ್ಪಣೆ ಮಾಡಬೇಕಂತ ಹೇಳ್ತಾ ಇವತ್ತಿನ ಈ ಭಾಗವತದ ಚಿಂತೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಕಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರ ಸದಾ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯಮಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿ ತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಸನ್ನಮಾಮಿ. ಭಾಗವತ ಒಂದೇ ಇದು ಪ್ರವಚನ ಆಯಿತು ಅಂತ ಬಿಡೋದು ಬೇಡ. ಮತ್ತೆ ಅನೇಕ ಮುಂದೆ ಜ್ಞಾನ ಯಜ್ಞ ನಿರಂತರವಾಗಿ ನಡಿಬೇಕು. ನೀವು ನಿಮ್ಮ ಮನೆಯಲ್ಲಿ ಭಾಗವತ ಯಥಾಶಕ್ತಿ ಸಪ್ತಾಹ ಮಾಡಿ, 2 ದಿನ ಮಾಡಿ, 3 ದಿನ ಮಾಡಿ, 1 ದಿನ ಮಾಡಿ, ಎಷ್ಟಾಗತ್ತೆ ಅಷ್ಟು ಮಾಡಿ. ನನಗೆ ಏನು ತಿಳಿದಿದೆ ನಾನು ನಿಮ್ಮ ಮುಂದೆ ನಿವೇದಿಸಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆಮೇಲೆ ಇನ್ನೂ ಮುಂದೆ ಅನೇಕ ಕಾರ್ಯಕ್ರಮಗಳಿದೆ. ಯಾಕೆ ಅಂತಂದರೆ ಮುಂದೆ ಮಾಘ ಮಾಸದಲ್ಲಿ ಆಚಾರ್ಯರ ಮಾಸ, ಅದು ಆಚಾರ್ಯ ಮಧ್ವರ ಮಾಸ. 16 ದಿನ ಮಧ್ವ ವಿಜಯ ಅರ್ಥ, ಪ್ರತಿದಿನ ಒಂದೊಂದು ಸರ್ಗ. ಹೇಗೆ ಮಧ್ವಾಚಾರ್ಯ ಅವತಾರ ಮಾಡಿದರು, ಅವತಾರ ಮಾಡಲಿಕ್ಕೆ ಏನು ಕಾರಣ, ಅದು ಮಧ್ವ ವಿಜಯದ ಒಂದು 16 ದಿನ ಅದೊಂದು ಜ್ಞಾನ ಸತ್ರ ಮಾಡಲಿಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡೋಣ.